ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಎನ್ನ ಭವದ ಕೇಡು ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ ಜ್ಯೋತಿಯ ಬಲದಿಂದ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ತಮಂದದ ಕೇಡು ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ ಅಜ್ಞಾನದ ಕೀಡು ನೋಡಯ್ಯ ಅಜ್ಞಾನದ ಕೀಡು ನೋಡಯ್ಯ. ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಕುಮಾರಿ ಚೂಡಾಮಣಿಯವರಿಗೆ ವಂದನೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಸಿಂಧು ಎನ್ಆರ್, ಮುಖ್ಯಸ್ಥರು ಅರ್ಥಶಾಸ್ತ್ರ ವಿಭಾಗ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಈ ದಿನ ನಟರಾಜ ಮಹಿಳಾ ಪದವಿ ಕಾಲೇಜು ಹಾಗೂ ದಾರಿ ಫೌಂಡೇಶನ್ ಮೈಸೂರು ಸಹಯೋಗದಲ್ಲಿ ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಜವಾಬ್ದಾರಿ ಯುವ ಶಕ್ತಿಯ ಕೈಯಲ್ಲಿ ಈ ವಿಚಾರವನ್ನ ಕುರಿತು ಮುಕ್ತ ಸಂವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಮನಪೂರ್ವಕವಾಗಿ ಸ್ವಾಗತಿಸಲು ಬಯಸ್ತೇನೆ. ಮೊದಲಿಗೆ ಶ್ರೀಮಠದ ಗುರು ಪರಂಪರೆಯನ್ನು ಮನದಾಳದಲ್ಲಿ ಸ್ಮರಿಸುತ್ತಾ ನಮ್ಮೆಲ್ಲರ ದಿವ್ಯ ಶಕ್ತಿ ಹಾಗೂ ಸ್ಫೂರ್ತಿಯಾಗಿರುವಂತಹ ಶ್ರೀ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಅಧ್ಯಕ್ಷರು ಶ್ರೀ ನಟರಾಜ ಪ್ರತಿಷ್ಠಾನ ಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೂ ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿರುವಂತಹ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರ ಸರ್, ಖ್ಯಾತ ಹಿರಿಯ ಚಲನಚಿತ್ರ ಕಲಾವಿದರು, ಇವರ ಕಿರು ಪರಿಚಯವನ್ನ ಮಾಡಿಕೊಡಲು ನಾನು ಇಚ್ಛಿಸ್ತೇನೆ. ಏನಾದ್ರೂ ತಪ್ಪಾದ್ರೆ ಅನ್ಯತಾ ಭಾವಿಸ್ಬೇಡಿ ಸರ್. ಇಷ್ಟೇ ಸರ್. ತುಂಬಾ ಇದೆ, ಹೇಳಲಿಕ್ಕೆ ಆಗೋದಿಲ್ಲ ಅಂದ್ರೂ ಸರ್ ಬಗ್ಗೆ ನಾವು ಇಷ್ಟ ಆದ್ರೂ ಒಂಚೂರು ತಿಳ್ಕೊಬೇಕು. ಸರ್ದು ಆಕ್ಚುಲ್ ಆಗಿ ಮೂಲ ಹೆಸರು ಮುಖ್ಯಮಂತ್ರಿ ಚಂದ್ರ ಸರ್ ಅಲ್ಲ. ಹೊನ್ನಸಂದ್ರ ನರಸಿಂಹಯ್ಯ ಚಂದ್ರಶೇಖರ್ ಅಂತ ಹೇಳಿ ಸರ್ ಹೆಸರು. ಇವ್ರು ಜನಿಸಿದ್ದು 28 ಆಗಸ್ಟ್ 1953 ಹೊನ್ನಸಂದ್ರ ನೆಲಮಂಗಲದಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಜನಿಸ್ತಾರೆ. ಇವರು 580ಕ್ಕೂ ಹೆಚ್ಚು ಚಲನಚಿತ್ರಗಳು ಹಾಗೂ 900ಕ್ಕೂ ಹೆಚ್ಚು ರಂಗಭೂಮಿ ಕಲಾವಿದರಾಗಿ ಇವರು ಏನ್ ಮಾಡಿದ್ದಾರೆ, ನಟರಾಗಿ ಅಭಿನಯವನ್ನ ಮಾಡಿರುವಂತದ್ದು. ಈ ಮೂಲಕ ಎಲ್ಲರ ಮನೆ ಮಾತಾಗಿ ಇವತ್ತು ಎಲ್ಲರಿಗೂ ಪರಿಚಯಸ್ಥರಾಗಿರುವಂತದ್ದು. ಇವರ ಅಭಿನಯಿಸಿದಂತಹ ಚಕ್ರವ್ಯೂಹ ಸಿನಿಮಾ ಆಲ್ಮೋಸ್ಟ್ ಸ್ವಲ್ಪ ಜನ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ. ಹಾಗೂ ಕಲಾ ಗಂಗೋತ್ರಿ ತಂಡದ ಮುಖ್ಯಮಂತ್ರಿ ಅನ್ನೋ ಒಂದು ನಾಟಕ. ಇಲ್ಲಿ ಅಭಿನಯಿಸಿದಂತ ಇವರ ಮುಖ್ಯಮಂತ್ರಿ ಪಾತ್ರದಿಂದ ಆ ಪಾತ್ರ ಅಷ್ಟು ಪ್ರಸಿದ್ಧವಾಗುತ್ತೆ. ಅಂದಿನಿಂದ ಅವ್ರಿಗೆ ಮುಖ್ಯಮಂತ್ರಿ ಚಂದ್ರು ಅನ್ನೋ ಹೆಸರು ಕೂಡ ಬರುತ್ತೆ. ಅಂದ್ರೆ ಎಲ್ರೂ ಮನ್ಸನ್ನ ಆ ಪಾತ್ರ ಅಷ್ಟು ಮುಟ್ಟಿರುತ್ತೆ ಅಂತ ಹೇಳಿ ಅರ್ಥ. ಇವರು ಧಾರಾವಾಹಿಗಳಲ್ಲಿ ಹಾಗೆ ರಿಯಾಲಿಟಿ ಶೋಗಳಲ್ಲಿ ಇವಾಗ ನೀವು ಎಲ್ರಿಗೂ ಗೊತ್ತು ಜಡ್ಜ್ ಆಗಿ ಇರುವಂತದ್ದು. ಇವರು ಹಿರಿತೆರೆ ಹಾಗೂ ಕಿರಿತೆರೆ ಎರಡರಲ್ಲಿಯೂ ಕೂಡ ಸೈ ಎನ್ಸ್ಕೊಂಡು ಅದ್ರ ಜೊತೆಗೆ ಕಲಾವಿದರಾಗಿಯೂ ಕೂಡ ರಾಜಕೀಯವಾಗಿ MLC ಆಗಿ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಇವರು ನಮ್ಮ ರಾಜ್ಯಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಲ್ಲದೆ ಇವರ ಕನ್ನಡ ಸಮಿತಿಯ ಅಧ್ಯಕ್ಷರಾಗಿ ಕನ್ನಡ ಭಾಷೆಯನ್ನ ಉಳಿಸುವಲ್ಲಿ ಹಾಗೆ ರಕ್ಷಿಸುವಲ್ಲಿ ಚಂದ್ರು ಸರ್ ಅವರ ಪಾತ್ರ ತುಂಬಾ ಹಿರಿದು ಅಂತಾನೆ ಹೇಳ್ಬೇಕು. ಇವರ ಈ ಕನ್ನಡಾಭಿಮಾನವನ್ನ ಹಾಗೆ ಸೇವೆಯನ್ನ ಗುರುತಿಸಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಸಹ ನೀಡಿದೆ. ಶ್ರೀಯುತರಿಗೆ ಕನ್ನಡ ರಂಗಭೂಮಿ ಮತ್ತು ಚಿತ್ರರಂಗ ಇವುಗಳಲ್ಲಿ ಇವರು ಸಲ್ಲಿಸಿದಂತ ಸೇವೆಗೆ ಹಲವಾರು ಪ್ರಶಸ್ತಿಗಳು ಸಂದಿರುವಂತದ್ದು ಹಾಗೂ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಗೌರವಗಳನ್ನು ಸಹ ಇವರು ಪಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಕಲರ್ಸ್ ಕನ್ನಡದ ಅನುಬಂಧದ 2026 ಅವಾರ್ಡ್ ಕೂಡ ಸರ್ಗೆ ಸಲ್ಲಿಸಿರುವಂತದ್ದು.
ಎಂತಹ ಗಂಭೀರ ಸ್ವರೂಪದ ನಾಟಕಗಳಾದ್ರೂ ಕೂಡ ಅದನ್ನ ಹಾಸ್ಯಭರಿತವಾಗಿ ಬದಲಾಯಿಸುವಂತ ಶಕ್ತಿ ಸರ್ಗಿರುವಂತದ್ದು. ಇವರ ವಿಭಿನ್ನ ಅಭಿನಯ ಶೈಲಿ ಆಗಿರ್ಬೋದು, ಹಾಸ್ಯ ಪ್ರಧಾನ ಪಾತ್ರಗಳು, ಹಾಗೆ ಇವರ ವ್ಯಕ್ತಿತ್ವದಿಂದ ಹಾಗೂ ಇವರು ಕಲಾವಿದರಾಗಿ ಹಾಗೆ ರಾಜಕಾರಣಿಯಾಗಿ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಸರ್ ಅವರು ಅವರ ತಮ್ಮ ದಿನನಿತ್ಯದ ಕಾರ್ಯನಿರತ ಜವಾಬ್ದಾರಿಗಳ ಮಧ್ಯನೂ ಕೂಡ ನಮಗೋಸ್ಕರ ಒಂದಷ್ಟು ಸಮಯವನ್ನ ಮೀಸಲಿಟ್ಟು ಬಿಡುವು ಮಾಡಿಕೊಂಡು ಬಂದಿರೋದಕ್ಕೋಸ್ಕರ ಸರ್ ನಿಮ್ಗೆ ನಮ್ಮ ಕಾಲೇಜಿಗೆ ಆಗಮಿಸಿರೋದಕ್ಕೆ, ಕಾರ್ಯಕ್ರಮಕ್ಕೆ ಆಗಮಿಸಿರೋದಕ್ಕೆ ಸ್ವಾಗತ ಸರ್. ತುಂಬ ಹೃದಯದ ಸ್ವಾಗತ ಸರ್. ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಹೊಸಮಠದ ಭಕ್ತರು ಹಾಗೂ ಶ್ರೀ ನಟರಾಜ ಪ್ರತಿಷ್ಠಾನದೊಡನೆ ಆತ್ಮೀಯ ಸಂಬಂಧವನ್ನ ಇಟ್ಕೊಂಡಿರುವಂತವರು, ಹಾಗೆ ಜನಪರ ಕಾಳಜಿಯನ್ನ ಹೊಂದಿರುವಂತಹ ಸಮಾಜ ಸೇವಕರು ಆಗಿರುವಂತಹ ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಸರ್ ಅವರು, ಹಿರಿಯ ಪತ್ರಕರ್ತರು, ಕಾರ್ಯನಿರ್ವಾಹಕ ಸಂಪಾದಕರು, ಕನ್ನಡಪ್ರಭ ದಿನಪತ್ರಿಕೆ, ಇವರಿಗೂ ಸಹ ನಾನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತೇನೆ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಎಸ್ ಶಿವರಾಜಪ್ಪ ಸರ್ ಅವರು, ವಿಶೇಷ ಅಧಿಕಾರಿಗಳು, ಶ್ರೀ ನಟರಾಜ ಪ್ರತಿಷ್ಠಾನ ಮೈಸೂರು. ಸರ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ. ಶಿವರಾಜಪ್ಪ ಸರ್. ವೇದಿಕೆಯ ಮೇಲೆ ಉಪಸ್ಥಿತಿನ ಪ್ರಾಂಶುಪಾಲರಾದಂತಹ ಶ್ರೀಮತಿ ಡಾಕ್ಟರ್ ಎಂ ಶಾರದಾ ಮೇಡಮ್, ಪ್ರಾಂಶುಪಾಲರು, ಶ್ರೀ ನಟರಾಜ ಮಹಿಳಾ ಪದವಿ ಕಾಲೇಜು ಮೈಸೂರು. ಮೇಡಮ್ಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತೇನೆ. ಅಧ್ಯಕ್ಷರು, ದಾರಿ ಫೌಂಡೇಶನ್ ಮೈಸೂರು, ಇವರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ ಮನಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಶ್ರೀ ತಗಡೂರು ವೀರೇಶ್ ಕುಮಾರ್ ಮಹಾಮನೆ, ಕಾರ್ಯದರ್ಶಿಗಳು, ದಾರಿ ಫೌಂಡೇಶನ್ ಮೈಸೂರು, ಇವರಿಗೂ ಸಹ ನಮ್ಮ ಕಾಲೇಜಿನ ವತಿಯಿಂದ ಸ್ವಾಗತವನ್ನ ಬಯಸ್ತೇನೆ. ವಿಶ್ವನಾಥ್ ಕುಲಕರ್ಣಿರವರು, ಖಜಾಂಚಿಗಳು, ದಾರಿ ಫೌಂಡೇಶನ್ ಮೈಸೂರು, ಇವರಿಗೂ ಸಹ ಕಾಲೇಜಿನ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಶ್ರೀ ಪ್ರಭಾಕರ್ ರವರು, ಸಂಚಾಲಕರು, ದಾರಿ ಫೌಂಡೇಶನ್ ಮೈಸೂರು, ಇವರಿಗೂ ಸಹ ನಮ್ಮ ಕಾಲೇಜಿನ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ.
ಭಾಗಿಯಾಗಿರುವಂತಹ ಅಧ್ಯಾಪಕ ವರ್ಗರು ಹಾಗೆ ಅಧ್ಯಾಪಕೇತರ ವರ್ಗದವರಿಗೂ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೆಲ್ಲರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದವರಿಗೂ, ಛಾಯಾಚಿತ್ರಗಾರರಿಗೂ ಹಾಗೂ ಧ್ವನಿವರ್ಧಕದವರಿಗೂ ಸಹ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಧನ್ಯವಾದಗಳು. ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಮುಂಭಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ದಿನ ದಾರಿ ಫೌಂಡೇಶನ್ ಮೈಸೂರು ನಮ್ಮ ಉದ್ದೇಶ ಮತ್ತು ಗುರಿಯನ್ನು ಸ್ಪಷ್ಟಪಡಿಸಲು ಇಲ್ಲಿಗೆ ಆಗಮಿಸಿದ್ದೇವೆ. ಬಂಧುಗಳೇ, ಈ ದಿನ ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾವ ರೀತಿ ಒಂದು ಅಧೋಗತಿಗೆ ಹೋಗಿದೆ ಅನ್ನುವ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಡಲು ಬಂದಿದ್ದೇವೆ. ಪ್ರಜಾಪ್ರಭುತ್ವ ಹೇಗೆ ನಮ್ಮ ಮನುಷ್ಯನ ದೇಹ ರಚನೆಯಾಗಿದೆಯೋ, ಭಗವಂತ ಒಂದು ಹೃದಯ ಮತ್ತು ಲಿವರ್ ಹಾಗೆ ಕಿಡ್ನಿ 3 ಅಂಗಗಳು ಪ್ರಮುಖ ಅಂಗಗಳಾಗಿವೆ. ಇವು ಕಿಟ್ಟೋದ್ರೆ ನಮ್ಮ ದೇಹ ಹೇಗೆ ಸಾವನ್ನು ಹತ್ತುತ್ತದೆ, ಅದೇ ರೀತಿ ದೇಶದ 3 ಅಂಗಗಳು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ 3 ಕೂಡ ಅನಾರೋಗ್ಯಕ್ಕೆ ಈಡಾಗಿದೆ. ಹಾಗಾಗಿ ಪ್ರಜಾಪ್ರಭುತ್ವ ಮುಂದಿನ 22 ವರ್ಷಗಳಲ್ಲಿ ಶತಮಾನೋತ್ಸವ ಆಚರಣೆ ಮಾಡುವ ಸಂದರ್ಭದಲ್ಲಿ ಉಳಿತದೋ ಇಲ್ಲವೋ ಅನ್ನೋ ಭಯ ನಮ್ಮನ್ನ ಕಾಡ್ತಾ ಇತ್ತು. ಹಾಗಾಗಿ ಇದನ್ನ ಎಲ್ಲಿ ಉಳಿಸ್ಬೇಕು, ಯಾರು ರಕ್ಷಣೆ ಮಾಡಬೇಕು ಅನ್ನೋ ಯೋಚನೆಯಿಂದ ಬಂದಾಗ ದಾರಿ ಫೌಂಡೇಶನ್ ಸಂಸ್ಥೆಯನ್ನು ರಂಗಯ್ಯನವರ ಸಾರಥ್ಯದಲ್ಲಿ ಸ್ಥಾಪನೆ ಮಾಡಿಕೊಂಡು ಈ ದಾರಿ ಫೌಂಡೇಶನ್ಗೆ ಉಸಿರಾಗಿ ನಿಂತಿರೋರು ಸನ್ಮಾನ್ಯ ಗೌರವಾನ್ವಿತ ನಟರು ಮುಖ್ಯಮಂತ್ರಿ ಚಂದ್ರು ಅವರು. ಹಾಗೆ ಇದಕ್ಕೆ ದಾರಿದೀಪವಾಗಿ ನಮಗೆ ಸಹಕಾರ ನೀಡ್ತಾ ಇರ್ತಕ್ಕಂಥವರು ಪತ್ರಿಕಾ ಉದ್ಯಮ ಸ್ನೇಹಿತರು. ಹಾಗೆ ಇದಕ್ಕೆಲ್ಲಕ್ಕೂ ಒಂದು ನೀರನ್ನು ಹಾಕಿ ಪೋಷಣೆ ಮಾಡ್ತಾ ಇರ್ತಕ್ಕಂಥವ್ರು ಈ ಕಾಲೇಜಿನ ಎಲ್ಲ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಅಧ್ಯಾಪಕ ವರ್ಗದವರು ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಆಭಾರಿಯಾಗಿರ್ತೇನೆ. ಬಂಧುಗಳೇ, ಈ ದಿನ ಒಂದು ವಚನವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದಂಥ ಸನ್ಮಾನ್ಯ ಬಸವಣ್ಣವರು ಒಂದು ವಚನ ಹೇಳ್ತಾರೆ. ಇವನಾರವ ಎಂದೆನಿಸಿದಿರವಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆನ್ನಿಸೆಯ ಕೂಡಲ ಸಂಗಮ ದೇವ. ಅದೇ ರೀತಿ 19ನೇ ಶತಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಬಲಿಷ್ಠವಾದಂಥ ಸಂವಿಧಾನ. ಹಲವಾರು ದೇಶಗಳನ್ನು ಸುತ್ತಿ ಹಲವಾರು ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿ ಪ್ರಾಮಾಣಿಕವಾಗಿ ದೇಶಭಕ್ತ ಅಂದ್ರೆ ಅಂಬೇಡ್ಕರ್ ಅವರು ನಾವು ಸ್ಮರಣೆ ಮಾಡ್ಕೊಳ್ಳೇಬೇಕು. ಅವರು ಕೊಟ್ಟಂತ ಸಂವಿಧಾನ ಬಹಳ ಬಲಿಷ್ಠವಾಗಿದೆ. ಅದನ್ನು ಉಳಿಸ್ಕೋಬೇಕಾದ್ರೆ ನಿಮ್ಮೆಲ್ಲರ ಜವಾಬ್ದಾರಿ. ಒಂದು ಮಾತನ್ನ ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ದೇಶದಲ್ಲಿ ಇಲ್ಲಿಯವರೆಗೆ ಈ ದೇಶದ ರಾಜ ಅರಮನೆಯಲ್ಲಿ ಹುಟ್ಟುತ್ತಾ ಇದ್ದ, ಇನ್ನು ಮುಂದೆ ಈ ದೇಶದ ರಾಜ ಮತದಾರನ ಪೆಟ್ಟಿಗೆಯಲ್ಲಿ ಜನ್ಮ ಪಡಿತಾನೆ ಅಂತ ಹೇಳಿದ್ರು. ಅದು ಎಷ್ಟರ ಮಟ್ಟಿಗೆ ಸತ್ಯವಾಗಿದೆ ಅನ್ನೋದು ನಿಮಗೆಲ್ಲರಿಗೂ ಅರಿವಾಗಿದೆ. 78 ವರ್ಷಗಳು ಸ್ವಾತಂತ್ರ್ಯ ಬಂದು ಕಳೆದ್ರೂ ಕೂಡ ಇವತ್ತು ನಮಗೆ ಉಚಿತವಾದ ಶಿಕ್ಷಣ ಸಿಗ್ತಾ ಇಲ್ಲ, ಉಚಿತವಾದ ಆರೋಗ್ಯ ಸಿಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಇವತ್ತು ಏನಾಗಿದೆ ಅಂದ್ರೆ ರಾಜಕೀಯ ಪಕ್ಷಗಳು ಇವತ್ತು ಉಳಿಗೆಟ್ಟಿರೋದ್ರಿಂದ ನಾವು ಅದನ್ನು ಸರಿಪಡಿಸ್ಬೇಕಾದ್ರೆ ಔಷಧಿ ಎಲ್ಲಿದೆ ಅಂತಂದ್ರೆ ಮತದಾನ. ಆ ಮತದಾನದ ಮಹತ್ವವನ್ನು ಅರಿಕೋಸ್ಕರ ಇವತ್ತು ಮುಖ್ಯಮಂತ್ರಿ ಚಂದ್ರು ಅವರು ಮತ್ತೆ ನಮ್ಮ ಪತ್ರಿಕೋದ್ಯಮಿ ಸಂಪಾದಕರಾದಂತಹ ಕೆ ಪ್ರಶಾಂತ್ ಕುಮಾರ್ ಕೂಡ ಆಗಮಿಸಿದ್ದಾರೆ. ಅವರೆಲ್ಲರ ವಿಚಾರನ ತಾವು ತಲೆಗೆ ಹಚ್ಚಿಕೊಂಡು ಮುಂದಿನ ದಿನಗಳಲ್ಲಿ ಈ ಪ್ರಜಾಪ್ರಭುತ್ವ ರಕ್ಷಣೆಯನ್ನ ಜವಾಬ್ದಾರಿಯಿಂದ ನೀವು ಮಾಡಬೇಕಾಗ್ತದೆ. ನಮ್ಮ ಗುರಿ ಇರ್ತಕ್ಕಂಥದ್ದು ಎಲ್ಲ ಕಾಲೇಜಿನಲ್ಲೂ ಈ ತರ ಒಂದು ಪ್ರೋಗ್ರಾಮ್ಗಳನ್ನ ಕಾರ್ಯಕ್ರಮನ ಹಮ್ಮಿಕೊಂಡು ನಂತರದಲ್ಲಿ 2ನೇ ಹಂತದಲ್ಲಿ ಚರ್ಚಾ ಸ್ಪರ್ಧೆಯನ್ನು ಮಾಡುವುದರ ಮೂಲಕ ಪ್ರತಿಯೊಂದು 224 ಕ್ಷೇತ್ರದಲ್ಲಿ 224 MLAಗಳನ್ನು ನಿಮ್ಮನ್ನ ಆಯ್ಕೆ ಮಾಡಬೇಕು. ಒಂದು ಅಂಕಣ ಅಂದ್ರೆ ಅಧಿವೇಶನ ರೀತಿಯಲ್ಲಿ ಒಂದು ಅಧಿವೇಶನ ನಡೆಸಿ ಅಲ್ಲಿ ನಮ್ಮ ತೆರಿಗೆ ನಮ್ಮ ಸೇವೆಗಾಗಿ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನು ಇಟ್ಟು ಯಾವ ರೀತಿ ಅದು ಸಬಲೀಕರಣ ಆಗಬೇಕು ಅನ್ನೋದು ನಿಮ್ಮನ್ನೇ ಮುಖ್ಯಮಂತ್ರಿ, ನೀವೇ ಸಭಾಧ್ಯಕ್ಷರು, ಈ ಯಾವ ರೀತಿ ಅಧಿವೇಶನ ನಡಿಬೇಕು, ಸಂವಿಧಾನದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಅಧಿವೇಶನ ನಡಿಬೇಕು. ಈಗ ನಡೀತಿರ್ತಕ್ಕಂಥ ಅಧಿವೇಶನ ಅದಲ್ಲ ಅನ್ನೋದ ತೋರ್ಪಡಿಸ್ಕೊಳ್ಬೇಕು. ಇದು ನಮ್ಮ ಉದ್ದೇಶ. ಈ ಉದ್ದೇಶಕ್ಕೆ ನಿಮ್ಮೆಲ್ಲರ ಸಹಕಾರ ಇರ್ತದೆ ಅಂತ ಕೇಳ್ಕೊಟ್ಟು ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಶ್ರೀ ತಗಡೂರು ವೀರೇಶ್ ಕುಮಾರ್ ಮಹಾಮನಿಯವರಿಗೆ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪ್ರೊಫೆಸರ್ ಎಸ್ ಶಿವರಾಜಪ್ಪ, ವಿಶೇಷ ಅಧಿಕಾರಿಗಳು, ಶ್ರೀ ನಟರಾಜ ಪ್ರತಿಷ್ಠಾನ ಮೈಸೂರು ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ನಟರಾಜ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರು ಪರಮಪೂಜ್ಯರು ಆದಂತಹ ಶ್ರೀ ಚಿದಾನಂದ ಮಹಾಸ್ವಾಮಿಗಳವರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ,
ಎಲ್ಲ ಅಧ್ಯಾಪಕ ಸಹೃದಯ ಬಂಧುಗಳೇ, ನನ್ನ ಪ್ರೀತಿಯ ನೆಚ್ಚಿನ ವಿದ್ಯಾರ್ಥಿ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ. ಶರಣ ಅಕ್ಕ ಮಹಾದೇವಿ ಒಂದು ಮಾತನ್ನು ಹೇಳ್ತಾಳೆ, ತುಂಬಿದುದು ತುಳುಕದು ನೋಡ ಅಂತಕ್ಕಂಥ. ತುಂಬಿದುದು ತುಳುಕದು ನೋಡ, ಅದು ಯಾರಿಗೆ ಅನ್ವಯ ಆಗ್ತದ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಚಂದ್ರು ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಸುಮಾರು 500-600ಕ್ಕಿಂತಲೂ ಹೆಚ್ಚಿನ ಸಿನಿಮಾಗಳಲ್ಲಿ ಮಾಡಿರ್ತಕ್ಕಂಥ ಚಂದ್ರು ಅವರಿಗೆ ಯಾವುದೇ ಅಮ್ಮು ಬೆಮ್ಮುಗಳಿಲ್ಲ. ಸುಮಾರು 1,000 ನಾಟಕಗಳಲ್ಲಿ ಅಭಿನಯ ಮಾಡಿರ್ತಕ್ಕಂಥ ಅವ್ರಿಗೆ ಯಾವುದೂ ಕೂಡ ಅಮ್ಮು ಬೆಮ್ಮುಗಳಿಲ್ಲ. ಆದರೆ ಇಂತಹ ಸಂದರ್ಭದಲ್ಲಿ ಈ ಇಳಿ ವಯಸ್ಸಿನಲ್ಲೂ ಕೂಡ ಈ ಪ್ರಜಾಪ್ರಭುತ್ವದ ಬಗ್ಗೆ ನಾನು ಮಾತನಾಡಬೇಕು, ಯುವಕರಿಗೆ ಅರಿವನ್ನು ಉಂಟು ಮಾಡಬೇಕು, ಆ ದಿಕ್ಕಿನೆಲ್ಲ ನಮ್ಮ ಕಡೆ ಸೆಳಿಬೇಕು ಅಂತಕ್ಕಂಥ ಅವರ ತುಡಿತ, ಅವರ ಮನಸ್ಸು ಇದೆಯಲ್ಲ, ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಬೇಕು. ಸಾಮಾನ್ಯ ಈಗ ಹಣ ಸಂಪಾದನೆಯ ವೇಗದಲ್ಲಿದ್ದೀವಿ ನಾವೆಲ್ಲರೂ ಕೂಡ. ಹಣ, ಅಧಿಕಾರ ಸಂಪಾದನೆ ಮಾಡ್ತಕ್ಕಂಥ ತುಡಿತ ನಮ್ಮನ್ನು ಯಾವಾಗಲೂ ಕೂಡ ಕಾಡ್ತಾ ಇದೆ. ಆದರೆ ಅದು ಯಾವಾಗ ಹೋಗ್ತದ ಅಂತ ಹೇಳಿದ್ರೆ ಅದು ಹೋಗಲ್ಲ, ನಾವೇ ಬಿಡಬೇಕು. ಅದು ವಯಸ್ಸಾದ ಮೇಲೆ ಹೋಗ್ತದ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಅದು ನಾವು ಬಿಟ್ಟರೆ ಹೋಗುತ್ತೆ, ಇಲ್ಲ ಅಂತಂದ್ರೆ ಹೋಗಲ್ಲ. ಅದು ಆ ದೃಷ್ಟಿಯಿಂದ ಅದು ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಹಿರಿಯರು ಏನು ಹೇಳಿದ್ದಾರೆ, ನಮ್ಮ ಪ್ರಜಾಪ್ರಭುತ್ವದ ಕಲ್ಪನೆ ಏನಿದೆ, ನಮ್ಮ ಸಂವಿಧಾನದ ಆಶಯ ಏನಿದೆ, ಅವೆಲ್ಲವನ್ನು ಕೂಡ ಯುವಕರು ಅರ್ಥ ಮಾಡ್ಕೊಳ್ಬೇಕು, ಅರ್ಥೈಸ್ಕೊಳ್ಬೇಕು. ಅದನ್ನು ಪೊಲಿಟಿಕಲ್ ಸೈನ್ಸ್ನವರೇ ಓದಬೇಕು ಅಂತ ಏನೂ ಇಲ್ಲ, ಎಲ್ಲರೂ ಓದ್ಬೋದು, ಅದು ಎಲ್ಲರೂ ತಿಳ್ಕೊಳ್ಬೇಕು. ಅದು ಇಂಥ ಒಂದು ಸುಸಂದರ್ಭವನ್ನ ನಮ್ಮ ದಾರಿ ಫೌಂಡೇಶನ್ ರಂಗಯ್ಯನವರು ಮತ್ತು ಅವರ ವೀರೇಶ್ ಅವರೆಲ್ಲರೂ ಕೂಡ ಕೇಳ್ಕೊಂಡಾಗ ನಮಗೆ ನಿಮ್ಮ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಈ ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಅಂತಕ್ಕಂಥ ವಿಷಯದ ಬಗ್ಗೆ ಡಾಕ್ಟರ್ ಮುಖ್ಯಮಂತ್ರಿಯವರು ಮಾತನಾಡ್ತಾರೆ ಹಾಗೆ ಈಗ ಅಂತ ಹೇಳಿದ್ರು. ನಮ್ಗೆ ಬಹಳ ಖುಷಿ ಆಯ್ತು. ನಮಗೆ ಬಯಸದೆ ಬಂದ ಭಾಗ್ಯ ಅದು, ಹೌದಲ್ಲ? ಅದು ಬಯಸದೆ ಬಂದ ಭಾಗ್ಯ. ನಿಮ್ಮ ಮುಖ್ಯಮಂತ್ರಿ ಚಂದ್ರ ನೋಡಕ್ ಆಗ್ತಿತ್ತ? ಸಾಧ್ಯನೇ ಇಲ್ಲ. ಅದರಿಂದ ಅವಕಾಶ ಸಿಕ್ಕಿದೆ ನಮಗೆ. ಇದೊಂದು ಅವಕಾಶ ನಮಗೆ ತಾನಾಗಿ ಒದಗಿ ಬಂದಿದೆ. ಅದಕ್ಕಾಗಿ ನಾನು ವಿಶೇಷವಾಗಿ ನಮ್ಮ ದಾರಿ ಫೌಂಡೇಶನ್ ಸ್ನೇಹಿತರಿಗೆ, ಪದಾಧಿಕಾರಿಗಳಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇಂತಹ ಸಂದರ್ಭದಲ್ಲಿ ಯಾರನ್ನು ಮುಖ್ಯ ಅತಿಥಿ ಕರಿಬೇಕು ಅಂದಾಗಲೂ ಕೂಡ ನನಗೆ ಬಹಳ ಸಂತೋಷ ಆದದ್ದೇನಪ್ಪ, ನಾನು ವಂಶಿ ಪ್ರಸನ್ನ ಕುಮಾರ್ ಅವ್ರ ಹೆಸರು ಹೇಳಿದೆ, ನಮ್ಮ ರಂಗಯ್ಯನವರು ಕೂಡ ನಮ್ಮ ಗುರುಗಳು ಕರಿತೀವಿ ವಂಶಿ ಪ್ರಸನ್ನ ಕುಮಾರ್ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಯಾರು ಸಾಗ್ತಾ ಇದ್ದಾರೆಯೋ, ಸಂವಿಧಾನದ ಆಶಯವನ್ನು ಯಾರಿಟ್ಟುಕೊಂಡು ಅವರು ಮುನ್ನಡೀತಾ ಇದ್ದಾರೆಯೋ ಅಂತಹ ವ್ಯಕ್ತಿ ಮಾತ್ರ ಇದ್ರ ಬಗ್ಗೆ ಮಾತನಾಡಕ್ಕೆ ಸೂಕ್ತವಾದ ವ್ಯಕ್ತಿ. ಬೇರೆಯವರೆಲ್ಲೂ ಕೂಡ ತೋರಿಕೆ, ಅದು ತೋರಿಕೆಯ ಭಕ್ತಿ, ತೋರಿಕೆಯ ಮಾತು ಅಂತ ನಾವು ಹೇಳ್ತೇವೆ. ಅದೃಷ್ಟಿಯಿಂದ ಇಂಥ ಒಬ್ಬ ಶ್ರೇಷ್ಠ ನಟರು, ಚಿಂತಕರು, ಅದರಲ್ಲೂ ವಿಶೇಷವಾಗಿ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಅಪಾರವಾದ ಕಾಳಜಿ ಉಳ್ಳಂತಹ ಮುಖ್ಯಮಂತ್ರಿ ಚಂದ್ರು ಅವರು ಇದೇ ವಿಷಯದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಒಂದು ಸನ್ನಿವೇಶ ಒದಗಿ ಬಂದಿರತಕ್ಕಂಥದ್ದು ನಮಗೆ ನಿಜವಾಗ್ಲೂ ಕೂಡ ಸಂತೋಷವಾಗಿದೆ. ನಮ್ಮ ಹುಡುಗರೆಲ್ಲ ತುಂಬ ಕಾತರರಾಗಿದ್ದಾರೆ. ನಾವು ಬೇಗ ಮುಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಬೇಗ ಮಾತನಾಡ್ತಾ ಇದ್ದೀವಿ, ಅವ್ರದ್ದೇ ಪ್ರಧಾನ ಆಗಿದೆ. ಆ ದೃಷ್ಟಿಯಿಂದ ನೋಡಿ, ನಮ್ಮ ಮುಖ್ಯಮಂತ್ರಿ ಆಗ್ಬೇಕು ಅಂತ ಎಷ್ಟು ಜನ ಕಾಯ್ತಾ ಇದ್ದಾರೆ. ಎಲ್ಲವನ್ನೂ ಮರೆತು ಹಗಲು ರಾತ್ರಿ ಸಾಯ್ತಾ ಇದ್ದಾರೆ. ಅದೇ ನಮ್ಮ ಮುಖ್ಯಮಂತ್ರಿ ನಿರಂತರವಾದ ಮುಖ್ಯಮಂತ್ರಿ, ಅವರು ಎವರ್ ಗ್ರೀನ್. ಅದು ಯಾಕೆ ಗೊತ್ತಾ? ಅವರು ಸಿದ್ಧಗಂಗಾ ಕ್ಷೇತ್ರದ ಹಳೆಯ ವಿದ್ಯಾರ್ಥಿಯವರು, ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಕೃಪಾ ಕಟಾಕ್ಷದಿಂದ ಬೆಳೆದವರು ಅವರು. ಅವರ ಅನುಗ್ರಹ, ಆಶೀರ್ವಾದ ಯಾರಿಗಿದೆಯೋ ಅವರು ಹಣದ ವ್ಯಾಮೋಹಕ್ಕೆ ಹೋಗಲ್ಲ. ಅವರು ಜನಮುಖಿ ಕಾರ್ಯಕ್ರಮಗಳನ್ನು ಕೈಗೊಳ್ತಾರೆ. ಆ ನಿಟ್ಟಿನಲ್ಲಿ ಈಗ ಆ ಒಂದು ಕೃಪಾಶೀರ್ವಾದ ಅನುಗ್ರಹ ಅವರಿಗೆ ಒದಗಿರೋದ್ರಿಂದ
ಅವ್ರ ದಿಕ್ಕು ಬೇರೆ ದಿಕ್ಕಿಗೆ ಹೋಗ್ತಕ್ಕಂಥ ಪ್ರಮೇಯನೇ ಇಲ್ಲ. ಈ ಪ್ರಜಾಪ್ರಭುತ್ವದ ಆಶಯವನ್ನ ಯುವಕರಿಗೆ ತಿಳಿಸಿ ಅದರ ಮೂಲಕ ಮುಂದೆ ಏನಾಗಬೇಕು, ಈ ದೇಶ ಏನಾಗಬೇಕು, ಭವ್ಯ ಭಾರತ ಏನಾಗಬೇಕು, ನಾವು ಗಾಂಧಿ, ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಭಗತ್ ಸಿಂಗ್ ಮುಂತಾಗಿರ್ತಕ್ಕಂಥ ಮಹನೀಯರಿಗೆ ನಾವು ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನ ಅವರು ನಮಗೆ ತಿಳಿಸ್ಕೊಡ್ತಾರೆ. ಅವರಲ್ಲಿ ಏನು ಶ್ರಮ ಪಟ್ಟು ಹೋಗಿದಾರೆಯೋ ನಾವು ಕಿಂಚಿತ್ತಾರು ಶ್ರಮ ಪಡಬೇಕಲ್ಲ, ಈ ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಬೇಕಲ್ಲ ಅಂತಕ್ಕಂಥ ಆಶಯವನ್ನ ಅವರು ವ್ಯಕ್ತಪಡಿಸ್ತಾರೆ. ಆ ಎಲ್ಲ ವಿಚಾರಗಳನ್ನು ಕೂಡ ನೀವು ಕೇಳಿ ಆನಂದಿಸಿ, ಮನಸ್ಸಿನಲ್ಲಿ ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡ್ಬೇಡಿ, ಚಿಂತನೆ ಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಿಮ್ಮ ಸ್ನೇಹಿತರು ಕೂಡ ಹೇಳಿ ಆವಾಗ ಅದು ಮುಖ್ಯಮಂತ್ರಿ ಚಂದ್ರ ಅವರು ಇಷ್ಟು ಬಿಡುವು ಮಾಡಿಕೊಂಡು ಅವ್ರು ಬಿಡುವೇ ಇಲ್ಲ. ನನ್ನ ಪ್ರಕಾರ ಅವ್ರಿಗೆ ನಾನು ಯಾವುದೋ ಒಂದು ಕೊಳೆಗಾಲದ ಒಂದು ಮಾನಸ ಕಾರ್ಯಕ್ರಮಕ್ಕೆ ಕರೆದೆ, ನನಗೆ 5 ನಿಮಿಷನೂ ಬಿಡುವಿಲ್ಲ ಅಂತ. ಯಾರಾದರೂ ಮದುವೆಗೆ ಹೋಗ್ಬೇಕಾದ್ರೂ ಶೂಟಿಂಗ್ ಮುಂದಕ್ಕೆ ಹಾಕೋಗ್ಬೇಕು ನಾನು ಅಂತಕ್ಕಂಥ ಇದೆ ಶೆಡ್ಯೂಲ್ಡ್ ಆ ಥರ ಇದೆ ಅವ್ರಿಗೆ. ಅದೃಷ್ಟಿಯಿಂದ ನಿಮ್ಮ ಬಳಿಗೆ ಬಂದಿದ್ದಾರೆ ಅವರು. ಆಶಯಗಳನ್ನ ತಿಳ್ಕೊಳ್ಳಿ, ಮುಕ್ತವಾದ ಸಂವಾದವನ್ನು ಮಾಡಿ, ಏನಾದ್ರು ಆಶಯ ಇದ್ರೆ ಕೇಳಿ ಸಂತೋಷ ಪಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ, ಇವತ್ತು ನಿಜವಾಗ್ಲೂ ಕೂಡ ಪ್ರಥಮ ದರ್ಜೆ ಕಾಲೇಜು ನಮ್ಮ ಡಾಕ್ಟರ್ ಎಂ ಶಾರದಾ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ಲ ಅಧ್ಯಾಪಕರು ಅವರಿಗೆ ಸಾಥನ್ನು ನೀಡಿದ್ದಾರೆ. ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ, ಬಹಳ ಸಂತೋಷದ ಸಂಗತಿ. ಅದೃಷ್ಟಿಯಿಂದ ನಿಮ್ಮೆಲ್ಲರನ್ನು ಕೂಡ ನಾನು ಅಭಿನಂದಿಸಿ ಮತ್ತೊಮ್ಮೆ ನಾನು ದಾರಿ ಫೌಂಡೇಶನ್ ಅವ್ರನ್ನ ಮತ್ತು ಮುಖ್ಯಮಂತ್ರಿ ಚಂದ್ರು ಅವ್ರನ್ನ ನೀವು ಬಂದಿರತಕ್ಕಂಥದ್ದು ಬಹಳ ನಮಗೆ ಖುಷಿಯಾಗಿದೆ ಸರ್, ತುಂಬ ಆನಂದ ಆಗಿದೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ನಾನು ಉಚ್ಚರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರೊಫೆಸರ್ ಶಿವರಾಜಪ್ಪನವರಿಗೆ ವಂದನೆಗಳು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಅಂಶಿ ಪ್ರಸನ್ನಕುಮಾರ್, ಹಿರಿಯ ಪತ್ರಕರ್ತರು, ಕಾರ್ಯನಿರ್ವಾಹಕ ಸಂಪಾದಕರು, ಕನ್ನಡಪ್ರಭ ದಿನಪತ್ರಿಕೆ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಿಮಗೆ ಗೊತ್ತು, ನೀವೆಲ್ಲ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರ ಮಾತುಗಳನ್ನು ಕೇಳಲಿಕ್ಕೆ, ಅವರಿಗೆ ಪ್ರಶ್ನೆಗಳನ್ನು ಕೂಡ ಕೇಳಲಿಕ್ಕೆ, ಅವ್ರ ಜೊತೆ ಸೆಲ್ಫಿ ಮತ್ತು ಫೋಟೋ ತಗೊಳ್ಳೋಕ್ಕೆಲ್ಲ ನೀವು ಕಾತರಾಗಿದೆ ಅಂತ ನಮ್ಗೆ ಗೊತ್ತಿದೆ. ಅವರು ಕೂಡ ಮುಖ್ಯಮಂತ್ರಿ ಚಂದ್ರು ಅವರು ಹೇಳಿದ್ರು, ಫಸ್ಟು ಮಾತನಾಡೋರೆಲ್ಲ ಮಾತನಾಡಿ ಲಾಸ್ಟಿಗೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ನಾವೆಲ್ಲ ಸಾಂದರ್ಭಿಕವಾಗಿ 1-2 ಮಾತುಗಳನ್ನು ಹೇಳ್ತಾ ಇದ್ದೀವಿ ಅಷ್ಟೇ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಇವತ್ತು ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಯಾಕಂದರೆ ಭಾರತದ ಜನಸಂಖ್ಯೆಯಲ್ಲಿ 50% ಇರ್ತಕ್ಕಂಥವರು ಯುವಕರೇ. ಯುವಕರು ಮನಸ್ಸು ಮಾಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಬೋದು ಅಂತೇಳಿ ಗೊತ್ತಿದೆ. ಇತ್ತೀಚಿನ ಚುನಾವಣೆಗಳಲ್ಲಿ ನೀವೆಲ್ಲ ನೋಡಿದ್ದೀರಾ. ಯಾಕಂದರೆ ಜನ್ಜಿ ಜನರೇಷನ್ ಇರ್ತಕ್ಕಂಥ ಸಂದರ್ಭದಲ್ಲಿ ಆಲ್ಫಾ ಬೀಟಾ ಎಲ್ಲ ನೆಕ್ಸ್ಟ್ ಬರುತ್ತೆ. ಅವರ ಮನಸ್ಥಿತಿಗಳೇ ಬೇರೆ ಇರುತ್ತೆ. ಅವರು ಮನಸ್ಸು ಮಾಡಿದ್ರೆ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಬೋದು ಅನ್ನೋ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರು ಕರ್ನಾಟಕದ ಅತ್ಯಂತ ಹಿರಿಯ ಕಲಾವಿದರು. ಅವರು ಗೌರಿಬಿದನೂರಿಂದ MLA ಆಗಿದ್ದರು. 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ನಿಮ್ಗೆ ಅವೆಲ್ಲ ಗೊತ್ತಿರಲಿ. ಇಂಥ ಒಂದು ಚಂದ್ರು ಅವರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತದೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಮೊದಲಿಗೆ ಶ್ರೀ ಹೊಸಮಠದ ಗುರು ಪರಂಪರೆಯನ್ನು ಮನದಾಳದಲ್ಲಿ ಸ್ಮರಿಸುತ್ತಾ, ಚಂದ್ರು ಅವರ ಮಾತಿಗೆ ಹೆಚ್ಚು ಸಮಯವನ್ನು ಕೊಡಲಿಕ್ಕೆ ನಾವೆಲ್ಲರೂ ತೀರ್ಮಾನ ಮಾಡೋದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಈಗಾಗಲೇ ಪ್ರಾಸ್ತಾವಿಕವಾಗಿ ತಗಡೂರು ವೀರೇಶ್ ಕುಮಾರ್ ಅವರು ಮಾತನಾಡಿದ್ದಾರೆ, ರಂಗಯ್ಯ ಅವರಿದ್ದಾರೆ, ಡಾಕ್ಟರ್ ಎಂ ಶಾರದಾ ಅವರಿದ್ದಾರೆ, ಹಾಗೆ ಶಿವರಾಜಪ್ಪ ಅವರು ಕೂಡ ಈಗ ಸಾಂದರ್ಭಿಕವಾಗಿ ಅಧ್ಯಕ್ಷ ನುಡಿಗಳನ್ನು ಈಗಾಗಲೇ ಹೇಳಿದ್ದಾರೆ. ಹಾಗೆ ಸತ್ಯಮೂರ್ತಿ ಅವರು ಕೂಡ ಇದ್ದಾರೆ. ಎಲ್ಲ ಅಧ್ಯಾಪಕರು, ಮಾಧ್ಯಮದ ಸ್ನೇಹಿತರು, ವಿದ್ಯಾರ್ಥಿಗಳೆಲ್ಲ ಇದ್ದೀರಾ. ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಯಿತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ 1947 ಆಗಸ್ಟ್ 15ನೇ ತಾರೀಕು ಬಂತು. ನಾವೆಲ್ಲರೂ ಕೂಡ ಒಂದು ಸಂವಿಧಾನವನ್ನ ಬೇಕು ನಮಗೆ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ರಚನಾ ಸಮಿತಿಯನ್ನು ಮಾಡಿದ್ರು. ಅವರು ಕೊಟ್ಟಂತಹ ಸಂವಿಧಾನವನ್ನು ನಾವು 1950 ನವೆಂಬರ್ 26ನೇ ತಾರೀಕು 49, ಬಟ್ ಜಾರಿ ಬಂದಿದ್ದು 1950 ಜನವರಿ 26. ಕಳೆದ ತಿಂಗಳಷ್ಟೇ ನಾವು ರಿಪಬ್ಲಿಕ್ ಡೇ ಅನ್ನ ಆಚರಿಸ್ಕೊಂಡಿದ್ದೀವಿ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರಲಿ, ಭಾರತಕ್ಕೆ ಪ್ರತ್ಯೇಕ ಸಂವಿಧಾನ ಬೇಕು ಅನ್ನೋದು ಹೊಸದಲ್ಲ. 1920ರಲ್ಲೇ ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಈ ಒಂದು ಕೂಗು ಕೇಳಿ ಬಂದಿತ್ತು. 1934ರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಒಂದು ಠರಾವನ್ನು ಪಾಸ್ ಮಾಡಿದ್ರು, ನಿಮಗೆ ಪ್ರತ್ಯೇಕ ಸಂವಿಧಾನ ಬೇಕು ಅಂತೇಳಿ. ಬಟ್ ಆದರೂ ಕೂಡ ಬ್ರಿಟನ್ನಲ್ಲಿ 1945ರಲ್ಲಿ ಲೇಬರ್ ಪಾರ್ಟಿ
ಅಧಿಕಾರಕ್ಕೆ ಬರೋ ತನಕ ಅದಕ್ಕೆ ಯಾವುದೇ ಮಾನ್ಯತೆ ಸಿಗಲಿಲ್ಲ. 1945ರಲ್ಲಿ ಭಾರತಕ್ಕೆ ಪ್ರತ್ಯೇಕ ಸಂವಿಧಾನ ಬೇಕು, ಅದಕ್ಕೆ ಒಪ್ಪಿಗೆ ಕೊಡ್ತೀವಿ ಅದರಲ್ಲಿ ಕೊಟ್ಟ ನಂತರ ಒಂದು ಸಂವಿಧಾನ ಸಭೆಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗ್ತಾರೆ. ಕರಡು ಸಮಿತಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾಗಿ ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಅಂತಿಮವಾಗಿ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಆ ಸಂವಿಧಾನದಲ್ಲಿ ಮುಖ್ಯವಾಗಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ. ಇದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಭಾರತದ ಪ್ರಜೆಗಳಾದ ನಾವು ಅಂತಾನೆ ಸ್ಟಾರ್ಟ್ ಮಾಡಿ ನಮಗೆ ನಾವೇ ಅರ್ಪಿಸಿಕೊಂಡಂಥ ಸಂವಿಧಾನ. ಅಂದ್ರೆ ಎಲ್ಲರೂ ಕೂಡ ಸಮಾನರು, ರಾಷ್ಟ್ರಪತಿಯಿಂದ ಹಿಡಿದು ಜನಸಾಮಾನ್ಯರವರೆಗೆ ಇರ್ತಕ್ಕಂಥದ್ದು ಒಂದೇ ಮತ. ಆ ಮತವನ್ನ ಮಾರಾಟ ಮಾಡಬೇಡಿ ಅನ್ನೋದೇ ಚಂದ್ರು ಅವರ ಕಳಕಳಿ. ಅದಕ್ಕೋಸ್ಕರನೇ ಅವರು ಎಲ್ಲ, ಯಾಕಂದ್ರೆ ಅವರು ಜನತಾ ಪಾರ್ಟಿನಲ್ಲಿದ್ದರು, ಮತ್ತೆ BJPನಲ್ಲಿದ್ದರು, ಆ ಪಾರ್ಟಿಗೆ ಸ್ಟೇಟ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲವನ್ನ ನೋಡಿ ಯುವಕರನ್ನ ಬದಲಾವಣೆ ಮಾಡಿದ ಹೊರತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಯಾಗಿ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋಕ್ಕೋಸ್ಕರ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಮತ್ತು ನಾಲ್ಕನೇ ಅಂಗವಾದಂಥ ಪತ್ರಿಕಾ ರಂಗ ಕೂಡ ಎಲ್ಲ ಒಂದು ಕಡೆ ಸರಿಯಾಗಿ ಯುವಕರನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಬಿಡುವಿನ ಸಮಯದಲ್ಲಿ ನಾಡಿನಾದ್ಯಂತ ಸಂಚರಿಸುತ್ತಾ, ಈಗ ದಾರಿ ಫೌಂಡೇಶನ್ ಮೈಸೂರು ಜಿಲ್ಲೆನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಯಾಕೆ ರಂಗೇನವರು ನನಗೆ ಹೇಳ್ತಾ ಇದ್ರು, ಮೈಸೂರಿನಲ್ಲಿ ಮಕ್ಕಳೇ 397 ಕೋಟಿ ರೂಪಾಯಿ ಡ್ರಗ್ಸ್ ಪತ್ತೆ ಆಯಿತು, ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಪತ್ತೆ ಆಯಿತು, ಇಲ್ಲಿ ಬಳಕೆದಾರರು ಇದ್ದಾರೆ ಅಂತ ಆಯ್ತಲ್ವಾ. ಅದಕ್ಕೋಸ್ಕರನೇ ಮಕ್ಕಳು ಈ ರೀತಿ ಹಾಳಾಗ್ತಾ ಇದ್ದಾರೆ. ಪೇರೆಂಟ್ಸ್ಗೆ ನಾವು ಎಜುಕೇಟ್ ಮಾಡಬೇಕು, ಮಕ್ಕಳಿಗೆ ಎಜುಕೇಟ್ ಮಾಡಬೇಕು, ಅಕ್ಕಪಕ್ಕದವರಿಗೆ ಎಜುಕೇಟ್ ಮಾಡಬೇಕು ಅನ್ನೋಕ್ಕೋಸ್ಕರ ದಾರಿ ಫೌಂಡೇಶನ್ ಮುಖ್ಯಮಂತ್ರಿ ಚಂದ್ರು ಅವರ ನೇತೃತ್ವದಲ್ಲಿ ಎಲ್ಲ ಕಾಲೇಜುಗಳಿಗೆ ಸಮಯ ಇರುವಂಥ ಸಂದರ್ಭದಲ್ಲಿ ಭೇಟಿ ಕೊಟ್ಟು ಅವರಿಗೆ ಒಂದು ಈ ರೀತಿಯ ವ್ಯಸನಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು. ಹಾಗೆ ನಮ್ಮ ಡೆಮಾಕ್ರಸಿ ಮಕ್ಕಳೇ, ನಿಮಗೆಲ್ಲ ಗೊತ್ತಿರಲಿ, ಭಾರತ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ. ಇಡೀ ವಿಶ್ವದಲ್ಲಿಯೇ ಆರ್ಥಿಕತೆಯಲ್ಲಿ 4ನೇ ಸ್ಥಾನಕ್ಕೆ ಬಂದು ನಿಂತಿದೆ. 145 ಕೋಟಿ ಜನಸಂಖ್ಯೆ ಇದೆ. ಇಂಥ ಒಂದು ದೇಶದಲ್ಲಿ ಯುವಕರು ಮನಸ್ಸು ಮಾಡಿದ್ರೆ ಫಲಿತಾಂಶಗಳು ಬೇರೆ ಆಗುತ್ತೆ. ಇವತ್ತಿನ ಪರಿಸ್ಥಿತಿ ಏನಾಗ್ತಿದೆ ಅಂತ ಹೇಳಿದ್ರೆ, ಹಣ ಹೆಂಡಕ್ಕೆ ಮತವನ್ನು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ಈ ರೀತಿ ಆದರೆ ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಮುಖ್ಯಮಂತ್ರಿ ಚಂದ್ರು ಅವರ ಕಾಳಜಿಯಾಗಿದೆ ಸ್ನೇಹಿತರೆ. ಅವರು MLA ಆದಾಗ ಪರಿಸ್ಥಿತಿ ಬೇರೆ, ಬಟ್ ಇವತ್ತಿನ ಪರಿಸ್ಥಿತಿ ಬೇರೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಬಂದು ಎಲೆಕ್ಷನ್ ನಿಂತರು, ಹಣ ಹೆಂಡಕ್ಕೆ ಕೊಡದೆ ಗೆಲ್ಲಕ್ಕಾಗದಿರೋ ಪರಿಸ್ಥಿತಿಗೆ ಹೋಗಿದೆ. ಅಂತ ಒಂದು ಸಂದರ್ಭದಲ್ಲಿ ಯುವಕರಲ್ಲಿ ಜಾಗೃತಿ ಮೂಡಿಸಬೇಕು. ಯಾಕಂದ್ರೆ ನಿಮಗೆಲ್ಲ 18 ವರ್ಷಕ್ಕೆ ವೋಟಿಂಗ್ ರೈಟ್ ಸಿಕ್ಕಿದೆ. ನೀವು ಮನಸ್ಸು ಮಾಡಿದ್ರೆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬಹುದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ದಾರಿ ಫೌಂಡೇಶನ್ ಹಾಗೂ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರು ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರಿವತ್ತು ಬೆಳಿಗ್ಗೆ ಕೂಡ ವಿಜಯನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಸ್ನೇಹಿತರೆ, ಇಲ್ಲಿ ಚಕ್ರವ್ಯೂಹ ಫಿಲಂ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಎಷ್ಟು ಜನ ನೋಡಿದ್ರಾ? ಈಗ ಹೊಸ ಮಕ್ಕಳು ಯಾರು ನೋಡಿಲ್ಲ. ಆ ಫಿಲಂ ನೋಡಿ ರಾಜಕಾರಣ ಹೇಗಿದೆ, ಮುಖ್ಯಮಂತ್ರಿ ಚಂದ್ರು ಅವ್ರು ಏನು ಮಾಡ್ತಾರೆ, ಅಂಬರೀಷ್ ಅವ್ರು ಏನು ಮಾಡ್ತಾರೆ ಅನ್ನೋದು ಅಷ್ಟು ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತು ಆ ರೀತಿ ಸಾಮಾಜಿಕ ಸಂದೇಶಗಳನ್ನು ಕೊಡ್ತಕ್ಕಂಥ ಚಲನಚಿತ್ರಗಳೇ ಬರ್ತಾ ಇಲ್ಲ. ಇವತ್ತೆಲ್ಲ ಏನು ಬರ್ತಾ ಇದೆ, ಯಾವ ಚಿತ್ರಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಸ್ನೇಹಿತರು ನಾನು ಎಲ್ಲ ಕಡೆ ಹೇಳ್ತೀನಿ, ಆಕಾಶವಾಣಿಯಲ್ಲಿ ಸರ್ ಕೇಳುಗರ ಕೋರಿಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಅಂತ ಕಾರ್ಯಕ್ರಮ ಬರ್ತಾ ಇತ್ತು. ಇವಾಗ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಬರ್ತಾ ಇತ್ತು. ಆ ಪರಿಸ್ಥಿತಿಗೆ ಹೋಗಿದ್ದೇವೆ. ಹಾಗೆ ಚಲನಚಿತ್ರಗಳು, ಈಗ ಚಕ್ರವ್ಯೂಹ ಫಿಲಮ್ ಒಂದು ಸಂದೇಶವನ್ನು ಕೊಡುತ್ತೆ, ರಾಜಕಾರಣದಲ್ಲಿ ಭ್ರಷ್ಟಾಚಾರ ಇರಬಾರ್ದು ಹಾಗೆ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಂತ ಚಿತ್ರ. ಅದರಲ್ಲಿ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರು ಪ್ರಧಾನ ಪಾತ್ರವನ್ನು ವಹಿಸಿದ್ದಾರೆ. ಬಟ್ ಇವತ್ತಿನ ಚಿತ್ರಗಳನ್ನು ನೋಡಿ ಆ ಚಿತ್ರಗಳೇ ಅರ್ಥ ಆಗಲ್ಲ. ಅಲ್ಲಿ ಯಾವ ಸಂದೇಶನೂ ಇರಲ್ಲ, ಸಂಗೀತ ಇರಲ್ಲ, ಸಾಹಿತ್ಯ ಕೂಡ ಇರಲ್ಲ. ಅಂತ ಒಂದು ಪರಿಸ್ಥಿತಿನಲ್ಲಿ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರು ಯುವಕರನ್ನ ಪ್ರೇರೇಪಿಸಿ ಅವರಲ್ಲಿ ಸ್ಫೂರ್ತಿ ತುಂಬಿ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆ ಇರ್ತಕ್ಕಂಥ ರಾಷ್ಟ್ರ. 10 ಧರ್ಮಗಳಿದೆ, 100 ಜಾತಿಗಳಿದೆ, 1000 ದೇವರುಗಳಿದೆ. ಇಂಥ ಒಂದು ರಾಷ್ಟ್ರವನ್ನ ಉಳಿಸಿರ್ತಕ್ಕಂಥದ್ದು ಸಂವಿಧಾನ. ಆ ಸಂವಿಧಾನದ ಬಗ್ಗೆ ನಾವೆಲ್ಲರೂ ಕೂಡ ಅರಿವು ಮೂಡಿಸ್ಕೊಂಡ್ರೆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬಹುದು ಅನ್ನೋ ಒಂದು ಆಶಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಮಕ್ಕಳೇ, ಚಂದ್ರು ಅವರ ಮಾತಿಗೆ ಅವಕಾಶ ಮಾಡಿಕೊಟ್ಟು ಇಂಥ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಗೆ ಮತ್ತು ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ ಅಂಶಿ ಪ್ರಸನ್ನಕುಮಾರ್ ಅವರಿಗೆ ವಂದನೆಗಳು. ಈಗ ಉದ್ಘಾಟನಾ ನುಡಿಗಳನ್ನಾಡಲಿದ್ದಾರೆ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಸರ್, ಖ್ಯಾತ ಚಲನಚಿತ್ರ ಹಿರಿಯ ಕಲಾವಿದರು, ಬೆಂಗಳೂರು.
ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸೋದರಿಯರೇ, ತಾಯಂದಿರೇ, ಅಪರೂಪಕ್ಕೆ ಅಲ್ಲಿ ಇಲ್ಲಿ ಗಂಡಸರಿದ್ದಾರೆ, ಅವ್ರಿಗೂ ಕೂಡ ಸೇರಿಸಿ ಹೇಳ್ಬೇಕು, ನನ್ನನ್ನು ಸೇರಿಸಿ. ಎಲ್ಲಿ ಬೇಕಾದ್ರೂ ಭಾಷಣ ಮಾಡೋದು, ಮಹಿಳೆಯರ ಗುಂಪಲ್ಲಿ ಭಾಷಣ ಮಾಡೋದು ಬಹಳ ಕಷ್ಟ. ಏನೇನ್ ತಪ್ಪು ಹುಡುಕ್ತಾರೋ ಗೊತ್ತಿಲ್ಲ, ಯಾಕಂದ್ರೆ ಬೆಳಗ್ಗಿನ ಸಂಜೆವರೆಗೂ ತಪ್ಪೇ ಹುಡುಕ್ತಿರ್ತಾರೆ, ಒಳ್ಳೇದು ಹುಡುಕ್ತಿರ್ತಾರೆ. ಅದು ಅವರ ವೃತ್ತಿ ಮತ್ತು ಪ್ರವೃತ್ತಿ ಮತ್ತು ಪ್ರಧಾನ ಕರ್ತವ್ಯ ಕೂಡ. ಮಕ್ಕಳ ಬಗ್ಗೆ ಒಂದು ಚಿಂತನೆ, ಗಂಡನ ಬಗ್ಗೆ ಒಂದು ಚಿಂತನೆ, ಆಮೇಲೆ ಊರಿನ ಬಗ್ಗೆ ಒಂದು ಚಿಂತನೆ, ಅವ್ರು ಹೋಗೋ ಕೆಲಸದ ಬಗ್ಗೆ ಒಂದು ಚಿಂತನೆ. ಎಷ್ಟು ಜವಾಬ್ದಾರಿ. ನಾವು ಸೋಂಬೇರಿಗಳು, ಏನೂ ಇಲ್ವೇ ಇಲ್ಲ, ಬಟ್ಟೆ ಹಾಕೊಂಡು ಆಚೆ ಕೊಟ್ಟೋಗ್ತೀವಿ. ಅವರು ನಮ್ಮನ್ನು ಆಚೆ ಕಳಿಸಿದ ಮೇಲೆ ಸಂಜೆವರೆಗೂ ದುಡಿಯೋರೆ ಅವರು. ಮತ್ತೆ ಸಂಜೆ ಬಂದಲು ನಮ್ದೇ ರೋಪ. ಇಂಥ ಪುರುಷ ಪ್ರಧಾನವಾದಂತಹ ಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ ನಾವು ಇವತ್ತು. ಆದ್ರೆ 78 ವರ್ಷ ವಯಸ್ಸಾಗಿದೆ ದೇಶಕ್ಕೆ. ಇದರಲ್ಲಿ ಸ್ವಾತಂತ್ರ್ಯ ಹೇಗೆ ಬಂತು, ದೇಶ ಸ್ವತಂತ್ರ ಹೆಂಗಾಯ್ತು, ಬ್ರಿಟಿಷ್ನವ್ರ ಕೈಲಿ ಹೆಂಗಿತ್ತು, ಇವೆಲ್ಲವನ್ನು ಸಂಕ್ಷಿಪ್ತವಾಗಿ ಮಾತಾಡ್ತಾ ಅವರ ಬಸವಣ್ಣವ್ರದ್ದಿರ್ಬೋದು, ಇನ್ನೊಬ್ರು ಉದ್ಯೋಗ ಮಾಡಿದ್ರು, ಇವೆಲ್ಲವನ್ನು ಇಟ್ಟುಕೊಂಡು ನಾನಿಲ್ಲಿ ಯಾಕೆ ಬಂದೆ ಅನ್ನೋ ಪ್ರಶ್ನೆ ಬರ್ತದೆ. ನಾನೊಂದು 3-4 ವಿಚಾರವನ್ನ ಕಡಿಮೆ ಅವಧಿಯಲ್ಲಿ ಹೇಳ್ಬಿಡ್ತೀನಿ. ಏನು ಅಂತಂದ್ರೆ, ಈ ಪ್ರಜಾಪ್ರಭುತ್ವದ ಅನಿವಾರ್ಯ ಉಳಿಸೋದು ಯಾಕೆ ಬೇಕಾಗಿದೆ ಮತ್ತು ಅದರೊಳಗೂ ಹುಡುಗರ ಮನಸ್ಸಿನಲ್ಲಿ ಯಾಕೆ ನಾವು ಬಿತ್ತಬೇಕಾಗಿದೆ ಅನ್ನೋ ಕರ್ತವ್ಯ ನಮ್ದಾಗಿದೆ. ಶಿವರಾಜಪ್ಪನವರು ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದಂಥ ಚಿದಾನಂದ ಮಹಾಸ್ವಾಮಿಗಳ ಪಾದಾರ ಬಿಂದೆಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದವನ್ನು ಪಡ್ಕೊಂಡು, ಈಗ ಅಂಶಿ ಪ್ರಸನ್ನ ಕುಮಾರ್ ಅವರು ಬಹಳ ಅದ್ಭುತವಾದ ಸಾಹಿತಿಗಳು, ಚಿಂತಕರು, ಹೆಚ್ಚು ಮಾತಾಡಕ್ಕೆ ಸಾಮರ್ಥ್ಯ ಇರೋರು. ಅವರು ಎಲ್ಲವನ್ನು ಹೆಡ್ಲೈನ್ ನನಗೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ಬಿಡಿಸಿ ನೀವು ಹೇಳ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇನ್ನು ಹೊಸದಾಗೇನು ಹೇಳುವಂಥದ್ದಿಲ್ಲ. ಒಂದೇ ಸಂವಿಧಾನ, ಒಂದೇ ಪ್ರಜಾಪ್ರಭುತ್ವ, ಒಂದೇ ಡೆಮಾಕ್ರಸಿನೇ. ಆದರೆ ಅದರ ವಿಭಿನ್ನತೆ, ಅದರಲ್ಲೂ ವಿಭಿನ್ನತೆ ಆಗಿಬಿಟ್ಟಿದೆಯಲ್ಲ 78 ವರ್ಷದಲ್ಲಿ. ಅದಾಗಕ್ಕೆ ಬಿಡಬೇಕಾ? ನಮ್ಮ ಮುಂದಿನ ಭವಿಷ್ಯ ಏನು, ದೇಶದ ಭವಿಷ್ಯ ಏನು, ಪ್ರಪಂಚದಲ್ಲಿ ನಮ್ಮ ಸ್ಥಾನ ಏನು ಅನ್ನುವ ಚಿಂತನೆಗೋಸ್ಕರ ತೊಡಗಿಸ್ಕೊಳ್ಳೋಕೆ ಇದೇನು ನಮ್ಮ ಪಾಠ ಅಲ್ಲ. ಹಂಚ್ಕೊಳ್ಳೋಣ, ವಿಚಾರ ವಿನಿಮಯ ಅನುಭವ ಇರೋದ್ರಿಂದ ಹಂಚ್ಕೊಳ್ಳೋಣ. ಹಂಚ್ಕೊಂಡಿದ್ದು ನಿಮಗೆಲ್ಲೋ ಒಂದು ಕಡೆ ವಿದ್ಯಾಭ್ಯಾಸ ಅನಿವಾರ್ಯ. ಅದರ ಜೊತೆಯಲ್ಲಿ ಕೇವಲ ವಿದ್ಯಾಭ್ಯಾಸ ಭವಿಷ್ಯ ನಿರ್ಮಾಣಕ್ಕಾಗೋದಿಲ್ಲ, ರಾಜ್ಯನ ಅಥವಾ ಊರನ್ನ ಅಥವಾ ಕುಟುಂಬನ. ಆ ದೃಷ್ಟಿಯಿಂದ ಈ ದಿಕ್ಕಿನಲ್ಲಿ ನಾವೇನ್ ಮಾಡ್ಬೋದು? ಮೊದಲನೇದಾಗಿ ಈಗ ಇವರೊಂದು ಶ್ಲೋಕ ಹೇಳಿದ್ರು ಬಸವಣ್ಣವರು 12ನೇ ಶತಮಾನದಲ್ಲಿ. ನಾನು ಒಂದು ಹೇಳ್ತೀನಿ, ಅದು ಯಾವ ತರದ್ದು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಚಿರವೇ ಒನ್ನ ಕಳಸವಯ್ಯ. ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ. ಸ್ಥಾವರ ಅಲ್ಲ ನಾನು. ಯಾಕೆಂತಂದ್ರೆ ನಾನು ಆಸ್ತಿ ಮಾಡ್ಕೊಂಡು, ಮನೆ ಮಠ ಮಾಡ್ಕೊಂಡು, ಸಾವಿರಾರು ಕೋಟಿ ಜಮೀನು ಇಟ್ಕೊಂಡಿದ್ದಿದ್ರೆ ಸ್ಥಾವರ ಆಗೋಗ್ಬಿಡ್ತಿತ್ತು, ಅದಕ್ಕೆ ತೊಂದರೆ ಇರ್ತಿರ್ಲಿಲ್ಲ. ಆದ್ರೆ ನಾನು ಜಂಗಮ, ನಾನು ಅನ್ನದ ಋಣ ಇದೆ. ನೀವೆಲ್ಲರೂ ಕೊಟ್ಟರು ಅನ್ನ ತಿಂದಿದ್ದೀನಿ. ಈ ಸಿನಿಮಾ ನೋಡಿದ್ದೀರಾ, ಟಿವಿ ನೋಡಿದ್ದೀರಾ, ಅದ್ರದ್ದು ಒಂದೊಂದು ಪೈಸನು ನನ್ನ ಕುಟುಂಬ ತಿಂದಿರೋದ್ರಿಂದ ನಾನು ಏನ್ ಕೊಡ್ಬೋದು ಅನ್ನೋದಕ್ಕೋಸ್ಕರ ಜಂಗಮನಾಗಿ ಈ ಜ್ಞಾನವನ್ನು ಹಂಚ್ಕೊಳ್ಳೋಣ. ಎಲ್ಲಕ್ಕಿಂತ ಕಾಯಮಾದ ಜ್ಞಾನವನ್ನ ಮತ್ತು ವಿಚಾರವನ್ನ, ಅನುಭವವನ್ನ ನಾನು ಎಲ್ಲಿಡುವುದೇ, ನಾನು ಏನ್ ಸರ್ ಮಾಡಕ್ ಪ್ರಯತ್ನ ಪಟ್ಟೆ, ನನ್ನ ಚಿಂತನೆ ಏನು, ನಿಮ್ಗೆ ಇನ್ನೂ ಚಿಗುರ್ತಾ ಇರ್ತಕ್ಕಂಥ ಚಿಂತನೆಗೆ ಯಾವ ರೀತಿ ಆರೋಗ್ಯಕರವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಶಿವರಾಜಪ್ಪನವರು ಪೀಠಿಕೆ ಹಾಕೊಟ್ಟಿದ್ದಾರೆ, ವಂಶಿಯವರು ಹಾಕೊಟ್ಟಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ಬೇಕಾಯ್ತೆ. ಮೊದಲನೇದಾಗಿ ಈಗ ನಮ್ಮ ವಂಶಿ ಪ್ರಸನ್ನ ಕುಮಾರ್ ಅವರು ಶಿವರಾಜಪ್ಪನವ್ರಿಗೆ ಹೇಳದೆ, ಡಾಕ್ಟರ್ ಶಾರದಾ ಅವರು ಬರ್ತಿದ್ದಂಗೆ ಸ್ವಾಗತ ಮಾಡಿ ನಮಗೆ ಎಳ್ನೀರು ಕೊಟ್ಟು, ಕುಡಿಯಂಗಿಲ್ಲ ನಾನು, ಯಾಕೆಂದ್ರೆ ಮೈಯಲ್ಲೆಲ್ಲ ಎಳ್ನೀರಿದೆ, ಅಂದ್ರೆ ಶುಗರ್ ಪೇಷಂಟ್ ನಾನು. ನೀರು ಕೊಟ್ರೆ ಅದೇ ಎಳ್ನೀರಾಗುತ್ತೆ, ಅಳ್ಳಾಡ್ಸಿದ್ರೆ ನನ್ನ ಕೈ ಇಟ್ಟು, ಅಷ್ಟು ಶುಗರ್ ಪೇಷಂಟ್. ಆದ್ರೆ ಅವರ ಪ್ರೀತಿಗೋಸ್ಕರ ಆರೋಗ್ಯ ಕೆಟ್ಟರು ಚಿಂತೆ ಇಲ್ಲ ಅಂತ ಅಭಿಮಾನದಿಂದ ಕುಡಿದು ಬಿಟ್ಟೆ. ಆಯಮ್ಮ ಯಾರಿಗೋ ಕೇಳಿದೆ, ಅರ್ಧ ತಂದ್ಕೊಡಮ್ಮ ಅಂದ್ರು. ಹಂಗೆ ಹೋಗಿ ತಗೊಂಬಂದು ಅದನ್ನೇ ಇಟ್ರು ತಿರ್ಗ. ಅದು ಅರ್ಧ ಅಂತ ಆಯ್ತು ನನ್ನ ಲೆಕ್ಕದಲ್ಲಿ ಅಂತ ನಾನು ಕುಡಿದೆ. ಅಂದ್ರೆ ಅವ್ರ ಅಭಿಮಾನ ಪ್ರೀತಿ ಹೆಂಗಿದೆ ಅಂತ ಸಂತೋಷ ಆಯ್ತು. ಬಹಳ ಜಾಸ್ತಿ ಗಂಭೀರವಾಗಿ ಮಾತಾಡ್ಕೊಂಡು ಹೋಗಲ್ಲ ನಾನು, ಯಾಕಂದ್ರೆ ಬೋರ್ ಆಗುತ್ತೆ. ನೀವು ಪಾಠ ಕೇಳೇ ಬೋರ್ ಆಗ್ಬಿಟ್ಟಿರ್ತದೆ. ಯಾರ್ಯಾರು ಮೇಡಮ್ದಿರು ಯಾರ್ಯಾರು ಒಂದೊಂದು ಗಂಟೆ ಪಾಠ ಮಾಡ್ತಾರೋ ಅದ್ರಲ್ಲಿ ಎಷ್ಟು ಜನ ಹೆಂಗ್ ಕೇಳಿಸ್ಕೊತಿರೋ ಗೊತ್ತಿಲ್ಲ. ಆದ್ರೆ ಕೊನೆ ಭಾಷಣ ನಾನೇ ತಗೊಂಡಿರೋದ್ರಿಂದ ನಾನು ಕೇಳಿಸ್ಕೊಂಡ್ಲೇಬೇಕಾದ್ರಿಂದ ನೀವು ಎದ್ದೋಗದೆ ಇರ್ಬೇಕಾದ್ರಿಂದ ನಾನು ಲವಲೌಕೆಯಿಂದಲೇ ಮಾತಾಡ್ಬೇಕಾಗಿ ಬರುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮ ಹಮ್ಮಿಕೊಂಡು ನಾನು ಈ ಕೆಲಸ ಮಾಡೋದಕ್ಕೆ ರಾಜ್ಯಾದ್ಯಂತ ನಮ್ಮ ರಂಗಯ್ಯನವ್ರ ಮೂಲ ಕಾರಣ. ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅದೆಲ್ಲಕ್ಕಿಂತ ಚಿಂತಕರು, ಸಮಾಜವಾದಿ ಚಿಂತಕರು. ಅವ್ರು ಇವತ್ತಿನ ದಿವಸ ದಾರಿ ಫೌಂಡೇಶನ್ ಹಿಡ್ಕೊಂಡು ನನ್ನನ್ನು ಬಿಡೋದೇ ಇಲ್ಲ. ನನಗೆ ಇದೆ, ನಾಟಕ ಇದೆ, ಸಿನಿಮಾ ಇದೆ, ಟಿವಿ ಇದೆ, ಹೋರಾಟ ಇದೆ, ಹೆಂಡ್ರು ಮಕ್ಕಳು ಇದ್ದಾರೆ, ಅದು ಕೂಡ ಜೊತೆಲಿದೆ, ಅದು ಬಿಟ್ಟಿಲ್ಲ. ಅದ್ರ ಜೊತೆ ಒಳಗೆ ರೈತ ಕೂಡ ಜಮೀನು ಮಾಡ್ತೀನಿ. ಇದ್ರ ಮಧ್ಯದಲ್ಲಿ ಇವರು 5 ಪೈಸಾ ಲಾಭ ಇಲ್ಲ, ಬರೀ ಖರ್ಚೆ ನನಗೆ.
ಆಮೇಲೆ ಕೊನೆಗೆ ಅವ್ರು ಏನಪ್ಪಾ ಅಂದ್ರೆ ಬಹಳ ದುಃಖ ಪಟ್ಕೊಂಡು ಹೋಗೋದು ಬೇಡ ಅಂತ ಒಂದು ಬೈಟು ಕಾಫಿ ಕೊಡಿಸ್ತಾರೆ, ಒಂದು ಇಡ್ಲಿ ವಡೆ ಕೊಡಿಸ್ತಾರೆ. ಆಮೇಲೆ ನಿಮ್ಗೆ ಆರೋಗ್ಯ ಸರಿ ಇಲ್ಲ, ಏನೇನೋ ತಿನ್ಬೇಡಿ ಅಂತಲೂ ಕೂಡ ಹೇಳ್ತಾರೆ. ಆ ರೀತಿ ನನ್ನನ್ನು ಪ್ರೀತಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಇನ್ನು ಮಿಕ್ಕಿನಾದವರು ಕುಲಕರ್ಣಿ ಅವರು ಮತ್ತು ನಮ್ಮ ತಗಡೂರವ್ರ ಬಗ್ಗೆನೂ ಮಾತಾಡಿದ್ದೀನಿ. ಈಗ ವಿಚಾರಕ್ಕೆ ಬರ್ತೇನೆ. ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂತ ಯಾಕೆ ಕೇಳಬೇಕು ಅನ್ನೋದಕ್ಕೆ ಪೀಠಿಕೆ ಯಾಕೆ ಹೇಳಿದ್ದಾರೆ. ಮೊದಲನೇದಾಗಿ ನಿಮ್ಗೊಂದು ಪೀಠಿಕೆ ಅಂತ ಇದೆ, ಪ್ರಿಯಾಂಬಲ್ ನಮ್ಮ ಪ್ರಜಾಪ್ರಭುತ್ವದ, ಅದರೊಳಗೆ ಎಲ್ಲವನ್ನೂ ಒದಗಿಸಿದ್ದಾರೆ. ಮೂಲ ಪ್ರಜಾಪ್ರಭುತ್ವ ಹೇಗಿರಬೇಕು, ದೊಡ್ಡ ಗ್ರಂಥ. ಯಾವ ದೇಶದಲ್ಲೂ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಈ ತರದ ಸಂವಿಧಾನ ಇಲ್ಲ. ಮೊದಲನೇ ಸಂವಿಧಾನ ಅಚ್ಚುಕಟ್ಟಾಗಿ ಅದ್ಭುತವಾಗಿ, ಅದು ಒಬ್ಬ ಶೋಷಿತ ವರ್ಗಕ್ಕೆ ಸೇರಿದಂತ ಒಬ್ಬ ದಿಗ್ಗಜ ಜ್ಞಾನಿ ಅವರು ಮಾಡಿರ್ತಕ್ಕಂಥ, ಅವರ ಕೈವಾಡ ಇರ್ತಕ್ಕಂಥ ಅಂಬೇಡ್ಕರ್ ಅಂದ್ರೆ ಸರ್ವರಿಗೂ ಸಮಪಾಲು ಸಮಬಾಳು, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಮಾಡಲಿದೆಯಲ್ಲ ಕುವೆಂಪುರ ಅವರು. ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ, ಒಂದು ತೋಟ ಅಂದ್ರೆ ಬೇರೆ ದೇಶದಲ್ಲಿ ಒಂದೇ ತೋಟ ಇರುತ್ತೆ, ಏನೋ ಒಂದು ಅದು ಅವ್ರದ್ದು ತೋಟ, ಗೋಧಿ ತೋಟನೋ ಬಾರ್ಲಿ ತೋಟನೋ, ಅಮೆರಿಕದಂತ ಇಂಥ ಕಡೆ ದನಗಳ ತೋಟನೋ. ನಮ್ಮ ದೇಶದಲ್ಲಿ ಒಂದು ತೋಟ ಅಂದ್ರೆ ಕೊತ್ತಂಬರಿ ಸೊಪ್ಪಿಂದ ಹಿಡಿದು ತೆಂಗಿನ ಮರದ ತನಕ ಹಿಡಿದು ಮಾವಿನ ಮರದಿಂದ ಹಿಡಿದು ಎಷ್ಟು ನೂರಾರು ವೆರೈಟೀಸ್ ಇರುತ್ತೆ. ಹಾಗೆ ಇವ್ರು ಹೇಳೋದ್ರಲ್ಲಿ ಏಕತೆಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ದೇಶ. ಸಾವಿರಾರು ಸಮಾಜಗಳಿದಾವೆ, ಜೊತೆಗಳಿದಾವೆ, ನೂರಾರು ಧರ್ಮಗಳಿದಾವೆ, ಸಂಪ್ರದಾಯಗಳಿದಾವೆ, ಪದ್ಧತಿಗಳಿದಾವೆ, ಭಿನ್ನ ಭಿನ್ನ ಅಭಿಪ್ರಾಯಗಳಿದಾವೆ. ಅವೆಲ್ಲವೂ ಸೇರಿ ಒಕ್ಕೂಟ, ಫೆಡರಲ್ ಸಿಸ್ಟಮ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ, ಫೆಡರಲ್ ಸಿಸ್ಟಮ್. ಅದಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರು ಎಷ್ಟರ ಮಟ್ಟಿಗೆ ಅಂದ್ರೆ ತುಳಿತಕ್ಕೊಳಗಾಗಿದವ್ರನ್ನು ಬಿಡೋಂಗಿಲ್ಲ, ಬೇರೆ ಬೇರೆ ಕನಿಷ್ಠ ಜಾತಿ ಅಂತ ಅಂದ್ಕೊಂಡಿದ್ದವ್ರನ್ನು ಬಿಡೋವಾಗಿಲ್ಲ, ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥವ್ರನ್ನು ಬಿಡೋವಾಗಿಲ್ಲ, ಊಳಿಗ ಮಾನ್ಯದವ್ರನ್ನು ಕೂಡ ಅಡ್ಡಿ ಆಗ್ಬೇಕು. ಅರಸೊತ್ತಿಗೆ 600 ಅರಸೊತ್ತಿಗೆ ಇದ್ದಂತ ಒಂದು ಇದರಲ್ಲಿ ಈ ಪ್ರಜಾಪ್ರಭುತ್ವ ಹೆಸರಿನಲ್ಲಿ ಅವೆಲ್ಲವೂ ನಾಶ ಆಗಿ ಸರ್ಕಾರದ ಹಿಡಿತಕ್ಕೆ ಬಂದಿದ್ದಾವೆ. ಇನ್ನೂ ಉದ್ಧಾರ ಆಗಿದ್ದವ ಅಂತ ನಾವು ಯೋಚನೆ ಮಾಡಿ. ಯಾಕೆ ಅಂದ್ರೆ ನಮ್ಮ ವಯಸ್ಸು ಮುಗಿತಾ ಬಂದಿದೆ. ಶಿವರಾಜಪ್ಪನವ್ರ ವಯಸ್ಸು ಎಷ್ಟೋ ಗೊತ್ತಿಲ್ಲ, ಮತ್ತು ತಲೆ ಕೂದಲು ಉದುರಿದ್ರಿಂದ ವಯಸ್ಸಾಗಿದೆ ಅನ್ಕೊಂತೀನಿ. ಹಂಗೆ ಹುಡುಗರ ತರನೇ ಮಾತಾಡ್ತಾರೆ ಅವರು. ಹಾಗಾಗಿ ನನಗಂತೂ 73 ವಯಸ್ಸು. ಆದ್ರೆ ನನಗೆ 73 ಅಂದ್ಕೊಂಡೆ, 23 ಅಂದ್ಕೊಂಡೆ ಓಡಾಡ್ತಾ ಇದ್ದೀನಿ. ಏನಾಗುತ್ತೆ ನೋಡಿ, ಏನಾಗುತ್ತೆ ಅದ್ರಲ್ಲಿ. ನೆನ್ನೆ ಇರೋದು ನನಗೆ ಗೊತ್ತಿದೆ, ನೆನ್ನೆ ಒಂದು ಯಾಕೆ ಮರಿಬೇಕು, ಇವತ್ತಿಂದ ಇಟ್ಕೊಳ್ಳೋಣ. ಇಲ್ಲಿದ್ದೀನಿ ನಿಮ್ ಎದುರುಗಡೆ ಇರೋದು ಸತ್ಯ, ರಾತ್ರಿ ಇರ್ತೀನೋ ಇಲ್ವೋ ಅದು ತಲೆಯಾಗಿ ಬಿಸಿ ಮಾಡ್ಕೋಬೇಕು. ಹಾಗಾಗಿ ಇನ್ನೂ 100 ವರ್ಷ ಬದುಕ್ತೀನಿ ಅಂತಲೇ ಗ್ಯಾರಂಟಿ ಹೇಳ್ತೀನಿ. ಬದುಕಿದ್ರೆ ನನಗೇನಾಗಬೇಕಾಯ್ತು, ಅದು ಅದರನೇ ಬರ. ಅಕಸ್ಮಾತ್ ಸತ್ತೋದ್ರೆ ನಾನು ನಿಮ್ಮನ್ನ ಕೇಳಕ್ ಬರ್ತೀರಾ ನೀವು, ಯಾಕೆ ನೀವು 100 ವರ್ಷ ಹೇಳಿದ್ರ ಇನ್ನೂ ಬದುಕಿಲ್ಲ ನೀವು ಅಂತ ನನ್ನೇನ್ ಕೇಳಕ್ ಕೇಳ್ಬೇಕಾದ್ರೆ ನೀವೇ ಬರ್ಬೇಕಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಇವತ್ತಿನ ದಿವಸ ಬಹಳ ಸರಳವಾದಂತ ಸರಳೀಕರಿಸ್ಕೊಳ್ಳೋಣ. ಇಲ್ಲಿ ಇಡೀ ಗ್ರಂಥವನ್ನ ನೀವೆಲ್ಲರೂ ಕೂತ್ಕೊಂಡು ಓದಕ್ಕಾಗಲ್ಲ. ಯಾವ್ದನ್ನ? ಸಂವಿಧಾನ ದೊಡ್ಡ ಪುಸ್ತಕ, 360ಕ್ಕೂ ಇದೆ, 100-150 ಏನೋ ಇದು ತಿದ್ದುಪಡಿಗಳಿದಾವೆ. ಆಮೇಲೆ ಕಠಿಣವಾದ ಪದಗಳಿದಾವೆ, ಅವು ನಿಘಂಟಿಗೂ ಸಿಗದೆ ಇರತಕ್ಕಂಥ ಪದಗಳು. ಅದಕ್ಕೆ ಸರಳವಾಗಿ ಪೀಠಿಕೆನಲ್ಲಿ ಏನ್ ಹೇಳಿದ್ದಾರೆ ಸ್ವಲ್ಪ ಕೇಳಿಸ್ಕೊಳ್ಳಿ ಅಷ್ಟೇ. ಇಲ್ಲಿ ಹೇಳಿದ್ರು, ಅದನ್ನು ಬಿಡಿಸಿ ಹೇಳ್ತೀನಿ. ಒಟ್ಟು ಸಾರ್ವಭೌಮತ್ವ ದೇಶ, ಸಾರ್ವಭೌಮತ್ವ, ಸಮಾಜವಾದಿ ಅಂದ್ರೆ ಎಲ್ಲ ಸಮಾಜವನ್ನು ಒಗ್ಗೂಡಿಸಿಕೊಂಡಿರ್ತಕ್ಕಂಥದ್ದು. ಎಷ್ಟಾದ್ರೂ ಇರ್ಲಿ ಸಮಾಜ, ಮೇಲ್ವರ್ಗ ಕೀಳುವರ್ಗ 4 ಚತುರ್ವರ್ಣ ಇವ್ಯಾವುದೂ ಅಲ್ಲ. ಸಮಾಜವಾದ ಅಂದ್ರೆ ಎಲ್ಲರೂ ಒಂದೇ, ಮನುಷ್ಯರೆಲ್ಲ ನಾವೆಲ್ಲ ಒಂದೇ ಅನ್ನೋ ದೃಷ್ಟಿಯಿಂದ. ಧರ್ಮ ನಿರಪೇಕ್ಷೆ, ಧರ್ಮ ಬೇಕು, ಮಠ ಬೇಕು, ಆದ್ರೆ ಧರ್ಮವೇ ರಾಜಕಾರಣ ಆಗೋದು ಬೇಡ. ಧರ್ಮಕ್ಕೆ ಇಟ್ಕೊಡ್ಬೇಕು, ರಾಜಕಾರಣ. ಇವತ್ತು ಉಲ್ಟಾ ಆಗ್ಬಿಟ್ಟಿದೆ. ಧರ್ಮದಲ್ಲಿ ರಾಜಕಾರಣ ಇದೆಯೋ, ರಾಜಕಾರಣದಲ್ಲಿ ಧರ್ಮ ಇದೆಯೋ, ಎಲ್ಲಿದಾರೋ, ಕಳ್ಳರೆಲ್ಲಿದಾರೋ, ವಿಧಾನಸೌಧದಲ್ಲಿದಾರೋ, ಆಚೆ ಇದಾರೋ, ಜೈಲರು ಈಚೆ ಇದಾರೋ, ಆಚೆ ಇಂತರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನು ಅಂದ್ರೆ ದುರುಪಯೋಗ ಆಗ್ಬಿಟ್ಟಿದೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ, ಸಂವಿಧಾನದ ವ್ಯವಸ್ಥೆ. ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು, ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು, ಸ್ಥಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದು ಇದರ ಉದ್ದೇಶ. ನಮ್ಮ ವಿಕಲಾಂಗರ ಸ್ಪೆಷಲ್ ಚೈಲ್ಡ್ಸ್ ಅಂತ ಇರ್ತಾರೆ, ಅವ್ರನ್ನೂ ಅದೇ ಮಟ್ಟಕ್ಕೆ ತರಬೇಕಾಗಿದೆ. ಆಮೇಲೆ ಎಲ್ಲೋ ಒಂದ್ ಕಡೆ ವಿದ್ಯಾಭ್ಯಾಸ ಇಲ್ಲದೆ ಇರೋದಿರ್ತಾನೆ, ಹೆಬ್ಬಟ್ಟೆ ಇರ್ಬೋದು ಊರಿನಲ್ಲಿ, ಅವನು ಇದೇ ಮಟ್ಟಕ್ಕೆ ತರಬೇಕು. ಹಾಗಾಗಿಯೇ ಈ ಸಂವಿಧಾನದಲ್ಲಿ ಆಯ್ಕೆಯಾದಂತ ಪ್ರತಿನಿಧಿಗೆ ಇದು ಕ್ವಾಲಿಫಿಕೇಶನ್ ಇಲ್ಲ. ಕ್ವಾಲಿಫಿಕೇಶನ್ ಕೊಟ್ರೆ 80% ಜನ ನಿಲ್ಲಕ್ಕೆ ಆಗೋದಿಲ್ಲ ನಮ್ಮಲ್ಲಿ. ಇಲ್ಲಿ ಎಲ್ರಿಗೂ ಸಿಗಬೇಕು. ಹೆಬ್ಬಟ್ಟಿರ್ಲಿ, ಜ್ಞಾನ ಇದ್ರೆ ಸಾಕು, ಹುಚ್ಚ ಆಗಿಲ್ಲದೆ ಇದ್ರೆ ಸಾಕು ಅಲ್ವರಾ. ಮೆಂಟಲಿ ರಿಟಾರ್ಡೆಡ್ ಆಗಿರ್ಬಾರ್ದು ಅವನು. ಆಮೇಲೆ ಇನ್ನೇನು ಕ್ರಿಮಿನಲ್ ಆಗಿ ಜೈಲ್ಗೆ ಹೋಗಿರ್ಬಾರ್ದು. ಇಂಥವ್ರೆಲ್ಲರೂ ನಿಂತ್ಕೋಬಹುದು. ಅಂದಾಗ ಪ್ರಧಾನಮಂತ್ರಿ ಆಗೋದಿಕ್ಕೆ ಯಾವುದೇ ಕ್ವಾಲಿಫಿಕೇಶನ್ ಇಲ್ಲ. ಈ ಕ್ವಾಲಿಫಿಕೇಶನ್
ಒಳ್ಳೆಯವನ ಅಲ್ವಾ? ನಿಮ್ಮ ಮತದಾನದಿಂದ ಅವನು ಗೆದ್ದಿದ್ದಾನೆ, ಗೆದ್ದ ಮೇಲೆ ನೀವು ಇಷ್ಟಪಟ್ಟರೆ ಅಲ್ವಾ? ನಿಮ್ಮ ಈ ಸಾರ್ವಭೌಮವನ್ನು ಎತ್ತಿಡಿತಾನ ಇಲ್ವಾ? ಇದನ್ನ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಪ್ರಜಾಪ್ರಭುತ್ವ ಇರೋದು, ಅದಕ್ಕೆ ಸಂವಿಧಾನ. ಅದರ ಜೊತೆಯಲ್ಲಿ ಭಾವನೆ ಮೂಡಿಸಲಿಕ್ಕೆ ಇದನ್ನ ಈಗಾಗಲೇ 1949 ಕರಡು ಜನವರಿ 26 ಅಂಗೀಕೃತವಾಗಿದ್ದು 50 ಜನವರಿ 26 ಅದರ ಲೆಕ್ಕಾಚಾರದಲ್ಲಿ ನಾವು ಮಾಡ್ಕೊಂಡು ಬರ್ತೀವಿ. ಈಗ ಒಂದ್ ಸ್ವಲ್ಪ ಅವಲೋಕನ ಮಾಡ್ಕೊಳ್ಳೋಣ. ಈಗ ನಾನು ನಿಮಗೆ ಅದನ್ನ ಬಿಡಿಸಿ ಹೇಳ್ತೀನಿ. ಆಮೇಲೆ ಇನ್ನೊಂದು ಗಣರಾಜ್ಯ ಅಂತ ಕರಿತೀವಿ. ಗಣರಾಜ್ಯ ಒಕ್ಕೂಟದ ವ್ಯವಸ್ಥೆ ಒಂದೇ ಒಂದು. ಅದರ ಅರ್ಥ ಏನಂದ್ರೆ ಯಾವ ದೇಶವು ಸ್ವತಂತ್ರವಾಗಿದ್ದು ಬ್ರಿಟಿಷ್ನವರ ಆಳ್ವಿಕೆ ಇದ್ದಿದ್ದು 1947 ತನಕನೂ ಕೂಡ ಸ್ವತಂತ್ರವಾದದ್ದು, ಲಿಖಿತ ಸಂವಿಧಾನವನ್ನು ಬರೆದಿರ್ತಕ್ಕಂತಹ ಸಂವಿಧಾನವನ್ನ ಹೊಂದಿರುತ್ತಾರೋ, ಅದರಂತೆ ರಾಜ್ಯದ ಆಡಳಿತವನ್ನು ನಡೆಸ್ತಾರೋ ಅಂತಹ ದೇಶವನ್ನು ಗಣರಾಜ್ಯ ಎಂದು ಕರೀತಾರೆ. ಹಾಗೆ ಭಾರತ ದೇಶ ಅದ್ಭುತವಾದ ಸಂವಿಧಾನವನ್ನು ಇಟ್ಕೊಂಡಿರೋದ್ರಿಂದ ವಿಭಿನ್ನತೆ ನೋಡೋದಕ್ಕೆ ಇವತ್ತು ಮುಖ್ಯಮಂತ್ರಿ ಚಂದ್ರು ಸಣ್ಣ ಸಮಾಜ, ನಿಮ್ಗೆ ಅರ್ಥನೇ ಆಗಲ್ಲ ಅದನ್ನ ಹೇಳಿದ್ರೆ. ಬ್ಯಾಕ್ವರ್ಡ್ ನಲ್ಲಿ ಆಕ್ವರ್ಡ್ ಫ್ಲೋ ಅಷ್ಟೊಂದು. ಬೇಸಿಕಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಸಂಶಯ ಅವರೇ, ಅದ್ರೊಳಗೆ ಆಕ್ವರ್ಡ್ ಪೊಸಿಷನ್ ಅಂದ್ರೆ ಒಟ್ಟಿರೋದೇ ನಾವು 5 ಲಕ್ಷ ಜನ ಇಡೀ ದೇಶದಲ್ಲಿ, ಪ್ರಪಂಚದಲ್ಲೇ ಅಲ್ಲಿ ಇಲ್ಲಿ ಹೋಗಿದಾರಲ್ಲ ಬೇರೆಯವರೆಲ್ಲ, ಅವ್ರನ್ನ ಸೇರ್ಸಿದ್ರೆ ಅದ್ರಲ್ಲಿ ನಾನೊಬ್ಬ 2 ಸತಿ MLC ಆಗ್ತೀನಿ, 1 ಸತಿ MLA ಆಗ್ತೀನಿ, 40 ದೇಶಕ್ಕೆ ಹೋಗಿ ಬರ್ತೀನಿ. ಆಮೇಲೆ ಇದು ನಿಮ್ಮ ಅದೆಲ್ಲಕ್ಕಿಂತ ಹೆಚ್ಚಾಗಿ 500-600 ಸಿನಿಮಾ ಮಾಡ್ತಿದ್ದೀನಿ. ಆಮೇಲೆ LLB ಫೇಲ್ ಆಗಿದ್ದೀನಿ, ಅವನು ಬಂದು ಸಂವಿಧಾನ ಪಾಠ ಮಾಡ್ತಾವನೆ ಅಂದಾಗ ಈ ದೇಶದಲ್ಲಿ ಎಂತ ಸ್ವಾತಂತ್ರ್ಯ ಇದೆ ಯೋಚನೆ ಮಾಡಿದ್ರೆ. ಅದು ನಿಮ್ಮನೆ ಬರ LLB ಫೇಲ್ ಆಗಿರೋ ಕೈ ಸಂವಿಧಾನ ಯೋಚಿಸ್ಕೊಳ್ತಾ ಇದ್ದೀರಾ ಅಂದ್ರೆ ಅರ್ಥ ಅಷ್ಟು ಫ್ರೀಡಮ್ ಇರ್ತಕ್ಕಂಥ, ಫ್ರೀಡಮ್ ಆಫ್ ಸ್ಪೀಚ್ ಇರ್ತಕ್ಕಂಥ. ಆದ್ರೆ ನಾನ್ ಯಾತಕ್ಕೆ ಫೇಲ್ ಆದೆ ಅಂದ್ರೆ ನೀವು ತಪ್ಪು ತಿಳ್ಕೊಬೇಡಿ. ನಿಮ್ಮಲ್ಲಿ ಫೇಲ್ ಆಗ್ಬಿಟ್ರೆ ಅಯ್ಯೋ ನನ್ನ ಮಗ ಫೇಲ್ ಆದ, ನನ್ನ ತಂಗಿ ಫೇಲ್ ಆದ್ಲು, ನಾನು ಫೇಲ್ ಆದ್ಲೆ, ಆತ್ಮಹತ್ಯೆ ಅಗ್ಗದಲ್ಲಿ ಮಾಡ್ಕೊಂಡ್ಲಾ, ವಿಷ ಗಂಟೆ ಸೇರ್ಕೊಂಡ್ಲಾ, ಕೆರೆಗೆ ಬೀಳ್ಲ, ನಾನು ಅವೆಲ್ಲ ಇಲ್ವೇ ಇಲ್ಲ. ನಾನು ಯಾವನ ಹೋಗ್ಬಿಟ್ಟು ಹುಚ್ಚುತ್ತರ ರ್ಯಾಂಕ್ ತಗೊಂಡ್ರೆ ನಾನು ಕಾರಣನ? ಎಷ್ಟು ಜನ ಇರ್ತಾರೆ ಹೇಳಿ ಹುಚ್ಚು? ರ್ಯಾಂಕ್ ಎಷ್ಟು ಜನಕ್ಕೆ ಇರ್ತದೆ ಸರ್? ಅಲ್ಲಮ್ಮ, ಒಂದು ರ್ಯಾಂಕ್ ಅಂದ್ರೆ 10 ಜನ 15 ಜನ ಅಲ್ವಾ? ಇಷ್ಟೊಂದು ಜನದಲ್ಲಿ 10 ಜನ ರ್ಯಾಂಕ್ ತಗೊಂಡ್ರೆ ಜಾಸ್ತಿ ಮೆಜಾರಿಟಿ ಯಾರಿದ್ದೀರಾ? ನಾನು, ನೀವು. ಯಾಕೆ ನೀವು ಕಾನ್ಫಿಡೆನ್ಸ್? ನಾನು ಹೇಳ್ತಿರೋದು ವಿದ್ಯಾಭ್ಯಾಸ ಅದು ಮನೆಯಲ್ಲೂ ಬಹಳ ತೊಂದರೆ ಕೊಡ್ತಾರೆ. ನಮ್ಮ ಮನೇಲೂ ಹೇಳ್ತಿರ್ತೀನಿ, 90 ತಗೋಬೇಕು ಮಾರ್ಕ್ಸು, 95 ತಗೋಬೇಕು ಮಾರ್ಕ್ಸು, ಊಟ ಮಾಡಿದ್ರು ಚಿಂತಿಲ್ಲ, ನಿದ್ದೆ ಮಾಡಿದ್ರು. ಅವರಮ್ಮ ಇವ್ರಿಗಿಂತ ಜಾಸ್ತಿ ಓದ್ತಿರ್ತಾರೆ, ಅವ್ರ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ. ನಾನು ಹೇಳಿದ್ನಪ್ಪ, ನಾನು SSLC 30%, PUC ಫೇಲ್ 35%, BSc ಅವರೇ ಪಾಸ್ ಮಾಡಿದ್ರು ಬೇಜಾರಾಗಿ. ಆಮೇಲೆ LLB ಓದಕ್ಕಲ್ಲ, ಕಾಲ ಕಳೆಯಕ್ಕೆ, ಇನ್ನೂ ಫೇಲು. ಯಾವಾಗ ಏನ್ರಿ ನಿಮ್ಗೆ ಬೇಜಾರಿಲ್ಲ? ದೊಡ್ಡ ಮನುಷ್ಯ ನಾನೇ ಅಂದೆ. ಯಾಕೆ? ಒಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ಎಷ್ಟು ವರ್ಷ ಬೇಕು? ಒಳ್ಳೆ ಡಾಕ್ಟರ್ ಅನ್ಸ್ಕೊಳಕ್ಕೆ ಎಷ್ಟು ವರ್ಷ ಬೇಕು? ದೊಡ್ಡ ಒಳ್ಳೆ ನಾವು ಹುಡುಕೊಂಡು ಹೋಗೋದಂಗೆ ಪೇಷಂಟ್ಸ್ ಹೋಗ್ಬೇಕಾದ್ರೆ ಅವ್ನು ಹೆಂಗಪ್ಪ 25 ವರ್ಷ ಸರ್ವಿಸ್ ಅವ್ರಲ್ಲಿ ಹೋಗೋಣ. ಹಾಗೆ ಒಳ್ಳೆ ಲಾಯರ್ ಆಗಕ್ಕೆ ಒಂದು 30-40 ವರ್ಷ ಓದಿದ್ರೆ ಒಳ್ಳೆ ಲಾಯರ್ ಆಗ್ತೀನಿ ಅಂತ ಓದ್ತಾನೆ ಇದ್ದೀನಿ. ನಾನು ಏನಾದ್ರು ಹಾಕೊಂಡು ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಗ್ರಾಮೀಣ ಭಾಗದಿಂದ ಬಂದಿರ್ತೀರಾ, ಮಧ್ಯಮ ವರ್ಗದಿಂದ ಬಂದಿರ್ತೀರಾ, ನನ್ನ ಹಾಗೆ ದಿಕ್ಕುದರ್ಶಿ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಯಿಂದ ಬಂದಿರ್ತೀವಿ. ಆಮೇಲೆ ಸೌಲಭ್ಯ ರಹಿತವಾದಂತ ವ್ಯವಸ್ಥೆಯಿಂದ ನಾವು ಓದ್ ಬಂದಿರ್ತೀವಿ. ದಿಕ್ಕೆಡಬಾರದು, ನೀವು ದಿಕ್ಕೆಡಬಾರ್ದು. ನನ್ನನ್ನು ನೋಡಿ ಒಬ್ಬನ್ ಸಾಕ್ತೀನಿ, ನನ್ನನ್ನು ನೋಡಿ ಮೆಡಿಕಲ್ ಕಾಲೇಜ್ ಸೀಟ್ ಕೇಳಕ್ ಹೋಗಿದ್ದೆ. ನಮ್ಮಮ್ಮ ಡಾಕ್ಟರ್ ಆಗ್ಬೇಕು ಅಂತ ಅಂದ್ರು. ನಾನು ಹೋಗಿದ್ದೆ, ಲೈನ್ ನಿಂತಿದ್ದೆ, ಎಲ್ಲಾರು ಮಾರ್ಚ್ ಕಾರ್ಡ್ ನೋಡಿದೆ, ಎಲ್ಲಾರು ಆ ಕಡೆ ನಿಂತಿರೋದಲ್ಲ. 76, 78 ಆ ಕಾಲದಲ್ಲಿ. ನಾನು 1973 ಆಮೇಲೆ 60 ಬಂದ್ಬಿಟ್ರೆ ಅದು ದೊಡ್ಡ ಇವನವನು. 65, 68, 70. ನಾನು ಏನಪ್ಪ ಹಿಂಗೆಲ್ಲ ತೆಗೆದ್ಬಿಟ್ಟವ್ರೆ ಅನ್ಕೊಂಡು ನಾನು ಹಂಗೂ ನೋಡಿದೆ. ಯಾರು 2-3 ಕೂಡ್ಬಿಟ್ಟೆಲ್ಲ ಹಾಕ್ಬಿಟ್ಟಿದಾರೋ ಏನ್ಕತ್ತೇನೆ ಅಂತ ಎಲ್ಲ ಸೇರಿಸಿದಾರೆ. ನಾನು ಕೌಂಟ್ರಿಗೆ ಹೋದಾಗ ಆಯ್ತು, ನಿಮ್ಮ ಸಿಂಧು ನಾನು ಚೆನ್ನಾಗಿ ಮಾತಾಡ್ತೇನೆ, ಬಹಳ ಚೆನ್ನಾಗಿ ಮಾತಾಡಿ, ಎಕನಾಮಿಕ್ಸ್ ಬೆಸ್ಟ್ ಅಂತ ಗೊತ್ತಾಯ್ತಲ್ವರ. ಅಂತವ್ರೊಬ್ರು ಕೂತಿದ್ರಲ್ಲಿ ಅಪ್ಲಿಕೇಶನ್ ಇಸ್ಕೊಳಕ್ಕೆ. ನಾನು ನೋಡ್ಬಿಟ್ಟು ಒಟ್ಟಿಗೆ ಏನ್ ತಿಂತೀರಾ ಅಂದ್ರೆ ಅವರು ಯಾಕೆ ಹಿಂಗೆ ಕೇಳ್ತಾರೆ? ಅಲ್ಲ, ನಾನು ಊಟನೇ ಮಾಡ್ಕೊಂಡ್ ಬಂದೆ, ತಿಂಡಿ ರಾಗಿ ರೊಟ್ಟಿ ಮಾಡಿದ್ರು ತಿನ್ಕೊಂಡ್ ಬಂದೆ ಅಂತ ಹೇಳಿ. ಅಲ್ರಿ, ಇದು ಏನಕ್ಕೆ ಬಂದಿದ್ದೀರಾ? ಇದು ಅಪ್ಲಿಕೇಶನ್ ಕೊಡಿ, ನಾನು ಮೆಡಿಕಲ್ಗೆ ಸೇರ್ಬೇಕು ಅಂದ್ರೆ. ಜ್ಞಾನ ಇದೆಯಾ ನಿಮಗೆ? 45% ಎಲಿಜಿಬಿಲಿಟಿಗೆ ಇರಬೇಕು. 35 ಪಾಸ್ ಆಗಿದ್ದಾರೆ, ಅದು ಗ್ರೇಸ್ ಮಾರ್ಕ್ಸ್ ಕೊಟ್ಟು. ಅಂತವ್ರು ಇಲ್ಲಿ ಬಂದಿರೋ ನಿಮ್ಗೆ ಧೈರ್ಯ ಎಷ್ಟು ಅಂದ್ರೆ, ಆ ಧೈರ್ಯ ಇರೋದಕ್ಕೆ ಇಲ್ಲಿ ಬಂದಿರೋದು. ಇಲ್ಲ ಬಿಡಿ ಹೋಗ್ತೀನಿ, ಅದಕ್ಕೇನಾಗಬೇಕಾಯ್ತು. ಇಲ್ಲ ಅಂದ್ಮೇಲೆ ನಾನೇ ಸಾಯಕ್ ಹೋಗ್ತೀನ? ಬೇಡ ಅಂತ ಹೋಗ್ತೀನಪ್ಪ, ಕೊಡ್ತೀರಿ. ಆಮೇಲೆ ಗೊತ್ತಾಯ್ತು, ಎಲ್ಲಾ ಕಡೆ ಸಲ್ಲದೆ ಇರೋರು LLBಗೆ ಹೋಗ್ಬೋದು, ಏನ್ ಪರವಾಗಿಲ್ಲ.
ಯಾಕಂದ್ರೆ ಸಾಮಾನ್ಯವಾಗಿ LLB ಪಾಸ್ ಆದ್ಮೇಲೆ ಸತ್ಯ ಹೇಳಕ್ ಸಾಧ್ಯನೇ ಇಲ್ಲ ಅವ್ರು ಬಹುತೇಕ. ಸೊ ವೃತ್ತಿ ಧರ್ಮ ಅಲ್ವಾ, ಅವ್ನ ಕ್ಲೈಂಟ್ ಮರ್ಡರ್ ಮಾಡಿದ್ರು ಇಲ್ಲ ಅಂತಲೇ ಹೇಳ್ಬೇಕಲ್ವಾ. ಹಾಗಾಗಿ ಮೋಸ್ಟ್ ಎಲಿಜಿಬಲ್ ನಾವೇ ಈಗ ರಾಜಕಾರಣಿಗಳು, ಅಷ್ಟು ಸುಳ್ಳು ಹೇಳ್ತೀವಿ ಅದ್ಭುತವಾಗಿ. ಆ ದೃಷ್ಟಿಯಿಂದ ಇರಲಿ, ಪ್ರಜಾಪ್ರಭುತ್ವ ಯಾವ ಮಟ್ಟಕ್ಕೆ ಬಂದಿದೆ ಅಂತ ನಿಮ್ಗೆ ಹೇಳೋದಕ್ಕೆ ನಾನು ಅಷ್ಟೇ ಹೇಳಿದೆ. ನಾನೆಲ್ಲ ಹೇಳ್ತಿರೋದಕ್ಕೆ ಪ್ರಜಾಪತಿ ಇದನ್ನು ಓದಿದ್ದೀನಿ, ಗಣರಾಜ್ಯದ ಬಗ್ಗೆ ವಿಚಾರ ಇದ್ದೀನಿ. ಒಂದು ಯೋಚನೆ ಬೇಕು, ಯಾರು ಜವಾಬ್ದಾರಿ, ಎಲ್ಲಿ ಪ್ರಜಾಪ್ರಭುತ್ವದಲ್ಲಿ ಏನ್ ಹೇಳಿದೆ, 2-3 ಸೇರಿಸ್ಕೊಂಡು ಹೇಳ್ತೇನೆ. ನನ್ನ ವಿಚಾರವನ್ನು ಸೇರಿಸ್ಕೊಂಡು ದೇಶದ ಮೇಲೆ ಅಭಿಮಾನ, ಆಮೇಲೆ ಇದು ನಮ್ಗೆ ಸಂವಿಧಾನ ಅಂದ್ರೆ ಅರ್ಥ ಇಡೀ ರಾಜ್ಯದ ಜನತೆಯನ್ನ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಗ್ರಂಥ. ಅದರ ಆಧಾರದ ಮೇಲೆ ಎಲ್ಲ ನಡಿಬೇಕು. ಬಹಳ ಜನ ಹೇಳ್ತಾರೆ ಪ್ರಜಾಪ್ರಭುತ್ವವನ್ನ ಬದಲಾವಣೆ ಮಾಡ್ಬೇಕು ನಾವು. ಈ ರಾಜ್ಯ ಯಾವ ದೇಶದಲ್ಲೂ ಒಂದು ಸಾರಿ ಸಂವಿಧಾನ ಬರೆದು ಅಂಗೀಕಾರವಾದ ಮೇಲೆ ಬದಲಾಯಿಸಕ್ ಸಾಧ್ಯ ಇಲ್ಲ. ಪೀಠಿಕೆಗಳನ್ನ ತಿದ್ದುಪಡಿ ಮಾಡಬಹುದು. ಏನೋ ಸಾಂದರ್ಭಿಕವಾಗಿ 10 ವರ್ಷಕ್ಕೊಂದ್ಸತಿ ಕೆಲಾಮಿಟೀಸ್ ಆಗುತ್ತೆ, ಇನ್ನೇನೋ ಆಗುತ್ತೆ, ದುಡ್ಡೆಲ್ಲವೋ ಜಗಳ ಅಂತದನ್ನೆಲ್ಲ ತಿದ್ದುಪಡಿ ಮಾಡಬಹುದು, ಬದಲಾವಣೆ ಬದಲಾವಣೆ ಮಾಡ್ತೀವಿ ಅಂತಂದವರು ಬಹುತೇಕ ರಾಷ್ಟ್ರದ್ರೋಹಿಗಳಷ್ಟೇ ಹೊರತು ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ ಅನ್ನೋ ಮತನ್ನ ನೀವಿರಿ. ಬದಲಾವಣೆ ಓದ್ಬೇಕು ಅಥವಾ ತಿದ್ದುಪಡಿಗೆ ಎಲ್ಲದಕ್ಕೂ ಅವಕಾಶ ಇದ್ದೇ ಇರ್ತದೆ. ನೀವು ಅಡಿಗೆ ಮಾಡ್ತೀರ, ಉಪ್ಪಿಟ್ಟು ಕೆಟ್ಟೋಗುತ್ತೆ, ಅದು ಏನೋ ಆಗ್ಬಿಟ್ಟಿರ್ತದೆ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ತಿದ್ದುಪಡಿ ಮಾಡ್ಕೊತೀರ, ಇನ್ನೇನೋ ಆಗ್ತೀರ ಅದಕ್ಕೆ. ಹಾಗೆ ಉಪ್ಪಿಟ್ಟೆ ತಿದ್ದುಪಡಿ ಒಳಗೆ ಆ ಉಪ್ಪಿಟ್ಟ, ಅವರೆಕಾಳು ಉಪ್ಪಿಟ್ಟ, ಈರುಳ್ಳಿ ಉಪ್ಪಿಟ್ಟ ಈಗ ಲೆಕ್ಕ ಆಗುತ್ತೆ. ಉಪ್ಪಿಟ್ಟು ಇನ್ನೇನೋ ಹೆಸರು ಬೇರೆನೇ ಆಗಿಬಿಡ್ತದೆ. ಹಾಗಾಗಿ ಭಾರತ ದೇಶವು ಹಾಗೆ ನೀವೇನು ಒಂದು ಹೆಸರಿಟ್ಟಿರ್ತೀರೋ ಅದು ಸಂವಿಧಾನವಾಗುತ್ತೆ. ಅದರಲ್ಲಿ ಒಂದು 3 ಅಂಗ ಬಹಳ ಪ್ರಮುಖವಾದವು ಸಂವಿಧಾನದಲ್ಲಿ: ಶಾಸಕಾಂಗ, ಕಾರ್ಯಾಂಗ, ಎಷ್ಟು ಚೆನ್ನಾಗಿ ಹೇಳಲ್ಲ ನೋಡಿ. ಇನ್ನೊಂದು ಅಂಗ ಇದೆ, ಅದು ಅಧಿಕೃತವಾಗಿ ಇಲ್ಲ, ಅದು ವಂಶೀಯವರ ಅಂಗ, ಅಂದ್ರೆ ಪತ್ರಿಕಾರಂಗ. ಅವರು ಇದ್ದಾರೆ, ಅವರು ಒಪ್ತಾರೆ. ನಾನು ಇಲ್ಲಿ ಏನ್ ಮಾತಾಡಿದ್ರು ಅವ್ರೇನ್ ಬೇಜಾರು ಮಾಡ್ಕೊಳ್ಳೋದು. ಮೋರ್ ದ್ಯಾನ್ ನನ್ನನ್ನ ರಾಜೀನಾಮೆ ಕೊಡ್ಸಕ್ಕೆ ಅವ್ರ ಕೈಲಾಗಲ್ಲ, ನನ್ನ ಮುಖ್ಯಮಂತ್ರಿ ಪದವಿ ಕಿತ್ತಾಕಕ್ಕೆ ಅವ್ರ ಕೈಲಾಗಲ್ಲ. ಏನ್ ಬೈದು ಬರೆದ್ರು ಕೂಡ ಮುಖ್ಯಮಂತ್ರಿ ಚಂದ್ರು ಅಂತಲೇ ಬರೀಬೇಕು ಅವತ್ತು, ಬೇರೆ ಏನು ಬರೆಯಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದ ಏನ್ ಹೇಳ್ತಿದ್ರೆ, ಶಾಸಕಾಂಗ ಯಾವ ಉದ್ದೇಶಕ್ಕೆ ಹುಟ್ಟುವಂತೋ ಅದು ಸತ್ತಿದೆ ಇವತ್ತಿನ ಕಾಲದಲ್ಲಿ. ಕಾರ್ಯಾಂಗ ಯಾವ ಉದ್ದೇಶಕ್ಕೆ ಹುಟ್ಟುವಂತೋ ಅದು ನಶಿಸಿ ಹೋಗ್ತಾ ಇದೆ. ನ್ಯಾಯಾಂಗ ಹಿಡಿತಾ ಸರ್ವಾಧಿಕಾರದ ಧೋರಣೆಯಲ್ಲಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಅಧಿಕಾರ ಮಾಡ್ತಕ್ಕಂಥ ಯಾವುದೇ ಪಕ್ಷ ಇರಲಿ, ಅದು ಸರ್ವಾಂಗೀಣವಾಗಿ ವಿನಾಶದ ಕಾಲಿಗೆ ಬಂದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಮಾಧ್ಯಮ, ಅದಕ್ಕೆ ಹೇಳ್ತಿರೋದು, ಇಲ್ಲಿ ಶಾಸಕಾಂಗ ದಾರಿ ತಪ್ಪಿದೆ, ಕಾರ್ಯಾಂಗ ದಿಕ್ಕು ತಪ್ಪಿದೆ, ದರೋಡೆಕೋರರಾಗಿದ್ದಾರೆ. ಆಮೇಲೆ ನ್ಯಾಯಾಂಗ ಹಿಡಿತ ತಪ್ಪಿದೆ, ಅವರ ಸ್ವಂತಕ್ಕೆ ಹೋಗಿದೆ, ಸ್ವಾಯತ್ತತೆ ಸಂಸ್ಥೆ ಉಳಿದಿಲ್ಲ. ಪ್ರಧಾನಮಂತ್ರಿಗಳು ಏನಾದ್ರು ಹೇಳಿದ್ರೆ ಅದನ್ನು ಮಾಡಬೇಕಾದಂತ ಪರಿಸ್ಥಿತಿ ಸುಪ್ರೀಂ ಕೋರ್ಟ್ಗೂ ಬಂದಿದೆ, ಹೈಕೋರ್ಟ್ಗೂ ಬಂದಿದೆ. ಅದು ಹೇಳೋ ಆಗಿಲ್ಲ ನಾವು ಇವತ್ತು ದಿವಸ. ಮುಗುಮಾದಂತ ಕೆಲಸ. ಅವ್ರನ್ನ ಆಯ್ಕೆ ಮಾಡೋರು, ಅವರು ಆಯ್ಕೆ ಮಾಡಿದ್ದಾದ್ಮೇಲೆ ಅವ್ರನ್ನ ನಡ್ಕೊಂಡಂಗೆ ಬಿಡ್ಬೇಕೇ ಹೊರತು ಸ್ವಾಯತ್ತತೆ ಅಂತಂದ್ರೆ ಹಿಡಿತದಲ್ಲಿ ಇಟ್ಕೊಳ್ಳೋದಲ್ಲ. ಇವತ್ತು ಹಂಗ ಆಗಿಲ್ಲ. ಸಣ್ಣ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡ್ಬೇಕಾಯ್ತು, ಹಿಂದೆ ಇತ್ತು, ಎಲ್ರಿಗೂ ಗೊತ್ತಿದ್ದು, ನಿಮಗೆ ಗೊತ್ತಿಲ್ಲ. ಅದು ಹೆಂಗಿತ್ತು ಅಂದ್ರೆ ನ್ಯಾಯ ಇದು ಎಂತದ್ದು ಎಲೆಕ್ಷನ್ ಕಮಿಷನ್ ಅಂದ್ರೆ ಸ್ವಾಯತ್ತ ಚುನಾವಣೆಯನ್ನು ಪಾರದರ್ಶಕವಾಗಿ ಚುನಾವಣೆ ಮಾಡಬೇಕು ಅಲ್ವರಾ. ಪಾರದರ್ಶಕತೆ ಎಲ್ಲಿದೆ ಈಗ? ಅಲ್ಲಿದ್ದೇನಿತ್ತು ಅಂದ್ರೆ ಪ್ರಧಾನಮಂತ್ರಿಗಳು ಅಧ್ಯಕ್ಷರು, ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಮೆಂಬರು, ವಿರೋಧ ಪಕ್ಷದ ನಾಯಕರೊಬ್ರು ಮೆಂಬರ್. ಅಂದ್ರೆ ಪ್ರಧಾನಮಂತ್ರಿ ಆಡಳಿತ ಪಕ್ಷ, ವಿರೋಧ ಪಕ್ಷದ ನಾಯಕರೊಬ್ರು, ಸುಪ್ರೀಂ ಕೋರ್ಟ್ ನ್ಯಾಯತೂಗ ಮಾಡ್ತಕ್ಕಂಥ ಜಡ್ಜ್. ಈ 3 ಜನ ಯೋಗ್ಯರಾದವರನ್ನ ಅದಕ್ಕೆ ಕೂಡಿಸ್ತಾರೆ. ಯೋಗ್ಯರಾದವರು ಕೂರಿಸುವಾಗ ನನಗಿಷ್ಟ ಬಂದಂಗೆ ವಿರೋಧ ಪಕ್ಷ ಹೇಳಂಗಿಲ್ಲ, ನನಗಿಷ್ಟ ಬಂದಂಗೆ ಪ್ರಧಾನಮಂತ್ರಿ ಹೇಳಂಗಿಲ್ಲ, ನನಗಿಷ್ಟ ಬಂದಂಗೆ ನಿಮ್ಮ ಚೀಫ್ ಜಸ್ಟಿಸ್ ಹೇಳಂಗಿಲ್ಲ. ಬಹುಮತಕ್ಕೆ ತಲೆ. ಬಹುಮತ ಅಂದಾಗ ವಿರೋಧ ಪಕ್ಷ ಒಂದ್ ಹೇಳ್ತದೆ, ಆಡಳಿತ ಪಕ್ಷ ಒಂದ್ ಹೇಳುತ್ತೆ. ಅವ ನ್ಯಾಯಾಂಗ ತಲೆ ಹಾಕಿ ನೀವಿಬ್ರು ಹೇಳ್ತಿರೋ ಸರಿ ಇಲ್ಲ, ತಲೆ ಕೆಟ್ಟವ್ರು ಕುಂಡಿಸ್ತಾ ಇದ್ರೆ ಬೇಡ ಇದನ್ನ ಮಾಡೋಣ ಅಂತ ಅವ್ನು ಸಮಾಧಾನ ಮಾಡಿ ಅವ್ರು ಕೊಡ್ತಿದ್ರು. ಆ ಹಕ್ಕನ್ನ ಕಿತ್ಕೊಂಡು ಬಿಟ್ರು ಈಗ ಸರ್ಕಾರ. ಈಗೇನು ಮಾಡಿದ್ರು? ಸುಪ್ರೀಂ ಕೋರ್ಟ್ ಜಡ್ಜನ್ ಕಿತ್ತಾಕಿದ್ರು. ಪ್ರಧಾನಮಂತ್ರಿಗಳು ಮೆಂಬರ್, ಚೇರ್ಮನ್, ವಿರೋಧ ಪಕ್ಷದ ನಾಯಕರು, ಲಾ ಮಿನಿಸ್ಟರ್ ಒಬ್ಬ ಮೆಂಬರ್ ಮಾಡ್ಕೊಂಡು. ಲಾ ಮಿನಿಸ್ಟರ್ ಯಾರು? ಗುಲಾಮ. ಪ್ರೈಮ್ ಮಿನಿಸ್ಟರ್ ಗುಲಾಮ, ಲಾ ಮಿನಿಸ್ಟರ್ ಅವ್ರು ಯಾರು ಇಷ್ಟು. ಸೊ ಇಬ್ರು ಮೆಜಾರಿಟಿ, ಅವ್ರು ಇಷ್ಟ ಬಂದವ್ರನ್ನ ಕೂರಿಸ್ಕೋತಾರೆ. ಆಮೇಲೆ ಜೈಲಿಗೆ ಯಾರನ್ನ ಹಾಕ್ಬೇಕು, ಯಾರನ್ನ ರೈಡ್ ಮಾಡ್ಬೇಕು, ಯಾರಿಗೆ ಇದು CBI ಕಳಿಸ್ಬೇಕು, ಅವ್ರು ವಿರೋಧ ಪಕ್ಷದ ಕಳಿಸೋ, ನಮ್ಮವರ ಬಿಟ್ಬಿಡು ದುಡ್ಡು ಕೊಡ್ತಾವನೆ. ಈ ಸ್ಥಿತಿಗೆ ಈ ಸಂವಿಧಾನವನ್ನು ತಂದಿಟ್ಟಿದ್ದೀವಿ ಅಂತ ಅಂದಾಗ ಸಂವಿಧಾನವನ್ನು ಬದಲಾವಣೆ ಮಾಡದೆ ತಿದ್ದುಪಡಿಯನ್ನು ಬೇಕಾದಂಗೆ ಮಾಡಿಕೊಂಡು ತಮಗೆ ಅನುಕೂಲಕ್ಕೆ ತಕ್ಕಂತ ಸರ್ವಾಧಿಕಾರವನ್ನು ಮಾಡ್ತಾರಲ್ಲ, ಅದನ್ನ ಧಿಕ್ಕರಿಸಬೇಕಾಗಿದೆ ಇವತ್ತಿನ ದಿವಸ. ಯಾವ ಪಾರ್ಟಿ ಅಂತ ನಾನು ಹೇಳಕ್ ಹೋಗಲ್ಲ. ಅದರ ಜ್ಞಾನ ಯಾರಿಗ್ ಬೇಕಾಗಿದೆ? ನನಗೂ ಇವ್ರಿಗೂ ಬೇಕಾಗಿಲ್ಲ. ಇನ್ನೊಂದ್ಸತಿ ಚುನಾವಣೆ ನಾವು ಓಟ್ ಹಾಕ್ಬೋದು,
ಅದು ಗಟ್ಟಿಗಿದ್ರೆ, ಇಲ್ದಿದ್ರೆ ಅದು ಇಲ್ಲ. ವೀಲ್ ಚೇರಲ್ಲಿ ಯಾರು ಕರ್ಕೊಂಡು ನಮ್ಮ 4 ಸಲ ಆಮೇಲೆ ಕೈ ಕಾಲು ಹೋದ್ರೆ ಓಟ ಅದನ್ನು ಅವ್ರು ಯಾರು ಹಾಕೊಂಡ್ಬಿಡ್ತಾರೆ, ಅವ್ರ ಓಟ ನಾನು ಹಾಕ್ತಿದ್ದೆ ತಗೊಳ್ಳಿ ಅಂತ. ಹಾಗಾಗಿ ನೀವು ಇವತ್ತು ಹಾಗಾಗಿ ಜವಾಬ್ದಾರಿ ಯಾರ ಮೇಲಿದೆ? ಶಾಸಕಾಂಗ ಆಯ್ತು, ಇನ್ನ ಕಾರ್ಯಾಂಗದ ಶಾಸಕ, ಇದು ನ್ಯಾಯಾಂಗದ ಹೇಳಿದ್ರು, ಇನ್ನು ಪತ್ರಿಕಾರಂಗದವ್ರು ಬೈಯಲ್ಲ. ಆದ್ರೆ ಅವ್ರ ಅಸ್ತಿತ್ವ ಉಳಿಯೋಕ್ಕೋಸ್ಕರ ಇವತ್ತಿನ ಕಾಲದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿರೋ ಈ ಕಾಲದಲ್ಲಿ, ದುಡ್ಡು ಬಹಳ ಮುಖ್ಯ ಆಗಿರೋ ಕಾಲದಲ್ಲಿ, ಜಾತಿ ಕೋಮುವಾದ ಬಹಳ ಮುಖ್ಯವಾಗಿರೋ ಕಾರಣದಲ್ಲಿ ಆ ಪತ್ರಿಕೆ ಅಥವಾ ಮಾಧ್ಯಮ ಉಳಿಬೇಕಾದ್ರೆ ಅವ್ರಿಗೆ ಅನ್ಸಿದ್ದನ್ನ ಆತ್ಮಸಾಕ್ಷಿಯಾಗಿ ಬರೆಯೋ ಸ್ಥಿತಿಲಿಲ್ಲ ಅವರು. ಸರ್ಕಾರಕ್ಕೆ ದುಡ್ಡು ಬರಲ್ಲ ಇಲ್ಲಿದ್ರೆ, ಪೇಪರ್ ನಡೆಯಲ್ಲ, ಮಾಧ್ಯಮ ನಡೆಯಲ್ಲ. ಓಪನ್ ಆಗಿ ಹೇಳ್ತೀನಿ, ಅವ್ರು ಅಡ್ವರ್ಟೈಸ್ಮೆಂಟ್ ಮೇಲೆ ಬದುಕಬೇಕು. ಅಡ್ವರ್ಟೈಸ್ಮೆಂಟ್ ಕೊಡೋನು ನಮ್ಮ ಜನಾರ್ದನ್ ರೆಡ್ಡಿ ಲೂಟಿ ಮಾಡಿ, ಗಣಿ ದುಡ್ಡೆಲ್ಲ ಲೂಟಿ ಮಾಡಿ, ಸಂವಿಧಾನ ಇರುವಾಗ ತಂದಿರೋ ದುಡ್ಡೆಲ್ಲ ಅವ್ನು ಕೊಡ್ತಾನೆ. ಮುಖ್ಯಮಂತ್ರಿ ಚಂದ್ರು ಎಲ್ಲಿಂದ ತಂದು ಕೊಡ್ತಾನೆ? ಜೋ ಬಳ್ಳಾಡ್ಸ್ಬೇಕು ನಾನು ಜುಬ್ಬ ಹಿಡ್ಕೊಂಡು. ಎಂತ ದುರಂತ. ಆದ್ರೆ ದೇವ್ರು ನಂಬೋರು ಇವರೆಲ್ಲರೂ ಕೂಡ ದೇವ್ರು ನಂಬೋರೆ. ದೇವ್ರು ಯಾರು ಬೇಕಾದ್ರೂ ನಂಬೋದು, ಅದು ಮನೆಗೆ ಇಟ್ಕೋಬೇಕು. ದೇವರು ಎಷ್ಟು ಹಿಂದೂಗಳಲ್ಲಿ ಎಷ್ಟು ದೇವ್ರಿ? ಕೋಟಿಗಟ್ಲಿ ದೇವರು. ಅದಕ್ಕೆ ದೇವ್ರು ಅದೇ ಒಬ್ಬನೇ ಅಲ್ವಾ? ಮನೆ ದೇವರೊಬ್ಬ, ಬೀದಿ ದೇವರೊಬ್ಬ, ನುಲ್ಲಿ ದೇವರೊಬ್ಬ, ಊರ್ ದೇವರೊಬ್ಬ, ಜಾತ್ರೆ ದೇವರೊಬ್ಬ, ಶ್ರೀಮಂತ ದೇವರೊಬ್ಬ, ಬಡವ ದೇವರೊಬ್ಬ, ಲಿಂಗಾಯತರ ದೇವರೊಬ್ಬ, ಒಕ್ಕಲಿಗರ ದೇವರೊಬ್ಬ. ಅದಕ್ಕೆ ಹೇಳ್ತೇವೆ ದೇವರ ವಿಚಾರ ಒಂದು ಉದಾಹರಣೆ ಹೇಳ್ತೀವಿ. ಯಾವತ್ತಾದ್ರೂ ದೇವರು ಯಾರ ಹತ್ರ ಆದ್ರೂ ಮಾತಾಡಿದಾರ? ಹೇಳ್ರಪ್ಪ, ನಿಮಗೆ ಮಾತಾಡಿದ್ರು? ಕನಸಿನಲ್ಲೂ ಮಾತಾಡಿಲ್ಲ ದೇವ್ರು. ದೇವುಗಳು ಬಂದವೆ ಬೇಕಾರೆ. ದೇವರು ಬರೋದೇನು ಅಂತ ದೊಡ್ಡ ಮನುಷ್ಯ ಅವನು. ತಂಟಿ ಹೋಗಲ್ಲ, ಹೆಂಗ ನಡ್ಕೊಂಡಿದೀವಿ ಅಂತ ಅವನು ಹಿಡ್ಕೊಂಡ್ ಅಲ್ಲಾಡಿಸ್ತಾ ಇದ್ದೀವಿ ನಾವು. ಅದಕ್ಕೊಂದು ರೂಪ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ. ಅದಕ್ಕೆ ಬಸವಣ್ಣ ಹೇಳಿದ್ರು, ಉಳ್ಳವರು ಶಿವಾಲಯ ಮಾಡುವರು ನಾನೇನು, ದೇವಸ್ಥಾನ ಇಂಪಾರ್ಟೆಂಟ್ ಅಲ್ಲ, ಕಾಯಕವೇ ಕೈಲಾಸ, ಮಾಡುವ ಕಾಯಕದಲ್ಲಿ ನಿಯತ್ತಿರ್ಬೇಕು ಅಂತ. ಆ ದೇವ್ರ ವಿಚಾರ ಮಾತಾಡ್ತಾರೆ. ಬಂತು ಬದ್ದೆ ಹೇಳ್ಬಿಡ್ತೀನಿ. ಈ ಜನಾರ್ದನ್ ರೆಡ್ಡಿ ಅವರು ದೇವರು ಒಂದು ಉಜ್ಜದ ಉಂಗುರ ಇದನ್ನು ಕೊಟ್ಟರು, ಕಿರೀಟ. ಗೊತ್ತಿರ್ಬೋದಲ್ಲ ನೀವು? 30-35 ಕೋಟಿ ರೂಪಾಯಿಂದು ಕಿರೀಟ ಕೊಟ್ಟರು ಕಾಣಿಕೆ ಶ್ರೀನಿವಾಸ ತಿರುಪ್ತಿಗೆ. ಅವತ್ತು ಅವ್ರು ಕೊಟ್ಟಿದ್ದಕ್ಕೂ ಇವ್ರು ಥ್ಯಾಂಕ್ಸ್ ಹೇಳಲಿಲ್ಲ, ಬೇಡ ಅಂತ ಓದ್ಲಿಲ್ಲ. ಹೇಳ್ಬೋದಾಯ್ತು, ಅಯೋಗ್ಯ ದುಡ್ಡು ಮಣ್ಣು ಕೆಟ್ಟದ್ದು, ಬರಬೇಡ ಹೋಗಯ್ಯ ನೀನು ಅನ್ಬೋದಾಗಿತ್ತು. ಬಂದ್ರು ಬರ್ಲಿ ಇನ್ಕೊಂಡು ಸುಮ್ಮನೆ ಅದ ದೇವ್ರು, ಕೊಟ್ಟಿದ್ಯಾಕೆ ಬೇಡ ಅಂತ. ಅವಾಗ ಅವ್ರು ಬಂದ ತಿರ್ಗಿ 15-20 ನಿಮಿಷಕ್ಕೆ ಜೈಲು ಕೊಟ್ಟದ್ರು. ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ತಗೊಂಡೋಗಿ ಕೊಟ್ಟವ್ರೆ. ತಿಮ್ಮಪ್ಪ ಯಾಕೆ ಸುಮ್ಮನಿದೆ, ಇವ್ರಿಗೆ ಇಷ್ಟೊಂದು ಲಂಚ ಕೊಟ್ಟವ್ರೆ, ಅವ್ನು ಸರ್ ಮಾಡ್ಬೇಕಾಯ್ತಲ್ವ ಜೈಲಿಗೆ ಹೋದ್ರು. ಈ ಚಂದ್ರು ಎಲ್ಲೆಲ್ಲಿ ಓದುವಾಗ ಕಾಸಿರ್ಲಿಲ್ಲ, ಎಲ್ಲೆಲ್ಲಿ ಓದುವಾಗ ಕಾಸಿರ್ಲಿಲ್ಲ. ಸೈಕಲ್ ಹಾಕೊಂಡು ತಿರುಪತಿಗೆ ಹೋಗಿದ್ದು 15 ಜನ, ಊಟ ಫ್ರೀ, ಧರ್ಮ ಫ್ರೀ. ಅಲ್ಲಿ ಆದ್ರೆ ನಮ್ಗೆ ಚಳಿ ಜಾಸ್ತಿ ಅವತ್ತು ಹೋಗಿದ್ದ ದಿವಸ, ಹೋಗಿದ್ದ ಪೀರಿಯಡ್ ಅಲ್ಲಿ ಈ ತಲೆ ಮೋಡ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ. ಪುಕ್ಷಟ್ಟೆ ಮಾಡ್ತಿದ್ರು ಅವಾಗ ಅಲ್ಲೆಲ್ಲ. ಇವಾಗ ಅದಕ್ಕೂ ದುಡ್ಡು ಮಾಡಿದ್ಮೇಲೆ ತಲೆಯೆಲ್ಲ ಚಳಿ ಶುರು ಆಗ್ಬಿಡ್ತು ಒಬ್ಬರಿಗೆ. ಏನ್ ಮಾಡೋದು, ದುಡ್ಡು ನಮ್ಮ ಹತ್ರ ಇಲ್ಲ. ಅವಾಗ ಟೋಪಿ ಎಲ್ಲ 2 ರೂಪಾಯಿ ಇತ್ತು ಅಂಗಡಿ ಬೀದಿಲಿ. ಸರಿ, ಒಂದು ಟೋಪಿ ತಗೊಳ್ಳೋಣ, ಮಿಕ್ಕಿದ್ ಕದಿಯೋಣ ಬನ್ನಿ ಅಂತಲೇ ಪ್ರಾಮಾಣಿಕವಾಗಿ. ಅವತ್ತು ಹುಡುಗರು ಲಾ ಕಾಲೇಜಲ್ಲಿ ಓದುವಾಗ ಬೆಡ್ಶೀಟ್ ಓದ್ಕೊಂಡು ಹೋದ ರಾತ್ರಿ ಹೊತ್ತು. ಕದ್ರೆ ಎಲ್ಲಿಟ್ಕೊಳ್ಳೋದು, ನಮಗೆ ಬ್ಯಾಗ್ ಇಲ್ವಲ್ಲ. ಅಂಗಡಿಗೆ ಹೋಗೋಣ, ವ್ಯಾಪಾರ ಮಾಡ್ತಾ ಮಾಡೋರು ನಾವೆಲ್ಲ ಕದ್ದು, ನಾನೇನಕ್ಕೆಲ್ಲ ಲೀಡ್ರು ಕದ್ಕೊಂಡೆ. 2 ಟೋಪಿ 4 ರೂಪಾಯಿ ಕೊಟ್ಟು ಆಚೆಗೆ ಬಂದು ತಿರ್ಗಾ ಸೈಕಲ್ ಅಲ್ಲಿ ವಾಪಸ್ ಬಂದು. ಅದಾಗೋಯ್ತಾ ಇಷ್ಟು ವರ್ಷ MLA ಆದ್ನ, MLC ಆದ್ನ. ಆ ದೇವರು ಕಳ್ಳ ಅಂತ ಗೊತ್ತಿತ್ತ ನಂದು. ರೆಡ್ಡಿಗೆ ಮಾಡ್ದಂಗೆ ನಂಗೇನು ಮಾಡ್ಲಿ, ಒಳ್ಳೇದೇ ಮಾಡ್ದ. ಅವಾಗ ಬಂದಾದ್ಮೇಲೆ MLA ಆದೆ, MP ಆದೆ, ಅದೇ ಚೇರ್ಮನ್ ಆದೆ, ಮಿನಿಸ್ಟರ್ ಆದೆ ಅಂದ್ರೆ ಆ ದೇವ್ರಿಗೂ ಗೊತ್ತು. ಕಳ್ಳ ದುಡ್ಡಲ್ಲಿ ಬಂದಿದ್ದು ಹಂಗೆ ಹಾಳಾಗೋಗ್ಲಿ. ಇವನು ಹೊಟ್ಟೆ ಪಾಡ್ಗೋಸ್ಕರ ಇರ್ತಾನೆ, ಅನಿವಾರ್ಯವಾಗಿ ಒಂದು ದುಡ್ದಿದ್ದಾನೆ, ಅದು ಕಳ್ತನ ಅಂತ. ಆ ಕಾರಣಕ್ಕೋಸ್ಕರ ಇವ್ರು ದೊಡ್ಡ ನಾವ್ ಯಾಕೆ ಮಾಡ್ಬೋದಲ್ಲ ಈ ತರ. ಅಂದ್ರೆ ನಾನು ಹೇಳ್ತಿರೋದು, ಈ ನಂಬಿಕೆಗಳಿದಾವಲ್ಲ, ಆ ನಂಬಿಕೆಗಳು ಹಾಗೇನೆ ಇಲ್ಲ ಆಗಿರೋದು, ಕಲುಷಿತವಾಗಿರ್ತಕ್ಕಂಥದ್ದು. ಹೇಗೆ ನನ್ನ ವ್ಯಾಖ್ಯಾನ ತರದೆ ಇದು ನಂದು ವಿತಂಡ ವ್ಯಾಖ್ಯಾನ. ಇದನ್ನ ಚಪ್ಪಾಳೆ ಹೊಡೆದ್ರೆ ಸಂತೋಷ, ಅದು ಖುಷಿಗೋಸ್ಕರ ಹೊಡ್ಕೊಳ್ಳಿ. ಆದ್ರೆ ಈ ವಾದಕ್ಕಿಂತ ನ್ಯಾಯವಾದ ವಾದ ಬೇಕಾಗುತ್ತೆ, ಸತ್ಯ ಬೇಕಾಗುತ್ತೆ. ಆ ದೃಷ್ಟಿಯಿಂದ ನ್ಯಾಯಾಂಗನೂ ಕೆಟ್ಟಿದೆ, ಶಾಸಕಾಂಗನೂ ಕೆಟ್ಟಿದೆ, ಕಾರ್ಯಾಂಗನೂ ಕೆಟ್ಟಿದೆ. ಪತ್ರಿಕಾ ಮಾಧ್ಯಮ ಅನಿವಾರ್ಯವಾಗಿ ನಿರಾಶರಾಗಿ ಕೂತಿದ್ದಾರೆ. ಇವತ್ತು ಪತ್ರಿಕೆಯಲ್ಲಿ ಯಾವ್ದಾದ್ರು ನೋಡ್ರಿ ಏನ್ ಬಂದಿರುತ್ತೆ ಹೇಳಿ. ಮಾನಭಂಗ ಆಯ್ತು, ಅಪ್ರಾಪ್ತ ವಯಸ್ಸಿನ ಮೇಲೆ ಮಾನಭಂಗ ಆಯ್ತು, ಅಲ್ಲಿ ಕೊಲೆ ಆಯ್ತು, ಇಲ್ಲಿ ಕಳ್ಳ ಚಿಂತನ ಆಯ್ತು, ಚಿನ್ನದ ಅಂಗಡಿಯಲ್ಲಿ ದರೋಡೆ ಆಯ್ತು, ನಮ್ಮೂರಿಗೆ ರಸ್ತೆ ಆಯ್ತು, ನಮ್ಮೂರಿಗೆ ಕೆರೆ ಆಯ್ತು, ನಮ್ಮೂರು ಕೋಡಿ ಎರೆದು ಗದ್ದೆ ಬೆಳೀತಾ ಇದ್ದೀವಿ, ಬೆಳೆದ ಬೆಲೆಗೆ ದುಡ್ಡು ಬೆಂಬಲ ಎಲ್ಲೂ. ಇದಕ್ಕೋಸ್ಕರ ನಾನು ಏನೋ ಕುಡಿಬೇಕಲ್ಲ, ನೀರೇ ಏನೋ ಅನ್ಕೋಬೇಡಿ. ಆಮೇಲೆ ಆ ದೃಷ್ಟಿಯಿಂದ ಪ್ರಜಾಪ್ರಭುತ್ವ ಉಳಿಸಕ್ಕೆ ಕಾಲೇಜ್ಗೆ ಯಾಕೆ ಬರ್ತಿದ್ದೀವಿ ಅಂದ್ರೆ 18 ಅರಿಯ ಅಥವಾ ಅದ್ರ ಮೇಲಾಗಿರ್ಬೋದು, ನಿಮ್ಮ ಜವಾಬ್ದಾರಿ. ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳ ಕಾಲೇಜ್ ವಿಶೇಷವಾಗಿ ಯಾಕೆ ಬರ್ತೇವೆ ಅಂದ್ರೆ, ನೀವು
ಹೆಚ್ಚು ಯಾಕೆ ಯಾಕೆ ಗಲಾಟೆ ಹೆಚ್ಚು ಮನೆಯಲ್ಲೂ ಜವಾಬ್ದಾರಿ ಇರ್ತೀರಾ, ಅಷ್ಟೇ ಸೆನ್ಸಿಟಿವ್ ಆಗಿರ್ತೀರಾ. ಹಾಗೆ ಈ ಸಂವಿಧಾನ ಉಳಿಸಕ್ಕೆ ಹೆಚ್ಚು ಕೈ ಜೋಡಿಸ್ಬೇಕಾಗತ್ತೆ. ಎಲ್ಲಿ ಕೈ ಜೋಡಿಸೋದು ಅಂದಾಗ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂದು ಮತದಾನ. ಎಲ್ಲಿ ಸೋತಿದ್ದೀವಿ ನಾವು? ರಾಜಕಾರಣಿ ಯಾಕೆ ಭ್ರಷ್ಟ ಆದ, ಅಧಿಕಾರಿ ಯಾಕೆ ಭ್ರಷ್ಟ ಆದ, ಆಮೇಲೆ ನ್ಯಾಯಾಂಗ ಯಾಕೆ ಸೋತಿದೆ, ಯಾಕೆ ನಿರ್ಲಿಪ್ತರಾಗಿ ಕೂತಿದ್ದಾರೆ ಪತ್ರಿಕಾ ರಂಗ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಆಯ್ಕೆ ಮಾಡುವ ವಿಧಾನದಲ್ಲಿ ತಪ್ಪಿದ್ದೇವೆ. ಬಹಳ ಕಡೆ ಎಲ್ಲ ಹೇಳ್ತಿದ್ದೆ ನ್ಯಾಯಾಧೀಶರು ಸಂವಿಧಾನ ನಮ್ಮಲ್ಲಿ ಮೂರು ನಾವು ಜ್ಞಾಪಿಸ್ಕೋಬೇಕು. ಒಂದು ಬಸವಣ್ಣ, ಈಗಾಗಲೇ ಹೇಳಿದ್ರು. ಇನ್ನೊಂದು ನಾವು ಮಹಾತ್ಮ ಗಾಂಧಿ, ಇನ್ನೊಂದು ಅಂಬೇಡ್ಕರ್. ಅನಿವಾರ್ಯ ಇವತ್ತು ಜ್ಞಾಪಿಸ್ಕೋಬೇಕಾದ್ರೆ ಬಸವಣ್ಣ 12ನೇ ಶತಮಾನದಲ್ಲಿ ಒಂದು ಸಂವಿಧಾನ ಕೊಟ್ಟ. ಅದು ಪ್ರಪಂಚಕ್ಕೇನೆ ಮಾನವ ಜನಾಂಗಕ್ಕೆ ಒಂದು ಸಂವಿಧಾನ ಕೊಟ್ಟ. ನೀವು ಅದನ್ನು ಬಹಳ ಸುಲಭನಾಗಿದೆ, ಅದನ್ನ ಎಷ್ಟು ಸುಲಭನಾಗಿ ಓದ್ಕೋಬಹುದು ನೋಡಿ. ಆ 7 ಸೂತ್ರವನ್ನು ಒಪ್ಕೊಂಡ್ಬಿಟ್ರೆ ನಾವು ಎಲ್ಲಾ ಪ್ರಜಾಪ್ರಭುತ್ವವನ್ನು ಉಳಿಸಬಹುದು. ಮಾನವ ಸಂವಿಧಾನ: ಕಳಬೇಡ, ಕೊಲಬೇಡ, ಉಸಿಯೇ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ 7: ಕಳ್ಳ ಬೇಡ, ಸುಳ್ಳು ಬೇಡ, ಇದರ ಅಳಿಯಲು ಬೇಡ, ಮುನಿಯ ಬೇಡ, ಅಸಹ್ಯ ಪಡಬೇಡ, ನಿನ್ನನ್ನು ನೀನೇ ಬಣ್ಣಿಸ್ಕೋಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅಂದ್ರೆ ಅಂತರಂಗವೂ ಒಂದೇ, ಬಹಿರಂಗವೂ ಒಂದೇ. ಚಂದ್ರು ಏನು ಹೇಳ್ತಾನೋ ಮಾಡೋದು ಅದೇ ಅಂತ ಅಂದಾಗ ಮಾತ್ರ ಅಂತಹ ಶಾಸಕಾಂಗ ಇದ್ರೆ, ಅಂತಹ ಕಾರ್ಯಾಂಗ ಇದ್ರೆ, ಅಂತಹ ಪತ್ರಿಕಾರಂಗ ಇದ್ರೆ, ಅಂತಹ ನ್ಯಾಯಾಂಗ ಇದ್ರೆ ಖಂಡಿತವಾಗ್ಲೂ ಪ್ರಜಾಪ್ರಭುತ್ವ 100ಕ್ಕೆ 100 ಭಾಗ ಸರ್ವ ಜನಾಂಗದ ಶಾಂತಿಯ ತೋಟ ಆಗುತ್ತೆ. ಈ ರೀತಿಯ ಅವ್ಯವಸ್ಥೆ ಆಗೋದಿಲ್ಲ. ಆಮೇಲೆ ಸಂವಿಧಾನದಲ್ಲಿ ಏನಿದೆ, ಎಲ್ಲರಿಗೂ ಹಕ್ಕು, ಸಮಾನ ನಾಗರಿಕ ಸಂಹಿತೆ ಅಂದ್ರೆ ಎಲ್ಲರಿಗೂ ಹಕ್ಕು. ಸುಮ್ಮನೆ ಒಂದು ಉದಾಹರಣೆ ಕೇಳ್ತೀನಿ. ಇವತ್ತು ನಾವು ಎಜುಕೇಶನ್ ಸಂವಿಧಾನದಲ್ಲಿ ಹೇಳಿದ್ರೆ ಎಲ್ಲರಿಗೂ ಕೂಡ ಕಡ್ಡಾಯ ಶಿಕ್ಷಣ ಆಗಬೇಕು, ಕಡ್ಡಾಯ ಆರೋಗ್ಯ ಆಗಬೇಕು, ಅದು ಸರ್ಕಾರದ ಖರ್ಚಿನಲ್ಲೇ ಆಗಬೇಕು. ಅವನು ಎಂತ ಕಷ್ಟದಲ್ಲಿದ್ದಾನೆ ಗೊತ್ತಿಲ್ಲೋ, ಎಲ್ಲರಿಗೂ ಫ್ರೀ ಇರಬೇಕು ಅಂತ ಇದೆ. ಸರ್ಕಾರಿ ಶಾಲೆಗಳಿದೆ, ಫ್ರೀ ಇದಾವೆ. ಆದ್ರೆ ಸರ್ಕಾರಿ ಶಾಲೆಗೆ ಅವನು ವಿದ್ಯಾವಂತನಾಗಿ ಬುದ್ಧಿವಂತನಾಗಿ MLA ಆಗೋತಾರ, ಡಾಕ್ಟರ್ ಆಗೋತಾರ, ಇಂಜಿನಿಯರ್ ಆಗ್ತಾರ ಸೌಲಭ್ಯ ಕೊಟ್ಟಿದ್ದೀರಾ? ಬಡವರ ಮಕ್ಕಳು MLA ಆಗೋದು ಹೇಗೆ? ಬಡವರ ಮಕ್ಕಳು MP ಆಗೋದು ಹೇಗೆ? ಬಡವರ ಮಕ್ಕಳು ಪ್ರಧಾನಮಂತ್ರಿ ಆಗಬಾರ್ದ? ಬಡವರ ಮಕ್ಕಳು ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗಬಾರ್ದ? ಪ್ರೊಫೆಸರ್ಸ್ಗಳಾಗ್ಬೋದ? ಎಲ್ಲಾಗಕ್ಕೆ ಸಾಧ್ಯ ಇದೆ? ನಮ್ಮ ಊರಿನಲ್ಲಿ ಯಾರೋ ಒಬ್ಬ ಗಾರೆ ಕೆಲಸ ಮಾಡ್ತಾನೆ, ಅವನ ಮಗಳು 80% ತಗೋತಾಳೆ. ಸೀಟ್ ಸಿಗಂಗಿದ್ರು ಸಿಕ್ಕಿದ್ರು ಮಿನಿಮಮ್ ದುಡ್ಡು ಕಟ್ಟಕ್ಕಾಗತ್ತೆ. ಅವ್ರಿಗೆ ಪ್ರೈವೇಟ್ ಹೋದ್ರೆ ಎಷ್ಟು ಕೊಡ್ಬೇಕಾಗತ್ತೆ? 20 ಲಕ್ಷ, 30 ಲಕ್ಷ, 50 ಲಕ್ಷ. ಅಲ್ಲಿ ಹೋಗೋರು ಯಾರು? MLA ಮಗ, MP ಮಗ, ಮಿನಿಸ್ಟರ್ ಮಗ, ಮುಖ್ಯಮಂತ್ರಿ ಚಂದ್ರ ಮಗ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ ನಿಮ್ ತಂದೆ ತಾಯಿದ್ರ ಅದನ್ನ ಕಟ್ಟಕ್ಕೆ? 80 ಬಂದ್ರು ಕೂಡ ನೀವು ಅನಿವಾರ್ಯ ಮನೆಯಲ್ಲಿ ಕೂತ್ಕೋಬೇಕಾಗಿ ಬಂದಿದೆಯಲ್ಲ. ಇದು ಸಂವಿಧಾನವ? ಇದು ಪ್ರಜಾಪ್ರಭುತ್ವನ? ಅಂದ್ರೆ ಒಂದು ಕಡೆ ಪ್ರಜಾಪ್ರಭುತ್ವ ಆ ರೀತಿ ಹೇಳ್ತದೆ, ಇನ್ನೊಂದು ಕಡೆ ಅದೇ ವ್ಯವಸ್ಥೆಯಲ್ಲಿ ಈ ಸ್ಥಿತಿ ಇದ್ದಾಗ ಯಾರು ತಪ್ಪಿತಸ್ಥರು? ಕಾರ್ಯಾಂಗ. ಮಂತ್ರಿಗಳಾದವರು, ಮುಖ್ಯಮಂತ್ರಿ ಆದವರು, ಪ್ರಧಾನಮಂತ್ರಿ ಆದವರಿಗೆ ಪ್ರಜ್ಞೆ ಇರ್ಬೇಕಾಗುತ್ತೆ, ಯೋಚನೆ ಮಾಡ್ಬೇಕಾಗುತ್ತೆ. ಇಡೀ ದೇಶದಲ್ಲಿ ನನ್ನ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾಗಿ ಶಾಲೆ. ಇವತ್ತು ಉಚಿತವಾದ ಶಾಲೆಗಳನ್ನೆಲ್ಲ ಮುಚ್ಚೋ ಸ್ಥಿತಿ ಬಂದಿದ್ದೀವಲ್ಲ. ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ. ಯಾಕೆ? ಪಕ್ಕದಲ್ಲಿರೋ MLA ಸ್ಕೂಲ್ ಓಪನ್ ಮಾಡಿರ್ತಾನೆ, ಕಾನ್ವೆಂಟ್ ಸ್ಕೂಲ್. ಅಲ್ಲಿ ಎಲ್ಲ ಫೆಸಿಲಿಟೀಸು ಕೊಡ್ತಾನೆ, ಬಿಲ್ಡಿಂಗು ಕೊಡ್ತಾನೆ. ನಿಮಗೊಂದು ಅಪ್ಪ ಅಮ್ಮಗೊಂದು ಆಸೆ ಇದೆ, ನನ್ನ ಮಗ ಭವಿಷ್ಯದಲ್ಲಿ ಓದು ದೊಡ್ಡ ಮನುಷ್ಯ ಆಗ್ಬೇಕಾದ್ರೆ ಇಂಗ್ಲಿಷ್ ಗೊತ್ತಿರ್ಬೇಕು, ಚೆನ್ನಾಗಿ ಗೊತ್ತಿರ್ಬೇಕು ಅಂತ. ಇಂಗ್ಲಿಷ್ ಗೊತ್ತಿದ್ರೆ ಅಲ್ಲ, ಜ್ಞಾನ ಸಂಪಾದನೆಗೆ ಇಂಗ್ಲಿಷ್ ಹಾಕ್ಬೇಕು, ತಮಿಳು ಹಾಕ್ಬೇಕು, ಕನ್ನಡ ಹಾಕ್ಬೇಕು. ಜ್ಞಾನ ಸಂಪಾದನೆ ಮಾಡೋದು ಮಾತೃಭಾಷೆಯಲ್ಲಿ, ಹುಟ್ಟಿದ ತಾಯಿ ಭಾಷೆಯಲ್ಲಿ, ರಾಜ್ಯ ಭಾಷೆಯಲ್ಲಿ. ಇವತ್ತು ನಾನೇನಾಗಿದ್ದೀನಿ, ನನಗೇನು ಇಂಗ್ಲಿಷ್ ಬರೋದಿಲ್ಲ. 35 ದೇಶಕ್ಕೆ ಹೋಗಿ ಬಂದಿದ್ದೀನಿ, ಭಾಷಣ ಮಾಡಿದ್ದೀನಿ, 3 ಸತಿ MLA MLC ಆಗಿದ್ದೀನಿ. ಇವತ್ತು ಭಾಷಣ ಮಾಡ್ತಿದ್ದೀನಿ, ಭಾಷೆ ಅಡ್ಡಿ ಬಂದಿದೆಯಾ ನನಗೆ? ಭಾಷೆ ಯಾವತ್ತೂ ಅಡ್ಡಿ ಬರೋದಿಲ್ಲ. ನಮ್ಮ ಕೀಳಿರಿಮೆ, ನಮ್ಮ ಒಂದಿದೆಯಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತೀವಲ್ಲ. ಹಾಗಾಗಿ ಇವತ್ತು ರಾಜ್ಯ ಆಳವರು ಯಾರು ಕಾನ್ವೆಂಟ್ ನಲ್ಲಿ ಓದಿ ಬಂದಿರೋರಲ್ಲ ಬಹುತೇಕ. ಸಿದ್ದರಾಮಯ್ಯನವರಲ್ಲೇ ಮುಖ್ಯಮಂತ್ರಿ ಆಗಿದ್ದಾರೆ, 5ನೇ ತರಗತಿಗೆ ಓದೇ ಇಲ್ಲ ಅವರು. ಅಂದ್ರೆ ಎಂತ ಕಷ್ಟದಲ್ಲಿದ್ರು ಅಂತಂದ್ರೆ ಅವ್ರ ಸಮಾಜದಲ್ಲಿ ಓದ್ಸಕ್ ಆಗದೆ ಇದ್ದಂಥದ್ದು ಅವ್ರು ಓದಿದ್ದು 5ನೇ ತರಗತಿ ಡೈರೆಕ್ಟ್ ಆಗಿ ಹೋದ್ರು. LLB ಪಾಸ್ ಆಗಿದ್ದಾರೆ, 18ನೇ ಬಡ್ಜೆಟ್ ಕೊಡ್ತಾ ಇದ್ದಾನೆ. ಅದಕ್ಕೆ ಭಾಷೆ ಅಡ್ಡಿ ಬರ್ತಾ ಇದೆ ನಿಮ್ಗೆ? ಇಲ್ಲ, ನಮ್ಮ ತಪ್ಪು ಕಲ್ಪನೆಯಲ್ಲಿ ಇವೆಲ್ಲ ಆಗ್ತಾ ಇದ್ದಾವೆ. ಇದನ್ನು ಹೋಗ್ಲಾಡಿಸ್ಬೇಕಾದ್ರೆ ಆಯ್ಕೆ ಮಾಡುವ ವ್ಯಕ್ತಿಯ ಜವಾಬ್ದಾರಿ ನಮ್ಮ ಮೇಲೆ. ಅವ್ರನ್ನೆಲ್ಲ ದೂರೋದಕ್ಕಿಂತ ಮುಂಚೆ ನಾವು ಆಯ್ಕೆ ಮಾಡಬೇಕು. ಎಲ್ಲ ಕಡೆ ಹೇಳ್ತೀನಿ, ನೀವು ಮದುವೆ ಮಾಡ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮ್ಮ ಪರ್ಟಿಕ್ಯುಲರ್ ಹೆಣ್ಮಕ್ಳು ಮದುವೆ ಆಗ್ಬೇಕಾದ್ರೆ ಹುಡುಗನ್ನ ನೋಡ್ಬೇಕಾದ್ರೆ ನೀವು ಸಿಕ್ದವನಿಗೆ ಕೊಡ್ತೀರ. ಈ ರಾಜಕೀಯ ಓಟ್ ಹಾಕ್ದಂಗೆ ದುಡ್ಡು ಕೊಟ್ಟ ಓಟ್ ಹಾಕ್ತಿವಿ, ಆತರ ಇನ್ನೇನು ಆದ ಓಟ್ ಹಾಕ್ತೀವಿ ಅಂತ. ಹುಡುಗ ಹೆಂಗಿದೆ, ಮನೆತನ ಹೆಂಗಿದೆ, ಆಸ್ತಿ ಎಷ್ಟಿದೆ,
ತೋಟ ಎಷ್ಟಿದೆ, ಎಷ್ಟು ಓದಿದ್ದಾರೆ, ಏನು ಕೆಲಸ, ಕುಡಿತನ ಇಲ್ವಾ, ಹೊಡೆದಾಡ್ತನ ಇಲ್ವಾ, ಅಂಗವಿಕಲನ ಇಲ್ವಾ, ಇವೆಲ್ಲವನ್ನೂ ನೋಡಿ ಯಾಕೆ ನಿನ್ನ ಮಗಳು ಸುಖವಾಗಿರ್ಬೇಕು ನನ್ನ ಮಗಳು ಅಂತ ಆಸೆ ಪಡೋದು ತಪ್ಪ ಮಾಡ್ತೀವಿ. ಹಂಗೆಲ್ಲ ಮಾಡಿದ್ರೂ ಏನೋ ಹೆಚ್ಚು ಕಡಿಮೆ ಆಗ್ಬೋದು. ಇಷ್ಟೆಲ್ಲ ಯೋಚನೆ ಮಾಡೋ ನೀವು ಮತದಾನಕ್ಕೆ ಹೋದಾಗ ನಿಂತಿರೋ 3 ಜನ ಅಭ್ಯರ್ಥಿಗಳು ಯೋಗ್ಯರ ಅಂತ ಯಾಕೆ ಯೋಚನೆ ಮಾಡೋದಿಲ್ಲ? ಓ ಇವ್ ನಮ್ ಜನ ಓಟ್ ಹಾಕೋಣ, ಓ ಇವ್ ನಮ್ ಚಿಕ್ಕಪ್ಪನ ಮಗ ಓಟ್ ಹಾಕೋಣ, ಇವ್ ನಮ್ ಸಮಾಜ ಅಪ್ಪಾಕಿ ದಾಲ್ಮರ ಹಾಕೋಣ. ಹಿಂಗ ಹಾಕಿ ಇವತ್ತಿನ ದಿವಸ 1, 2, 3, 4 ಸರಿ ಒಂದೇ ಕುಟುಂಬದಲ್ಲಿ ಎಲ್ಲ MLA ಗಳು MP ಗಳು ಆಗಿ ಅವ್ರದೇ ಶಾಲೆಗಳು, ಅವ್ರದೇ ಇಂಜಿನಿಯರಿಂಗ್ ಕಾಲೇಜುಗಳು ಇಂಥವು ಬಂದು ಇವತ್ತು ಸಮಾಜವಾದ ಮತ್ತು ಮಣ್ಣು ಪಾಲಾಗಿದೆ, ಪ್ರಜಾಪ್ರಭುತ್ವ ದಿಕ್ಕು ತಪ್ಪಿದೆ. ಇವತ್ತು ನಾವು ಅದನ್ನ ಕೈ ಹಿಡಿಬೇಕಾದಾಗ ಅದನ್ನೇ ಇಟ್ಕೊಂಡಿದ್ದೀವಿ. ಇದಕ್ಕೆ ಯಾಕೆ ವಿಧಾನಸೌಧದಲ್ಲಿ ಏನ್ ಕಾನೂನನ್ನು ಮಾಡ್ಬೇಕು, ಇಂಥ ಪ್ರೈವೇಟ್ ಸ್ಕೂಲ್ಗಳು ಬೇಡ, ಇಂಥ ಪ್ರೈವೇಟ್ ಆಸ್ಪತ್ರೆಗಳು ಬೇಡ ಅಂತ ಯಾರು ತೀರ್ಮಾನ ಮಾಡ್ಬೇಕು ಅವರೆಲ್ಲ ಶಾಸಕಾಂಗ ಪಕ್ಷದಲ್ಲಿದ್ದಾರೆ, ಆಡಳಿತ ಪಕ್ಷದಲ್ಲಿದ್ದಾರೆ. ಮಂತ್ರಿಗಳದ್ದು ಕಾರ್ಖಾನೆಗಳಿದೆ, ಶುಗರ್ ಫ್ಯಾಕ್ಟರಿ ಕಾರ್ಖಾನೆ ಇದೆ, ರೈತ ಏನು ಉದ್ಧಾರ ಆಗ್ತಾನೆ? ಎಲ್ಲಾ ರೈತರು ಕಬ್ಬು ಕೊಡ್ತೀವಿ, ದುಡ್ಡು ಅವನಿಗೆ ಬರಲ್ಲ. ಆ ಮಾಲೀಕ ಸಕ್ಕರೆ ತಗೊಂಡು ಸುಮಾರು ತಿಂಗಳಾದ್ಮೇಲೆ ವರ್ಷ ಆದ್ಮೇಲೆ ಮಾರ್ತಾನೆ ಅವನಿಗೆ. ಅಂದ್ರೆ ಕಬ್ಬು ಬೆಳೆದವನಿಗೆ ಬೆಲೆ ಇಲ್ಲ, ಸಕ್ಕರೆ ಮಾರಿದವನಿಗೆ ಬೆಲೆ, ಹತ್ತಿ ಬೆಳೆದವನಿಗೆ ಬೆಲೆ ಇಲ್ಲ, ಬಟ್ಟೆ ಮಾರಿದವನಿಗೆ ಬೆಲೆ, ಚರ್ಮ ತೆಗೆದವನಿಗೆ ಬೆಲೆ ಇಲ್ಲ, ಚಪ್ಪಲಿ ಮಾಡಿದವನಿಗೆ ಬೆಲೆ, ಅದಕ್ಕೆ ಬ್ರ್ಯಾಂಡ್ ನೇಮ್ ಇಟ್ಕೊಂಡು ಇದೆಲ್ಲ ಹೋಗ್ಬೇಕು ಅಂತಂದ್ರೆ ಮತದಾನವನ್ನು ಜವಾಬ್ದಾರಿಯುತವಾಗಿ ಮಾಡ್ಬೇಕು. ಇದನ್ನ ಹೇಳೋದಕ್ಕೋಸ್ಕರ ನಾವು ಅಷ್ಟು ದೂರ ಬರೋ ಅಗತ್ಯ ಇರಲಿಲ್ಲ. ನಾವು ಮತದಾನ ಮಾಡ್ತಿದ್ವಿ, ಒಂದು ಕಡ್ಡಾಯ ಮತದಾನ ನಮ್ಮ ಜವಾಬ್ದಾರಿ ಇದೆ. ಒಬ್ಬ ಆಯ್ಕೆ, ಅದು ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಯಾವುದನ್ನೇ ಆಯ್ಕೆ ನಿಂತಿರೋ ಅಭ್ಯರ್ಥಿಯಲ್ಲಿ ನಿಲ್ಲುವಾಗಲೇ ಯೋಚನೆ ಮಾಡಬೇಕು. ನಿಂತಿರೋ ಅಭ್ಯರ್ಥಿಗಳಲ್ಲಿ ಬೆಸ್ಟ್ ಯಾವ ಪಕ್ಷ ನೋಡೋ ಅಗತ್ಯ ಇಲ್ಲ. ಗೆದ್ದ ಮೇಲೆ ಅವನು ಹಣೆ ಒಂದ್ಸರಿ ಗೆದ್ದು ತಪ್ಪು ಮಾಡಿದ್ದಾದ್ಮೇಲೆ ಅವನು ಮಾಡ್ಬೇಡಿ. ತಿರ್ಗಾ ಸಂಬಂಧದಕ್ಕೋಸ್ಕರವಾಗೋ, ದುಡ್ಡುಗೋಸ್ಕರವಾಗೋ, ಜಾತಿಗೋಸ್ಕರವಾಗೋ ದಾರಿ ತಪ್ಪೋಗಿದೆ ಪ್ರಜಾಪ್ರಭುತ್ವ. ದುಃಖ ಆಗ್ತಾ ಇದೆ. ಈ ದೃಷ್ಟಿಯಿಂದ ನೀವು ಈ ವಯಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ. ನಾನು ಅದನ್ನೇ ತಗೊಂಡು ಓದ್ಬಿಟ್ರೆ ನಿಮ್ಗೆ ಅರ್ಥ ಆಗಲ್ಲ ಯಾವ್ದನ್ನ, ಸಂವಿಧಾನವನ್ನ. ಅಟ್ಲೀಸ್ಟ್ ಅವ್ರು ಸರಳೀಕರಿಸೋದು ನಾನು ಇನ್ನೂ ಸರಳಿಸಿ ಒಂದು ಉದಾಹರಣೆ ಹೇಳ್ತೀನಪ್ಪ. ನಮ್ಮಲ್ಲಿ ಎಂಥ ಜಾತಿಯ ವ್ಯಾಮೋಹ, ಬಡಿವಂತಿಕೆಯ ವ್ಯಾಮೋಹ. ಈಗ ಹೊಟ್ಟೆ ಕಾಯಿಲೆ ಬಂತಪ್ಪ, ಕ್ಯಾನ್ಸರ್, ಜಾನ್ಸನ್ ಕಾಯಿಲೆ ಬಂದ್ರೆ ಡಾಕ್ಟರ್ ಔಷಧಿ ಕೊಡೋದು ಒಂದೇ ಅಲ್ವಾ? ವಂಶಿಯವರಿಗೆ ಕಾಯಿಲೆ ಬಂದ್ರೆ ಔಷಧಿ ಕೊಡೋದು ಒಂದೇ ಅಲ್ವಾ? ಚಂದ್ರಶೇಖರಿಗೆ ಬಂದ್ರು ಅದೇ ಅಲ್ವಾ? ಇಸ್ಮಾಯಿಲಿಗೆ ಬಂದ್ರು ಅದೇ ಅಲ್ವಾ? ಅಲ್ಲ್ಯಾಕೆ ಜಾತಿ ನೋಡಲ್ಲ ನಾವು? ಕ್ಯಾನ್ಸರ್ ಬಂದಿದೆ, ನಾನು ಮುಸ್ಲಿಂ ಡಾಕ್ಟರ್ ಕೈಲಿ ಔಷಧಿ ತಗೊಳ್ಳಲ್ಲ ಅಂತೀರ ಸಾಯ್ತಿರುವಾಗ? ಆಕ್ಸಿಡೆಂಟ್ ಆಗಿ ಬಿದ್ದಿರ್ತದೆ, ಎತ್ಕೊಂಡು ಹೋಗಿ ಯಾರೋ ಜಾನ್ಸನ್ ಬಂದಿರ್ತಾರೆ ರಾಮಶಾಸ್ತ್ರಿಗೆ, ನಾನು ಬ್ರಾಹ್ಮಣ, ಮಡಿ ಇದೆ, ನಾನು ಮುಟ್ಟೋದಿಲ್ಲ ಅಂತ ಅಂತೀರ ಸಾಯುವಾಗ. ಎತ್ಕೊಂಡು ಹೋಗೋ ಮುಡಿ ಮರಿ ಹೆಂಗನಾಗ್ಲಿ ಸಾಯಿ ಮುಡ್ಕು ಅಲ್ಲಿ ಬೇಕು. ಅದು ವಾಸಿ ಆದ ತಕ್ಷಣ ಅವನು ಬೇಡ ಮಡಿ. ಇದು ಎಂತ ದುರಂತರಿ ವಿದ್ಯಾವಂತರಲ್ಲಿ ಇರ್ತಕ್ಕಂಥ ಇರುವುದು. ಕಠಿಣವಾಗಿ ಮಾತಾಡ್ತಿದ್ದೆ, ನನಗೇನು ಭಯ ಇಲ್ಲ. ಯಾಕಂದ್ರೆ ನನ್ನ ಮಂತ್ರಿ ಪದವಿ ಕಿತ್ಕೊಳ್ಳೋರು ಇಲ್ಲ, ಬಿಡೋರು ಇಲ್ಲ. 73 ವಯಸ್ಸಾಗಿದೆ, ಇದ್ರೇನು ಹೋದ್ರೇನು, ಯಾರು ಧೈರ್ಯ ಮಾಡೋದಿಲ್ಲ ಇದನ್ನೆಲ್ಲ ಹೇಳೋದಕ್ಕೋಸ್ಕರ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಾಮಾಜಿಕ ಪಿಡುಗು ಹೆಂಗಿದೆ. ಇದಕ್ಕೆಲ್ಲ ಕಾರಣ ಅಂದ್ರೆ ನಾವು ಗೆಲ್ಲಿಸ್ತಕ್ಕಂಥ ಅಭ್ಯರ್ಥಿ. ನಾನು ಆಗಲೇ ಮಾತಾಡ್ತಾ ಒಂದು ಮಾತಾಡಿದ್ರು, ಆ ಕಾಲ ಬೇರೆ ಇತ್ತು, ಸ್ವಾತಂತ್ರ್ಯದ ಪೂರ್ವದ ಕಾಲ ಬೇರೆ. ನಾನ್ ಚುನಾವಣೆ ನಿಂತಾಗ 80, ಆ ಟೈಮ್ನಲ್ಲಿ ನಿಮಗೆ ಗೊತ್ತಿರ್ಬೋದು, ಗೌರಿಬಿದನೂರಿನಲ್ಲಿ ನಾನು MLA ಆದಾಗ ಅನಿರೀಕ್ಷಿತವಾಗಿ ತಗೊಂಡೋಗಿ ತಳ್ಳಿದ್ರು. ನನಗೆ ಸಂಬಂಧನೇ ಇಲ್ಲ. ತಳ್ಳಿದಾದಾಗ ಹೋಗಿ ನಿಂತ್ಕೊಂಡಾಗ 17,000 ಮತದಿಂದ ಗೆದ್ದೆ. ಕೇವಲ ಮುಖ್ಯಮಂತ್ರಿ ಚಂದ್ರು ಅಂತ ಅಲ್ಲ, ಪ್ರಾಮಾಣಿಕತನ ಹಂಗಿತ್ತು ಅಲ್ಲಿ. ನನ್ನ ಜೊತೆಲಿ ನಿಂತಿದ್ದವರು ದುಡ್ಡು ಲೂಟಿ ಮಾಡಿದ್ದು, ಕಳ್ಳದಂಧೆ ಮಾಡಿದ್ದು, ಮರಳ ದಂಧೆ ಮಾಡಿದ್ದು ಜನಕ್ಕೆ ಗೊತ್ತಿತ್ತು, ಅವ್ರ ಬಾಯಿನಲ್ಲಿ ಬರ್ತಿತ್ತು. ಅದಕ್ಕೆ ನಾನು ಊರಿಗೆ ಹೋಗದೇ ಇದ್ದು ಕಡೆಯಲ್ಲೂ ಓಟ್ ಹಾಕಿದ್ರು. ನನಗೆ ಆಲ್ಟರ್ನೇಟಿವ್ ಏನಾದ್ರು ಪರ್ಯಾಯ ಮಾಡೋಣ ನಾವು. ಆಮೇಲೆ ಖರ್ಚಾಗಿದ್ದೆಷ್ಟು? 4 ಲಕ್ಷ. ಯಾರು ಖರ್ಚಾಗಿದ್ದು? ನನ್ನ ಜೋಬಿಂದ 5 ಪೈಸೆ ಇಲ್ಲ, ಪಕ್ಷ ಕೊಟ್ಟಿತ್ತು. ಊರ್ನವ್ರು ಕರ್ಸಿ ಅಲ್ಲಿ ಹೋದ್ರೆ, ನಮ್ಮೂರಿಗೆ ಬಂದಿದ್ದೀರಾ ಬನ್ನಿ, ಒಂದು 10,000 ರೂಪಾಯಿ ಇಟ್ಕೊಳ್ಳಿ, ಏನ್ಕನ ಖರ್ಚಿಗೆ ಬೇಕಾಗುತ್ತೆ, ಅಲ್ಲಿ ಇಲ್ಲಿ ಕೇಳ್ಬೇಡಿ, ಲಂಚ ಹೊಡಿಬೇಡಿ, ಇದು ಇಟ್ಕೊಳ್ಳಿ, ಕೆಲಸ ಮಾಡಿ ಅಂತ ಹೇಳಿ ಕಳಿಸೋರು. ಆ ದುಡ್ಡು 4 ಲಕ್ಷ ರೂಪಾಯಿ, ಅದ್ರಲ್ಲಿ ಗೆದ್ದೆ. ತಿರುಗಿ ನಾನೇನಿದ್ದೆ ಸುಮಾರು ಕಡೆ 20-30 ಲಕ್ಷ ಕಳ್ಕೊಂಡೆ. ಇವತ್ತು ಅದು ಸಾಧ್ಯವೇ ಇಲ್ಲ. ಇವತ್ತು ದುಡ್ಡಿದ್ರೆ ಚುನಾವಣೆ, ಜಾತಿ ಇದ್ರೆ ಚುನಾವಣೆ, ಅಥವಾ ರೌಡಿಯಿಸಂ ಇದ್ರೆ ಚುನಾವಣೆ. ಇದು ಹೋಗೋದಕ್ಕೋಸ್ಕರವಾಗಿ ನೀವೆಲ್ಲರೂ ಸಂವಿಧಾನವನ್ನ ಸರಳವಾಗಿ ಅರ್ಥ ಮಾಡ್ಕೋಬೇಕು, ಅರ್ಥೈಸ್ಕೋಬೇಕು. ಬಸವಣ್ಣ, ಗಾಂಧಿ ಏನಕ್ಕಪ್ಪ ಅಷ್ಟು ದೊಡ್ಡ ಶ್ರೀಮಂತ ಮನುಷ್ಯ, ಲಾಯರ್ ಆಗಿದ್ದವರು, ತನ್ನ ಅದ್ದೂರಿಯಾದ ಸೂಟ್ ಗೀಟ್ನೆಲ್ಲ ಕಿತ್ತಾಕಿದ್ದು ಯಾಕೆ? ನನ್ನ ಇಡೀ ದೇಶದಲ್ಲಿ ಬಡತನ ಹೋಗಿಲ್ಲ, ಬಹಳಷ್ಟು ಜನಕ್ಕೆ ಬಟ್ಟೆ ಇಲ್ಲ, ಚಪ್ಪಲಿ ಇಲ್ಲ, ನಾನು ಯಾಕೆ ಹಾಕೊಂಡಿರ್ಬೇಕು? ಅದನ್ನ ಕೊಡಿಸೋವರೆಗೂ ನಾನು ಮಾಡಲ್ಲ. ಸ್ವಾತಂತ್ರ್ಯ ಕೊಡಿಸೋವರೆಗೂ ಅವ್ರಿಗೆಲ್ಲ ಬಟ್ಟೆ ಸಿಕ್ಕೊಂಡು, ತುಂಡು ಬಟ್ಟೆ ಇಟ್ಕೊಂಡು, ಕಾಲಿ ಚಪ್ಪಲಿ ಇಲ್ಲದೆ ಕೈಲಿ ಕೋಲ್ ಇಟ್ಕೊಂಡು ಊರು ಸುತ್ಕೊಂಡು ಎಷ್ಟೋ ವರ್ಷ ಜೈಲ್ಗೆ ಹೋಗಿ ಸ್ವಾತಂತ್ರ್ಯ ತಂದ್ಕೊಟ್ರು.
ಅದನ್ನ ನಾವಿವತ್ತು ಅದೇ ಗಾಂಧಿ ಬಂದು ನಿಂತ್ಕೊಂಡ್ರು ಸೋಲ್ತಾರೆ ಚುನಾವಣೆ. ಅಂಬೇಡ್ಕರ್ ಅವರು ಸೋತರು ಒಂದ್ಸರಿ ಚುನಾವಣೆ, ಹೌದಲ್ವರ? ಅಂದ್ರೆ ಇಲ್ಲಿ ನಾನು ಹೇಳ್ತಾ ಇರೋದು ಬಹಳ ಕಠಿಣವಾದ ವಿಚಾರ. ಅವರು ಇವರು ಅಂತ ನಾನು ಬೈತಾ ಇಲ್ಲ. ನೀವು ಪ್ರತಿ ಕ್ಷೇತ್ರದಲ್ಲೂ ನಿಮ್ಗೊಂದು ಹಕ್ಕಿದೆ, ಅದನ್ನ ಚಲಾಯಿಸುವಾಗ ಹೆಂಗೆ ಆಯ್ಕೆ ಮಾಡಿ. 5 ಜನ ಇದ್ರೆ 5 ಅಯೋಗ್ಯರು ಅಂತ ಇಟ್ಕೊಳ್ಳಿ, ಓಟ್ ಹಾಕ್ಬೇಕಾದ್ರೆ ಆಯ್ಕೆ ನೆಕ್ಸ್ಟ್. ಹಂಗೂ ಆದ್ರೆ ಓಟ್ ಹಾಕಲ್ಲ ಅಂತ ತೀರ್ಮಾನ, ಬಹಿಷ್ಕಾರ ಮಾಡ್ತಕ್ಕಂಥ ಲೆವೆಲ್ಗೆ ಹೋಗಿ ಇದೆಲ್ಲವನ್ನು ಹೇಳಬೇಕು ಅಂತ ಆಸೆ ಇತ್ತು. ನನ್ನ ಗೆಳೆಯರೆಲ್ಲ ಕರ್ಕೊಂಡು ಬಂದಿದ್ರು, ಬಹಳ ಸಾವಧಾನದಿಂದ ನನ್ನ ಮಾತನ್ನ ಕೇಳಿದ್ದೀರಾ. ಅದು ನಾನು ಎಲ್ಲಾದ್ರೂ ತಪ್ಪು ಮಾತಾಡಿದ್ರೆ ಅದು ನನ್ನ ಉದ್ವೇಗದಲ್ಲಿ ಮಾತಾಡಿರ್ಬೋದೇ ಹೊರತು ಉದ್ದೇಶಪೂರ್ವಕವಾಗಿ ಮಾತಾಡೋದಿಲ್ಲ. ನಾನು ಕಷ್ಟ ಅನುಭವಿಸಿದ್ದೀನಿ. ಸಿದ್ಧಗಂಗಾ ಮಠದ ಸ್ವಾಮಿಗಳ ಕೈ ಕೆಳಗೆ ಬಂದವನು ನಾನು. ಅಲ್ಲಿ ಬಹಳ ವಿಚಿತ್ರವಾಗಿ ತುಂಟಾಟದಿಂದಲೇ ಗೆದ್ದು ಬಂದಂತ ಒಬ್ಬ ವ್ಯಕ್ತಿ. ಆಮೇಲೆ ಇನ್ನೊಂದು ಕೊನೆಯಲ್ಲಿ ನಿಮ್ಗೆ ಹೇಳ್ಬೇಕಾಗಿರೋದು ಏನಂತಂದ್ರೆ ಡ್ರಗ್ಸ್. ಈಗ ಮೈಸೂರಿನಲ್ಲಿ ಅದು ಒಂದು ದೊಡ್ಡ ಸುದ್ದಿ ಆಗಿದೆ. ನಮ್ಮ ರಂಗಯ್ಯನವರೇ ಅದಕ್ಕೆ ಪತ್ರ ಬರೆದಿದ್ರು. ಅದು ಇವತ್ತಿನ ದಿವಸ 100 ಕೋಟಿಯ ಡ್ರಗ್ಸ್ ವಿಶೇಷವಾಗಿ ಯುವಕರ ಮೇಲೆ ಪ್ರಚಾರ ಆಗ್ತಾ ಇದೆ. ಯುವಕರ ಮೇಲೆ ಅದು ದಾಳಿ ಮಾಡಿದೆ. ಯುವಕರು ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತ. ಆ ಅಡಿಕ್ಟ್ ಆಗಿರ್ತಕ್ಕಂಥದ್ದನ್ನೆಲ್ಲ ದಯಮಾಡಿ ಬನ್ನಿ. ನಮ್ಮ ಶ್ರೀಮತಿಯವರು ಅದರಲ್ಲಿ ಒಬ್ರು. ಬನ್ನಿ, ಇಲ್ಲೇ ಬನ್ನಿ. ಇವರು ನಮ್ಮ ಶ್ರೀಮತಿಯವರು. ನಮಸ್ಕಾರ ಹಾಕ್ಬಿಡ ಮಾತಾಡ ಪದ್ಮ. ನಮಸ್ಕಾರ ಹಾಕಿ. ಕೂದಳಿ ಗಲಾಟೆ ಮಾಡಕ್ ಬಂದ್ರ? ಹಾಗಾಗಿ ನಾನೀಗ ಫೈನಲ್ ಹಂತಕ್ಕೆ ಬಂದಿದ್ದೀನಿ. ಮುಗಿಯೋ ಟೈಮಿಗೆ ನೋಡ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಹೋಗ್ಮೇಲೆ. ಅವ್ರು ನನ್ನ ಮಾತು ಕೇಳಿ ಬೇಜಾರಾಗೋಗಿದೆ, ಅದಕ್ಕೆ ಲೇಟಾಗಿ ಬರ್ತಾರೆ. ಅವ್ರ ಜೊತೆ ಅವ್ರ ಸ್ನೇಹಿತರೆಲ್ಲ ಬಂದವ್ರೆ. ನಾನು ಈಗೆಲ್ಲ ದೇವ್ರ ಬಗ್ಗೆ ಮಾತಾಡಿದೆ, ಅದನ್ನೇ ಮಾಡ್ಕೊಂಡ್ ಬಂದವ್ರು. ಅವ್ರಿಗೆ ಊರ್ ದೇವ್ರನ್ನು ಬಿಟ್ರು, ಬೀದಿ ದೇವ್ರನ್ನು ಬಿಟ್ರು, ನಮ್ಮೂರ್ ದೇವ್ರನ್ನು ಬಿಟ್ರು, ಚಾಮುಂಡಿಗೆ ಹೋಗ್ಬೇಕು ಅಂತ ಹೋಗಿ ಬಂದಿದ್ದಾರೆ. ಹಾಗಾಗಿ ಈ ತರದ ನಂಬಿಕೆ ಒಳಗೆ ನಾವು ಕಾಲ ಕಳೀತಿದ್ದೀವಿ ಪ್ರಜಾಪ್ರಭುತ್ವದಲ್ಲಿ. ಅದಕ್ಕೆ ಯಾವುದು ಏನು ತಪ್ಸಕ್ ಸಾಧ್ಯನೇ ಇಲ್ಲ. ಆದ್ರೂ ಕೂಡ ಅದ್ರ ಜೊತೆಯಲ್ಲಿ ನಮ್ಮ ಮನೆಗೆ ನಮ್ಮ ದೇವರುಗಳನ್ನ ಇಟ್ಕೊಂಡು ನಾವು ಮಾಡ್ಬೇಕು. ಡ್ರಗ್ಸ್ ವಿಚಾರ ಮಾತಾಡ್ತಾ ಈಗ ಮಾತಾಡಿದ್ರು. ಈ ಮೈಸೂರಿನಲ್ಲಿ 100 ಕೋಟಿ ಡ್ರಗ್ಸ್ ದಂಧೆ ಆಗ್ತಾ ಇದೆ. ಅದು ಯಾರ ಮೇಲೆ ಪರಿಣಾಮ ಬರ್ತಾ ಇದೆ? ಹಂಗೆ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಆಗ್ತಾ ಇದೆ ಅಂತ ಇದೆ. ದಯಮಾಡಿ ಅದನ್ನು ಕ್ಷಮಿಸ್ಬೇಕು. ನೀವೆಲ್ಲರೂ ಕೂಡ ಎದ್ದು ನಿಂತ್ಕೋಬೇಕಾಗತ್ತೆ, ಜಾಗೃತಿ ಆಗ್ಬೇಕಾಗತ್ತೆ, ಮಾಧ್ಯಮದವರು ಸಹಕಾರ ಕೊಡ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ನನಗೆ ಸ್ವಲ್ಪ ಕಠಿಣ ಆಗುತ್ತೆ ಹೇಳುದು. ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ, ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ವಿಷಯ ಬಂತು. ಅಂಥದ್ದೇನಾದ್ರು ಅದಕ್ಕಿಂತ ಘೋರ ಅಪರಾಧ ಇನ್ನೊಂದಿಲ್ಲ. ಅಂತವ್ರಿಗೆ ಬಿಡಬೇಡಿ ಅಂತ ಹೇಳಿ ಅದಕ್ಕೆ ನಾನು ಕೂಡ ಯಾವ ರೀತಿ ಬೇಕಾದ್ರೂ ಪ್ರಚಾರಕ್ಕೆ ಸಿದ್ಧ ಇದ್ದೀನಿ. ಡ್ರಗ್ಸ್ ಹೋಗ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅದನ್ನ ದೊಡ್ಡ ವ್ಯಾಪಕವಾಗಿ ರಂಗಯ್ಯನವ್ರು ತಗೊಂಡೋಗ್ತಾರೆ ಅನ್ನೋದ್ರ ಜೊತೆಗೆ ಕೊನೆಯದಾಗಿ ನಾನು ಬಹಳ ಹೇಳ್ತಕ್ಕಂಥದ್ದು, ಇವತ್ತು ನಾನೇ ಉದಾಹರಣೆ ಇದ್ದೀನಿ. ಈ ದೇಶದಲ್ಲಿ ಯಾವ ಜಾತಿಯವರೇ ಆಗ್ಲಿ, ಯಾವ ವರ್ಗದವರೇ ಆಗ್ಲಿ, ಹೆಬ್ಬೆಟ್ಟಿನವರೇ ಆಗ್ಲಿ ಪ್ರಧಾನಮಂತ್ರಿ ಆಗ್ಬೋದು. ಸಂವಿಧಾನ ಅಂತ ಅವಕಾಶ ಮಾಡಿಕೊಟ್ಟಿದ್ದೆ. ಪ್ರೈಮ್ ಮಿನಿಸ್ಟರ್, ಇವತ್ತು ಪ್ರಧಾನಮಂತ್ರಿ ನೋಡಿ, ಸಾಧ್ಯವೇ ಇಲ್ಲ ಬೇರೆ ತರ ಇದ್ದಿದ್ರೆ. ಈ ಸಂವಿಧಾನ ಇರೋದ್ರಿಂದ ಇವತ್ತು ಅವರು ಪ್ರಧಾನಮಂತ್ರಿ ಆಗಿದ್ರು. ಇದನ್ನ ಪ್ರಧಾನಮಂತ್ರಿಯವರು ಅಷ್ಟೇ ಹಿಂದುಳಿದ ವರ್ಗದವರು ಸಾಧ್ಯನೇ ಇರ್ತಿರ್ಲಿಲ್ಲ. ಇಲ್ದಿದ್ರೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು. ಆದ್ರೆ ಅದನ್ನು ದಾರಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆ ಈ ಹಣದ ದಂಧೆಯಿಂದ ಜಾಸ್ತಿ ಆಗಿದೆ. ಆ ದೃಷ್ಟಿಯಿಂದ ಜನಜಾಗೃತಿಯನ್ನ ಮಾಡಬೇಕು ಅಂತ ಹೇಳಿ. ಆಮೇಲೆ ಇನ್ನೊಂದು, ನೀವೆಲ್ಲಾದ್ರೂ ಇರಿ, ದೇಶವನ್ನ ಪ್ರೀತಿ ಮಾಡಬೇಕು. ಮೂಲಭೂತವಾಗಿ ದೇಶ, ಅದ್ರ ಜೊತೆ ಒಳಗೆ ರಾಜ್ಯ. ಯಾಕಂದ್ರೆ ಇದು ಒಕ್ಕೂಟದ ವ್ಯವಸ್ಥೆ. ರಾಜ್ಯಗಳ ವಿಂಗಡಣೆ ಆಗಿರೋದು ಯಾವುದರಲ್ಲಿ? ಭಾಷೆಯ ಆಧಾರದ ಮೇಲೆ. ಬಹುತೇಕ ಜನ ಮಾತನಾಡ್ತಕ್ಕಂಥ ಭಾಷೆಯನ್ನ ಇಟ್ಟುಕೊಂಡು ರಾಜ್ಯಗಳ ವಿಂಗಡಣೆ ಆಗಿರ್ತಕ್ಕಂಥದ್ದು 1956, 73ನಲ್ಲಿ ಸಂಪೂರ್ಣ ಕರ್ನಾಟಕ ಆಯ್ತು ದೇವರಾಜ ಅರಸು ಅವರ ಕಾಲದಲ್ಲಿ. ಆ ಕರ್ನಾಟಕ ಇವತ್ತು ಅಖಂಡ ಕರ್ನಾಟಕ. ಉತ್ತರ ಕರ್ನಾಟಕ ಬೇರೆ, ದಕ್ಷಿಣ ಕರ್ನಾಟಕ ಬೇರೆ, ಮಂಗಳೂರು ಕರ್ನಾಟಕ ಬೇರೆ, ಇವೆಲ್ಲ ಆಯ್ತು. ಕೊನೆಯದಾಗಿ ನಾನು ನೀವೆಲ್ಲರೂ ಕೂಡ ತಂದೆ ತಾಯಿಗಳಿಗೆ ಇಂಗ್ಲಿಷ್ ವ್ಯಾಮೋಹ ಬೇಕಾಗಿಲ್ಲ. ನನ್ನ ಮಗ ಇಂಗ್ಲಿಷ್ ಕಲ್ತ್ರೆ ಐಟಿಗೆ ಹೋಗ್ತಾನೆ, ನನ್ನ ಮಕ್ಕಳು ಇಂಗ್ಲಿಷ್ ಕಲ್ತ್ರೆ ಫಾರಿನ್ ಹೋಗ್ತಾರೆ. ಏನಿಲ್ಲ, ಈ ಕಾಲದಲ್ಲಿ ಅವೆಲ್ಲ. ಇಂಗ್ಲಿಷು 500 ವರ್ಷ ಇತಿಹಾಸ ಇದೆ. ಕನ್ನಡ 2000 ವರ್ಷಗಳ ಇತಿಹಾಸ ಇದೆ. ಪೂರ್ವದ ಹಳಗನ್ನಡ, ನಡುಗನ್ನಡ, ಮಧ್ಯದ ಕನ್ನಡ, ಹೊಸಗನ್ನಡ, ಕಲುಷಿತ ಕನ್ನಡ, ತಮಿಳ್ ಕನ್ನಡ, ಕನ್ನಡ ಈ ತರದೆಲ್ಲ ಕಲುಷಿತವಾಗಿದೆ. ಇದು ಭಾಷೆ ಅಡ್ಡ ಬರೋದಿಲ್ಲ. ನಾನೇ ಹೇಳ್ತೀನಲ್ಲ, ಉದಾಹರಣೆಗೆ ಚೈನಾಗ ಹೋಗಿದ್ದೆ ಚೇರ್ಮನ್ ಆಗಿ. ನಿಮ್ಗೆಲ್ಲ ಜ್ಞಾಪಕ ಇರಲಿ, ಚೇರ್ಮನ್ ಆಗಿ ಹೋಗಿದ್ದೆ. ಅವ್ರಿಗೆ ಇಂಗ್ಲಿಷ್ ಬರಲ್ಲ, ನನಗೆ ಇಂಗ್ಲಿಷ್ ಬರಲ್ಲ. ಅವ್ರದ್ದು ಚೈನಾ, ನನಗೆ ಬರಲ್ಲ, ಅದಕ್ಕೆ ಕನ್ನಡ ಬರಲ್ಲ. 5 ನಿಮಿಷದ ಭಾಷಣ 1 ಗಂಟೆ ಆಯ್ತು. ಯಾಕೆಂದ್ರೆ ನಾನು ಇಬ್ಬರನ್ನ ಇಟ್ಕೊಂಡೆ. ನನ್ನ ಭಾಷಣ ಇಂಗ್ಲಿಷ್ಗೆ ಮಾಡ್ಬೇಕು ಒಬ್ರು, ಇನ್ನೊಬ್ರು ಅದನ್ನ ಕನ್ನಡಕ್ಕೆ ಮಾಡ್ಬೇಕು ಅವ್ರ ಭಾಷಣ. ನನ್ನ ಭಾಷಣ ಇಂಗ್ಲಿಷಿಗೆ ಮಾಡ್ಬೇಕು, ಮ್ಯಾಂಡ್ರಿನಿಗೆ ಮಾಡ್ಬೇಕು.
5 ನಿಮಿಷ 1 ಗಂಟೆ ಭಾಷಣ ಹೊಡೆದು ಏನ್ ಚಪ್ಪಾಳಿ ಯಾವ ಮುಂಡೆ ಮಗನ್ ಏನ್ ಅರ್ಥ ಆಯ್ತು ಒಂದು ಗೊತ್ತಾಗ್ಲಿಲ್ಲ. ಅದು ಆ ಲೇಡಿ ಚೇರ್ಮನ್ ಅವ್ರ ಭಾಷೆ ನನಗೆ ಅರ್ಥ ಆಯ್ತು. ಕೊನೆಗೆ ಖುಷಿ ಆದ್ಮೇಲೆ ಹ್ಯಾಪಿ ಎಂಡಿಂಗ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಸುಮ್ಮನೆ ನಗಬೇಕು. ನಕ್ಕಿದ ತಕ್ಷಣ ಅವಳು ಬಂದು ತಪ್ಪಿಕೊಂಡು ನಾನು ತಪ್ಪಿಕೊಂಡೆ. ಇದುವರೆಗೂ ಹೇಳಿರ್ಲಿಲ್ಲ ನಮ್ಮ ಶ್ರೀಮತಿಯವರು ಇಲ್ಲೇ ಇಲ್ಲ. ಅವಳು ವಯಸ್ಸಾಗಿತ್ತು. ಅದು ಕ್ಲಾರಿಫೈ ಮಾಡ್ಬೇಕಾಗಿತ್ತು. ಇಲ್ಲ ಅವಳ ವಯಸ್ಸಾಗಿರ್ಲಿಲ್ಲ. ಹಾಗಾಗಿ ಧೈರ್ಯ ಬೇಕಷ್ಟೇ. ಕಮಿಟಿ ಮುಗಿಸ್ಕೊಂಡ್ ಬಂದೆ. ನಾವು ನನ್ನ ಶ್ರೀಮತಿ ಒಂದು 15 ಸತ ಹೋಗಿದ್ದೀವಿ. ಒಂದ್ಸತಿ ಅವ್ರು ಬಂದಿಲ್ಲದೆ ಇದ್ದಾಗ ಹೋದಕ್ಕೆ ಕನ್ನಡ ಇಂಗ್ಲಿಷ್ ಅಂತ ವ್ಯಾಮೋಹ ಮಾಡ್ತಾರೆ. ಇಂಗ್ಲಿಷ್ ನಲ್ಲಿ ಏನೂ ಇಲ್ಲ ಮಣ್ಣನ್ನು. ನಾನು ಅವಲ್ಲಿ ಎಲ್ಲರ ಕಡೆ ಹೇಳ್ತಿರ್ತೇನೆ, ಇಂಗ್ಲಿಷ್ ನಲ್ಲಿ ಇರೋದು ಸ್ವಲ್ಪನೇ, ಇತಿಹಾಸ ಇರೋದು ನಮ್ಮದು ಅವ್ರ ಭಾಷೆ. ಆಮೇಲೆ ಯಾವುದೇ ಭಾಷೆ ಮಾತೃಭಾಷೆಯಲ್ಲಿ ಸಿಕ್ಕುವಷ್ಟು ಆನಂದ, ಸೊಗಸು ಬೇರೆದ್ರಲ್ಲಿ ಸಿಗೋದಿಲ್ಲ. ನೀವು ಅಕಸ್ಮಾತ್ ಎಡುವುದ್ರೆ ಏನಂತೀರಾ? ಓ ಮೈ ಗಾಡ್ ಅಂತೀರಾ? ಇಲ್ಲ, ಯಾರು ಅಯ್ಯಯ್ಯೋ ಅಮ್ಮಮ್ಮ ಅಂತ ಬಿಡ್ತಾರೆ. ನೆನೆಸ್ಕೊಳ್ಳೋದು ಅಂದ್ರೆ ಭಾವನಾತ್ಮಕವಾಗಿ ಬರ್ತಕ್ಕಂಥದ್ದೇ ಅಂತದ್ದು. ಇದು ಇಂಗ್ಲಿಷ್ 2 ವಿಚಾರ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ತುಂಬಾ ತೊಡ ಆಯ್ತು. ಇನ್ನಾರ ಮಾತಾಡಿರ್ತೀರಾ? ಪದ್ಮ ನೀರೇ ಕುಡಿತಾ ಇರೋದು. ಈಗ ಸಾವು ಎಲ್ಲರೂ ಸಾಯ್ತೀವಲ್ವಾ, ಹೌದಾ? ಪ್ರಜಾಪ್ರಭುತ್ವ ಇದೆಲ್ಲ ಮುಗಿದಿದ್ದಾಗಿದೆ. ಈಗ ಕನ್ನಡ ಭಾಷೆ ಮೇಲೆ ಯಾಕೆ ಪ್ರೀತಿ ಇಟ್ಕೋಬೇಕು, ಭಾವನೆಗಳ ಬಗ್ಗೆ ಯಾಕೆ ಪ್ರೀತಿ ಇಟ್ಟು, ನಮ್ಮದು ನಮ್ಮ ಮಣ್ಣು, ನಮ್ಮ ವಾಸನೆ. ಅವರೆಕಾಯಿ ತಿನ್ನೋರಿಗೆ ಗೊತ್ತಿರ್ತದೆ ಅವರೆಕಾಯಿ ಸೊಗಡು ಅಂತ. ಹಾಗೆ ಭಾಷೆಗೂ ಒಂದು ಸೊಗಡು ಇರ್ತದೆ. ಅವರೆಕಾಯಿ ಸೀಸನ್ ನಲ್ಲಿ ಮಾತ್ರ ಸೊಗಡು, ಇದು ಯಾವಾಗಲೂ ಸೊಗಡೆ ಅಲ್ವಾ? ಕವಿಗಳಿಗೆ ಗೊತ್ತಿರ್ತದೆ ಚೆನ್ನಾಗಿ. ಅಲ್ಲ, ಇಂಗ್ಲಿಷ್ ನಲ್ಲಿ ಎಷ್ಟಿದೆ ಸಾವು ಅನ್ನೋದಕ್ಕೆ ಪದಗಳು ಹೇಳಿ. ಡೆತ್ತು, ನೋ ಮೋರು, ಎಕ್ಸ್ಪೈರ್ಡ್, ಪಾಸ್ಡ್ ಅವೇ, ಹೌದಾ? ಇನ್ಯಾರು ಹೇಳಿ. ಹೌದು, ನಮ್ಮೂರ್ ಕಡೆ ನೆಲಮಂಗಲ ಕಡೆ ಬನ್ನಿ, ಸಾಯೋದಕ್ಕೆ ಎಷ್ಟು ಇದೆ ಹೇಳ್ತೀನಿ ಕನ್ನಡದಲ್ಲಿ. ನೆಗೆದು ಬಿದ್ದ, ನೆಲ್ಲಿಕಾಯಿ ಆದ, ಗೊಟಕ್ಕಂದ, ಹರಹರ ಅಂದ, ಶಿವ ಅಂದ, ಅರನ್ ಪಾದ ಸೇದ, ಶಿವನ್ ಪಾದ ಸೇದ, ಸ್ವಾಮಿಗಳಾದ್ರೆ ಕೈಲಾಸವಾಸಿ ಆದ, ದಿವಂಗತರಾದರು, ಧೀಮಂತರಾದ. ಇನ್ನೊಬ್ಬದ್ರೆ ಮುಂಡೆ ಮಗ ಹೋಗೇ ಬಿಟ್ಟ, ಕಾಸ್ಕೊಡ್ಲಿಲ್ಲ, ಹೆಂಡ್ರನ್ ಮುಂಡೆ ಮಾಡ್ದ, ಮಕ್ಕಳನ್ನ ತಬ್ಲೆ ಮಾಡ್ದ, ಬಾಯಿಗೆ ಅಕ್ಕಿ ಕಾಳು ಹಾಕೊಂಡ, ಹುಡ್ದಾರ ಕುಂಚ್ಕೊಂಡ, ತಾಲಿ ಕಿತ್ತಾಕಿಸ್ದ, ಹೋಗ್ಬಿಟ್ಟ ಅಲ್ವಾ? ಫೋಟೋಗೆ ಹೋದ, ಅದೊಂದು ಹೊಗೆ ಹಾಕಿಸ್ಕೊಂಡ. ಎಷ್ಟು ಪದ ಇದ್ದಾರೆ, ಸೊಗಡಲ್ವ ಇದು ಇಂಗ್ಲಿಷ್ ನಲ್ಲಿ. ನಾನು ಓದ್ ಕಡೆ ಎಲ್ಲ ಹೇಳ್ತಿರ್ತೀನಿ, ನಮ್ ಗಾದೆಗಳು ನಿಮ್ಗೆ ಹೇಳಕ್ಕಾಗಲ್ಲ. ಒಂದೇ ಒಂದು ಗಾದೆ ಹೇಳ್ಬಿಡ್ತೀನಿ, ಏನು ಹೇಳ್ಬೇಡಿ. ನಿಮ್ಗೆ ಇಂಗ್ಲಿಷ್ರಿಗೆ ಗೊತ್ತಾಗುತ್ತೆ, ಅಮೆರಿಕಲ್ಲಿ ಗೊತ್ತಾಗಲ್ಲ, ಇಂಗ್ಲಿಷ್ ನಲ್ಲಿ ಗೊತ್ತಾಗಲ್ಲ. ಆ ಗಾದೆನ ಇಂಗ್ಲಿಷ್ಗೆ ಹೆಂಗ್ ಮಾಡ್ತೀರಾ ಮಾಡಿ ನೋಡ. ಗಟ್ಟಿಗಿದ್ರೆ ರೊಟ್ಟಿ ಹಾಕ್ತಾಳೆ, ತೆಳ್ಳಗಿದ್ರೆ ದೋಸೆ ಹೋಯ್ತಾಳೆ. ಎಲ್ಲಿಂದ ಇಂಗ್ಲಿಷ್ ನಲ್ಲಿ ಹೇಳ್ತೀರಾ ಹೇಳಿ ನೋಡಿ. ಇಂಗ್ಲಿಷ್ ಬೆಸ್ಟ್ ಇದ್ದೀರಾ ಇಲ್ಲ ಯಾರಾದ್ರು? ತೊಡ್ರಗಾಲ ನೋಡೋದು ಇಂಗ್ಲಿಷ್ ನಲ್ಲಿ ಹೇಳಿ, ಬಟ್ ಗೊತ್ತಾಗುತ್ತಾ ತೊಡ್ರಗಾಲ ಹಾಕೊಂಡು ಹೋಗೋದು? ಅದಕ್ಕೆ ಭಾಷೆಯನ್ನ ಪ್ರೀತಿಸ್ಬೇಕು, ದೇಶವನ್ನ ಪ್ರೀತಿಸ್ಬೇಕು, ರಾಜ್ಯವನ್ನ ಪ್ರೀತಿಸ್ಬೇಕು, ತಾಯಿ ಭಾಷೆಯನ್ನು ಪ್ರೀತಿಸ್ಬೇಕು, ತಾಯಿಯನ್ನು ಪ್ರೀತಿಸ್ಬೇಕು. ನಾನು ಇಂಗ್ಲಿಷ್ ಎಷ್ಟು ಎಡವಟ್ಟು ಅನ್ನೋದಕ್ಕೊಂದು ಮಾತು ಹೇಳ್ಬಿಡ್ತೀನಿ. ಅದು ಲಾಸ್ಟ್, ಅದು ಹೇಳ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಏನಂದ್ರೆ ಒಂದ್ಸತಿ ಅಮೆರಿಕಕ್ಕೆ ಹೋದೆ, ಆ ಸತಿ ನಮ್ಮ ಶ್ರೀಮತಿ ಇರಲಿಲ್ಲ, ಖಂಡಿತವಾಗ್ಲೂ ಎಲ್ಲಾ ಕಡೆ ಬರ್ತಿದ್ರು. ಅವು ಅಮೆರಿಕಕ್ಕೆ ಮಾತಾಡಬೇಡಿ, ಕ್ಲೋಸ್ ಅಲ್ಲ. ಯಾಕೆ ಇಂಗ್ಲಿಷ್ ಎಷ್ಟು ಎಡವಟ್ಟು, ಕನ್ನಡ ಎಷ್ಟು ಸೊಗಸಿದೆ ಅನ್ನೋದಕ್ಕೆ. ಅವತ್ತು ಹೋಗಿ ಏರ್ಪೋರ್ಟ್ ಅಲ್ಲಿ ಇಳಿದ್ಬಿಟ್ಟು ಲಗೇಜ್ ತಗೊಂಡು ನಾನು ಹೋಗ್ಬೇಕಾದ್ರೆ ಆಚೆ ಕಡೆ ಒಂದು 4-5 ಜನ ಪೊಕ್ಕೆ ಹಿಡ್ಕೊಂಡು ಬಂದಿದ್ರು ಕನ್ನಡ ಸಂಘದವರು ರಿಸೀವ್ ಮಾಡಕ್ಕೆ. ಬಹಳ ಸಂತೋಷವಾಗಿ ರಿಸೀವ್ ಮಾಡಿದ್ರು, ಎಲ್ಲ ಆಯ್ತು. ಈ ಗಲಾಟೆ ಒಳಗೆ ಆ ಸಂತೋಷದಲ್ಲಿ ಸಾಮಾನ್ಯವಾಗಿ ಏರ್ಪೋರ್ಟ್ ಇಳಿದ ತಕ್ಷಣ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಯಾರು ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಹೋಗೋದು. ಅಂದ್ರೆ ಬಹಳ ಹೊತ್ತು ಕೂತಿರ್ತೀವಲ್ಲ, ಅದಕ್ಕೆ ಯೂರಿನ್ ಪಾಸ್ ಮಾಡೋದು ಏನೋ ಅಭ್ಯಾಸ ಮಾಡ್ಕೊಂಡು ನಾವು ಆಮೇಲೆ ಹೋಗ್ತೀವಿ ಎಲ್ಲಿಗೆ ಹೋಗ್ಬೇಕು. ಇವ್ರು ಕಾರ್ ಹತ್ಸ್ಕೊಂಡ್ಮೇಲೆ ನನಗೆ ಜ್ಞಾಪಕ ಬಂತು, ಏನೋ ಮರ್ತಿದ್ದೀನಿ ಅಲ್ಲ ಅಂತ. ಏನು ಅಂದ್ರೆ ಇದೆ, ಇದನ್ನ ಮಾಡೋದು ಮರ್ತು ಬಿಟ್ಟಿದ್ದೀನಿ. ಅದು ಜ್ಞಾಪಕ ಬರ್ದಿದ್ರೆ ಸುಮ್ಮನಿರ್ಬೋದಾಯ್ತು. ಜ್ಞಾಪಕ ಬಂದ್ಮೇಲೆ ಬಲೆ ಮುಂಡೆ ಮಗಂದದು ಅದ್ರ ಜಾಗಕ್ಕೆ ಅದು ಬಂದ್ಬಿಡುತ್ತೆ, ತಾಪತ್ರ ಇಲ್ಲದೆ ಇಲ್ದಂಗೆ. ಅದು ಬಹಳ ಹೋಗ್ಲೇಬೇಕಾದ ಪರಿಸ್ಥಿತಿ. ಅವ್ರಿಗೆ ಕೇಳಿದೆ, ಇನ್ನು ಎಷ್ಟು ದೂರ ಇದೆ ಮನೆ ಅಂದ್ರೆ 30 ಮೈಲಿ ಇದು. ಅಯ್ಯೋ 30 ಮೈಲಿ ಇದು ತಡ್ಕೊಳಕ್ ಕಾಣೋದಿಲ್ಲ, ಎಡವಟ್ಟಾಗತ್ತೆ ನನಗೆ ಅಂತ ನಾನು ಅಂದ್ಕೊಂಡೆ. ಅವ್ರು ನನ್ನನ್ನು ಮಾತಾಡಿಸ್ತಾವ್ರೆ. ಆಮೇಲೆ 15 ನಿಮಿಷಕ್ಕೆ ಕರ್ಕೊಂಡು ಹೋಗ್ಬಿಡ್ತೀವಿ ಸಾರ್ ಅಂತ. ಕರ್ಕೊಂಡೋಗಿ ಆಮೇಲೆ ಮಾತು ನಿಲ್ಲಿಸ್ಬಿಟ್ಟೆ. ಕಾರಣ ನನಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ಈಗ ಬಾಡಿ ಸಡ್ಲ ಮಾಡಿದ್ರೆ ಎಡವಟ್ಟಾಗುತ್ತೆ. ತಡೆ ಹಿಡ್ಕೊಂಡಿದ್ದೀನಿ ಹೆಂಗೋ ರಿಸರ್ಚ್ನ ಸುತ್ತಲ ಹಿಂಗೆ. ಯಾರು ಮಾತಾಡ್ತಂದ್ರೆ ಹೆಂಗಿದ್ರು ಬಾಯಿ ಬಿಟ್ರೆ ಕತೆ ಮುಗಿದೋಗುತ್ತೆ. ಮನೆ ಸಿಕ್ಬಿಟ್ರೆ ಸಾಕು ಅಂತ ಸೀದಾ ಹೋದೆ. ಅಲ್ಲೂ ಹೋದ್ರೆ ನನಗೆ ಕಣ್ಣಲ್ಲಿ ನೀರು ಬಂತು. ಆನಂದ ಬಾಷ್ಪ ಅಲ್ಲ, ಇಕ್ಕಟ್ಟಿನ ಭಾಷಣ. ಅದೆಲ್ಲ ಆದ್ಮೇಲೆ ಸೀದಾ
ಒಳಗಡೆ ಹೋಗ್ಬೇಕು ಅಂದ್ರೆ ಆರತಿ ಹಿಡ್ಕೊಂಡಿತ್ತವ್ರು ಹೆಂಗಸರು. ಕೆಲವ್ರು ತಪ್ಕೊಳಕ್ ಬರ್ತಾವ್ರೆ, ಆಸೆ ಆದ್ರೆ ಮುಂದೆ ಒಂದು ಹೆಂಗೆ ಇವಾಗ ತಪ್ಕೊಂಡ್ಬಿಟ್ರೆ ಕಥೆ ಹೆಚ್ಚು ಕಡಿಮೆ ಆಗತ್ತಲ್ಲ. ಆಮೇಲೆ ಇಲ್ಲಪ್ಪ ಇದಕ್ಕೆ ಹೋಗ್ಬೇಕು, ಅರ್ಜೆಂಟ್ ಜಾಗ ಕೊಡಿ ಬಿಟ್ರು. ಇಂಗ್ಲಿಷ್ ತಾಪತ್ರೆ ಒಳಗೋಗ್ಬೇಕಾದ್ರೆ ಸುಮ್ಮನಿರ್ಬೇಕು ತಾನೆ. ಅವ್ರು ಕೇಳಿದ್ರು ಹಾಫ್ ಟಾಯ್ಲೆಟಾ ಫುಲ್ ಟಾಯ್ಲೆಟಾ? ಅಯ್ಯೋ ನಮ್ಮೂರ್ ಕಡೆ ಅರ್ಧಗಿರ್ದ ಹೋಗಕ್ಕಾಗಲ್ಲ, ಪೂರ್ತಿ ಹೋಗ್ಬೇಕು, ನೀವು ಹಂಗೆಲ್ಲ ಮಾಡಕ್ಕಾಗಲ್ಲ, ನಾನು ಪೂರ್ತಿನೇ ಹೋಗ್ಬೇಕು, ಹಾಫ್ ಟಾಯ್ಲೆಟ್ ಅಂತ ಇಂಗ್ಲಿಷ್. ಇದು ಯಾವ ಲೆಕ್ಕಾಚಾರ ಸರ್? ಏನಂದ್ರೆ ಅವ್ರ ಒಂದು ಮೆಟ್ಲು ಇರ್ತದೆ ಮಾಡಿ ಹತ್ತಕ್ಕೆ, ಆ ಮೆಟ್ಲ ಕೆಳಗಡೆ ಒಂದು ಟಾಯ್ಲೆಟ್ ವೇಸ್ಟ್ ಆಗೋದು ಬೇಡ ಅಂತ ಮಾಡಿರ್ತಾರೆ. ಮೆಟ್ಲು ಹಿಂಗಿರಲ್ಲ, ಹಿಂಗಲ್ವಾ? ಇಲ್ಲಿಂದ ಹಿಂಗ್ ಮಾಡ್ಬೇಕಾದ್ರೆ ಅದು ಎಷ್ಟಿರುತ್ತೆ ಹೇಳಿ? ಇದೆಲ್ಲ ಹಿಂಗಿರ್ತದದು. ಈ ರೀಸರ್ಚ್ ಹೋಗ್ಬೇಕಾದ್ರೆ ನಾವು ಹಿಂಗ್ ಹೋಗ್ಬೇಕು ಒಳಗಡೆ. ಇವು ಮೊದಲೇ ತಾಪತ್ರಯದಲ್ಲಿ ಇದ್ದೀವಿ, ಅದ್ರೊಳಗೆ ಹೋದ್ರೆ ಆಚೆಗೆ ಬರೋದು ಹೆಂಗೆ? ನಮ್ ದೊಡ್ಡಣ್ಣ ಅಂತ ಹೋದ್ರೆ ಫೋಟೋ ಹಾಕ್ಬಿಡೋದು ಅಷ್ಟೇ, ಇಲ್ಲಿ ಆಚೆ ಕರ್ಕೊಳ್ಳೋಕೆ. ಆಮೇಲೆ ನಾನು ಅನಿವಾರ್ಯ ಹೋಗ್ಲೇಬೇಕಾಗಿ ಬಂತು. ಓದಿಗೆ ನಿಂತ್ಕೊಂಡೆ. ಈಗ ಇನ್ನೂ ತಾಪತ್ರೆ, ಆ ಜಾಗ ಸಿಕ್ಕಿದ್ಮೇಲೆ ಆನಂದ, ನನ್ನ ಕೆಲಸ ಮುಗಿಸ್ಕೋಬಹುದು. ಆ ಗಲಾಟೆ ಒಳಗಡೆ ನಾನು ಜುಬ್ಬ ಮೇಲಕ್ಕೆ ಹಿಂಗೆ ಎತ್ತಿಟ್ಕೊಂಡು ಲಾಡಿ ತೆಗಿಯಕ್ಕೆ ಹೋದ್, ಲಾಡಿ ಬರಲಿಲ್ಲ, ನಡೆದಿದ್ದು ಲಾಡಿ ಬರಲಿಲ್ಲ ಸರ್. ಜಾಸ್ತಿ ಕಣ್ಣಲ್ಲಿ ನೀರು ಬಂತಿವಾಗ ಪರಿಸ್ಥಿತಿ ಕಿತ್ತು ಬಿಟ್ಟೆ ಲಾಡಿ. ಆಯ್ತು ಹಾಳಾಗೋದೆ. ಲಾಡಿ ಕಿತ್ತ ತಕ್ಷಣ ಪೈಜಾಮ ಬಿದ್ದೋಯ್ತು ಕೆಳಗಡೆ. ಅದಾಳಾಗೋದು. ಈ ಜುಬ್ಬ ಇಲ್ಲಿ ಸಿಗಿಸ್ಕೊಂಡಿದ್ನಲ್ಲ ಅದು ಬಿದ್ದೋಯ್ತು. ಸೊ ಅದು ಸಮಾಪ್ತಿ ಆಯ್ತು. ಆಚೆಗೆ ಬರ್ಬೇಕಾದ್ರೆ ಟವಲ್ ತಂದ್ಕೊಡಿ ಅಂತ ಹೇಳಿ ಟರ್ಕಿ ಟವಲ್ ಕಟ್ಕೊಂಡು ಆಚೆಗೆ ಬಂದು ಆರತಿ ಎತ್ತಿಸ್ಕೊಂಡು ಈಗ ಯಾರು ಬೇಕಾದ್ರೂ ತಪ್ಪುಗಳೇ ಆನಂದವಾಗಿದ್ದೇನೆ ಎಲ್ಲ ಕಥೆ ಹೋಗಿತ್ತು. ಇದು ನಡೆದ. ಇದು ಹಾಫ್ ಟಾಯ್ಲೆಟ್, ಇದ ಇಂಗ್ಲಿಷು. ಎಂತ ಸೊಗಸಾದ ಕನ್ನಡ ನಮ್ಮಲ್ಲಿದೆ, ಎಂತ ಸೊಗಡಿದೆ ನಮ್ಮಲ್ಲಿ. ಇಂಥ ಇಂಗ್ಲಿಷ್ ಕಟ್ಕೊಂಡು ಯಾಕೆ ಸಾಯ್ಬೇಕು? ಯಾರು ಯೋಚನೆ ಮಾಡಿ ಇಂಗ್ಲಿಷ್ ಗ್ರಾಮರ್ ಗೀಮರ್ ಬದುಕಕ್ಕದಲ್ಲ. ಇಚ್ಛಾಶಕ್ತಿ ಬೇಕು, ಧೈರ್ಯ ಬೇಕು, ಬಂಡತನ ಬೇಕು. ಆಮೇಲೆ ಕೀಳಿರಿಮೆ, ಫೇಲ್ ಆದ್ರೆ ಪಾಸ್ ಆದ್ರೆ ಅನ್ನೋದು ಯೋಚನೆ ಮಾಡ್ಬಿಡಿ. ನಾನು ಇನ್ನೂ ಪಾಸ್ ಆಗಿಲ್ಲ ಅಂತ ಹೇಳಿದ್ದೀನಿಲ್ಲ ಅಲ್ವಾ? ಆ ದೃಷ್ಟಿಯಿಂದ ಒಂದು ಈ ರೀತಿಯಾಗಿ ನಮ್ಮ ಗ್ರಾಮೀಣ ಭಾಗಕ್ಕೆ ಯಾಕೆ ಮಾತಾಡ್ತೀನಿ ಅಂದ್ರೆ ನಾವು ಕೂಡ ಏನ್ ಬೇಕಾದ್ರೂ ಆಗ್ಬೋದು. ಗ್ರಾಮೀಣ ಭಾಗದವರು ಇವತ್ತು ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಗ್ರಾಮೀಣ ಭಾಗದವರು, ಇವತ್ತು ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಗ್ರಾಮೀಣ ಭಾಗರು, IAS IPS ಆಫೀಸರ್ ಆಗಿರ್ತಕ್ಕಂಥವ್ರು ಗ್ರಾಮೀಣ ಭಾಗದವ್ರೆ. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಾಲೆಡ್ಜು ನಗರದಲ್ಲಿ ಇರೋದಿಲ್ಲ. ಅದು ಆರ್ಟಿಫಿಷಿಯಲ್, ಫುಲ್ ಆರ್ಟಿಫಿಷಿಯಲ್, ಶಕ್ತಿಹೀನವಾಗಿರ್ತದೆ. ಆ ಶಕ್ತಿಯುತವಾದ ಜನ ನೀವಿದ್ದೀರಾ. ಸಂವಿಧಾನ ಕಾಪಾಡ್ಬೋದು, ನೀವೆಲ್ಲ ಕಾಪಾಡ್ತಿರೋ ನಂಬಿಕೆಯಿಂದ ನನ್ನೆಲ್ಲಾ ಮಾತುಗಳು ನಂದೇ ಅಲ್ಲ. ನಿಮ್ ಪ್ರಿನ್ಸಿಪಾಲು ಮತ್ತು ನಿಮ್ಮ ಶಿವರಾಜಪ್ಪನವ್ರು ಕೆಲವು ಹೇಳ್ಕೊಟ್ಟಿದ್ರು. ಯಾವ್ದು ನಿಮ್ಗೆ ಇಷ್ಟ ಆಗ್ಲಿಲ್ವೋ ಅವತ್ತು ಅವ್ರು ಹೇಳ್ಕೊಟ್ಟಿದ್ದು, ನಿಮ್ಗೆ ಇಷ್ಟ ಆಗಿದ್ದೆಲ್ಲ ನಾನೇ ಹೇಳಿದ್ದು ಅಂತ ತಿಳ್ಕೊಂಡು ನನ್ನ ಬಗ್ಗೆ ಅಪಾರವಾದ ಪ್ರೀತಿ ಇಟ್ಕೊಂಡು ನಮ್ಮ ರಂಗಯ್ಯನವ್ರು ಒಂದು ಜೋರಾದ ಚಪ್ಪಾಳೆ ಇಂಥ ಕೆಲಸವನ್ನು ಮಾಡಿದ್ದಕ್ಕೆ ಅಂತ ಹೇಳಿ, ಇದಾದ್ಮೇಲೆ ನೀವು ಸಂತೋಷವಾಗಿ ಮನೆಗೆ ಹೋಗೋದಷ್ಟೇ ಅಲ್ಲ, ತಲೆಯಲ್ಲಿ ಹುಳ ಬಿಟ್ಕೊಂಡು ಹೋಗಿ, ಗುಂಗು ಬಿಟ್ಕೊಂಡು ಹೋಗಿ ಸಾಧುವಾದ್ಯ ಸಂವಿಧಾನದ ಪೀಠಿಗೆ ಓದೋದಕ್ಕೆ ಶುರು ಮಾಡಿ, ಓದಿದ್ದಾದ್ಮೇಲೆ ನಿಮ್ಮಲ್ಲಿ ಎಷ್ಟು ಹಕ್ಕನ್ನು ಪ್ರತಿಪಾದಿಸಬೇಕು ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ಈ ಕಾರ್ಯಕ್ರಮಕ್ಕೆ ನನ್ನ ಶ್ರೀಮತಿ ಮತ್ತು ಗೆಳೆಯರೆಲ್ಲ ಬಂದಿದ್ದಾರೆ. ಅವ್ರಿಗೂ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡಿ. ಅವ್ರು ಇಲ್ದಿದ್ರೆ ನಾನಲ್ಲ, ಇವತ್ತು ನಾನು ದೊಡ್ಡ ಮನುಷ್ಯ ಆಗೋದಕ್ಕೆ ಕಾರಣ ಅವರು. ಹಾಗಾಗಿ ಇದೆಲ್ಲ ಅವರಿಗೆ ಸೇರ್ಬೇಕು. ಅವ್ರು ಇಷ್ಟು ಹೇಳ್ಕೊಟ್ಟಿದ್ರಿಂದ ಅಷ್ಟು ಹೇಳಿದ್ದೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹೋಲಿಸಿ ನನ್ನ ಮಾತು ಮುಗಿಸ್ತಾರೆ. ಧನ್ಯವಾದ. ಅಜ್ಞಾನ ದಿವ್ಯರಾಜಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುಂಜಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಹೊಸ ಮಠದ ಗುರು ಪರಂಪರೆಯನ್ನು ಮನದಲ್ಲಿ ಸ್ಮರಿಸಿ ಶ್ರೀ ನಟರಾಜ ಮಹಿಳಾ ಯಾರು ಹೋಗ್ಬೇಡಿ, ನಿಮಿಷ. ಹೊಸ ಮಠದ ಗುರು ಪರಂಪರೆಯನ್ನ ಮನದಲ್ಲಿ ಸ್ಮರಿಸಿ ಈ ದಿನ ಶ್ರೀ ನಟರಾಜ ಮಹಿಳಾ ಪದವಿ ಕಾಲೇಜು ಹಾಗೂ ದಾರಿ ಫೌಂಡೇಶನ್ ಮೈಸೂರು ಇವರ ಸಹಯೋಗದಲ್ಲಿ ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಜವಾಬ್ದಾರಿ ಯುವ ಶಕ್ತಿಯ ಕೈಯಲ್ಲಿ ಮುಕ್ತ ಸಂವಾದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಾವು ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಹೊಸ ಮಠದ ಅಧ್ಯಕ್ಷರಾದಂತಹ ಚಿದಾನಂದ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಕೊಡಮಟ್ಟು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಆಹ್ವಾನವನ್ನ ಮನ್ನಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರು, ಖ್ಯಾತ ಹಿರಿಯ ಚಲನಚಿತ್ರ ಕಲಾವಿದರು, ಇವರಿಗೂ ಹಾಗೂ ಇವರ ಶ್ರೀಮತಿಯವರು ಮತ್ತು ಸ್ನೇಹಿತರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಸಹಕರಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ. ಇತಿಹಾಸದ ಉಪನ್ಯಾಸಕನಾಗಿ ನಾನು ಇವಾಗ ಪಾಠ ಮಾಡಬೇಕಾದ್ರೆ ನಮ್ಮ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆ ಅನ್ನೋದು ನಮಗ್ ಬಂತು. ಹಾಗಾಗಿ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಇದನ್ನ 1881 ಮೇ 17ನೇ ತಾರೀಕಂದೇ 10ನೇ ಚಾಮರಾಜ ಒಡೆಯರ ಕಾಲದಲ್ಲಿ
ದಿವಾನ್ ಸಿ ರಂಗಾಚಾರ್ಲ ಅವರು ಮೊಟ್ಟ ಮೊದಲ ಬಾರಿಗೆ ಆಡಳಿತದಲ್ಲಿ ಪ್ರಜೆಗಳು ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಂಡಂತ ಮೈಸೂರು ನಮ್ದು. ಹಾಗಾಗಿ ಈ ಪ್ರಜಾಪ್ರಭುತ್ವದ ಸಂರಕ್ಷಣೆ ಯುವಕರಿಗೆ ಮೈಸೂರವರಾಗಿ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಿರುತ್ತೆ. ಹಾಗಾಗಿ ನಾವು ಪ್ರಜಾಪ್ರಭುತ್ವದಲ್ಲಿ ಹೆಚ್ಚು ಕಾಳಜಿಯನ್ನ ವಹಿಸಬೇಕಾದ ಅಗತ್ಯ ಇವತ್ತು ಇದೆ ಅನ್ನೋದನ್ನು ನಿಮಗೆ ನೆನಪಿಸ್ತೀನಿ. ಇದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಅವರಿಗೂ ಕೂಡ ತುಂಬು ಧನ್ಯವಾದಗಳನ್ನು ನಾನು ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಾಗೂ ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯವೇ ಮುಖ್ಯವಲ್ಲ, ಪಠ್ಯದ ಹೊರತಾಗಿ ಅನೇಕ ವಿಚಾರಗಳನ್ನ ತಿಳಿಸಿಕೊಡುವಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ನೆರವೇರಿಸುತ್ತಿರುವ ನಮ್ಮ ಸಂಸ್ಥೆಯ ರೂವಾರಿಗಳಾದಂತಹ ಶ್ರೀ ಪ್ರೊಫೆಸರ್ ಎಸ್ ಶಿವರಾಜಪ್ಪರ್ ಅವರಿಗೂ ಕೂಡ ತುಂಬು ಧನ್ಯವಾದಗಳನ್ನ ಕೋರುತ್ತೇನೆ. ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮತ್ತು ವಿಚಾರದ ಅಭಿವ್ಯಕ್ತಿ ಉತ್ತಮಗೊಳ್ಳಲಿ ಅಂತ ಸದಾ ಬಯಸುವಂತಹ ಶ್ರೀಮತಿ ಡಾಕ್ಟರ್ ಶಾರದಾ ಎಂ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀ ಎಲ್ ರಂಗಯ್ಯ ಅಧ್ಯಕ್ಷರು ದಾರಿ ಫೌಂಡೇಶನ್ ಮೈಸೂರು, ಶ್ರೀ ತಗಡೂರು ವೀರೇಶ್ ಕುಮಾರ್ ಮಹಾಮನೆ ಕಾರ್ಯದರ್ಶಿ ದಾರಿ ಫೌಂಡೇಶನ್, ಶ್ರೀ ವಿಶ್ವನಾಥ್ ಕುಲಕರ್ಣಿ ಕದಂಜಿ ದಾರಿ ಫೌಂಡೇಶನ್, ಶ್ರೀ ಪ್ರಭಾಕರ್ ಸಂಚಾಲಕರು, ಶ್ರೀ ಅಪ್ಪಯ್ಯ ಎಂಕೆ ಸಂಚಾಲಕರು ದಾರಿ ಫೌಂಡೇಶನ್ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಕೊಡ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಅಧ್ಯಾಪಕರು, ಅಧ್ಯಾಪಕೇತರರು ಹಾಗೂ ನಮ್ಮ ಕಾಲೇಜಿನ ಸಿಬ್ಬಂದಿಗಳು ಹಾಗೂ ಮಾಧ್ಯಮದವರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಇಷ್ಟು ಸಮಯ ಶಿಸ್ತಿನಿಂದ ಕೂತು ಕಾರ್ಯಕ್ರಮವನ್ನು ಆಲಿಸಿ ಯಶಸ್ವಿಗೊಳಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.